ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸಿಗೆ ಸ್ವಾಗತ. ಇವತ್ತಿನ ದಿನದ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರೆಫರೆನ್ಸ್ಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನ ನಾವಿಲ್ಲಿ ಹಾಕ್ತೀವಿ. ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪರೇಜ್ ಆ್ಯಪಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ. ಈ ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ. ಈ ಕಾಪರ್ ಕಟ್ಟಿಂಗ್ಸ್ ಅಲ್ಲಿ ನಿಮಗೆಲ್ಲ PDF ಸಿಗುತ್ತೆ. ಇವತ್ತಿಂದು ನ್ಯೂಸ್ ಪೇಪರ್ ವೆಡ್ನೆಸ್ಡೇ June 1, 2022. ಈಗ ಇವತ್ತಿನ ನ್ಯೂಸ್ ಪೇಪರಲ್ಲಿ ಒಂದು 3 ಆರ್ಟಿಕಲ್ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡಬೇಕಾದ್ರೂ ಕೂಡ ಇದೇನು ನಾನು ಡೀಟೇಲ್ಡ್ ಅನಾಲಿಸಿಸ್ ಇಲ್ಲಿ ಪ್ರೊವೈಡ್ ಮಾಡ್ತೀನಲ್ಲ, ಇದು ತುಂಬ ಲೆಂತಿ ಇದೆ. ಅಂದರೆ ಈಗ ಉದಾಹರಣೆಗೆ ನಮಗೆ ಫಸ್ಟ್ ಶೀಟಲ್ಲೇ ಇದೆ ನೋಡ್ರಿ, ಇದು ಇಂಡಸ್ ವಾಟರ್ ಟ್ರೀಟಿ. ಇಂಡಸ್ ವಾಟರ್ ಟ್ರೀಟಿ ಹೆಂಗೆ ಉದ್ಭವ ಆಯಿತು, ಯಾವ್ಯಾವ ಟ್ರಿಬ್ಯೂಟರೀಸು, ಅಲ್ಲಿ ಯಾವ್ಯಾವ್ದು ವಿಚಾರದ ಮೇಲೆ ಹೊಡೆದಾಟ, ಇವೆಲ್ಲ ತುಂಬ ಇದೆ ಆ್ಯಕ್ಚುಲಿ. ಹಾಗಾಗಿ ಡೀಟೇಲ್ಡ್ ಅನಾಲಿಸಿಸ್ ನಾನೊಂದು 3 ವಿಚಾರದ ಮೇಲೆ ಮಾತ್ರ ಕೊಡಬೇಕು. ಆದರೂ 3 ವಿಚಾರ ತುಂಬ ಲೆಂತ್ ಇದೆ. ಹಾಗಾಗಿ ಇವತ್ತಿಂದು ಏನು ಸಿ ಕ್ಯೂಬ್ ಕರೆಂಟ್ ಕ್ಯಾಪ್ಚರ್ಸ್ ಇದೆಯಲ್ಲ, ಸ್ವಲ್ಪ ಲೆಂತಿ ಆಗ್ಬೋದು ಅಂತ ನಂಗೆ ಅನಿಸ್ತಿದೆ. ಇನ್ನು ಅದು ಬಿಟ್ಟರೆ ಆ್ಯಸ್ ಯೂಶುವಲ್ ರಿಚುವಲ್ ಪ್ರಕಾರ ಫಸ್ಟ್ ನಾವು ನಿಮಗೆ ನ್ಯೂಸ್ ಪೇಪರ್ ಓವರ್ ವ್ಯೂನ ನೋಡೋಣ. ನ್ಯೂಸ್ ಪೇಪರ್ ಓವರ್ ವ್ಯೂ ಅಂದರೆ ಯಾರು ಇವತ್ತಿಂದನೇ ನ್ಯೂಸ್ ಪೇಪರ್ June 1 ನಾನು ನೀಟಾಗಿ ಕೇಳ್ತೀನಿ ಅಂತ ಅಂತಿರ್ತಾರಲ್ಲ, ಅವ್ರಿಗೆ ಹೇಳ್ತಿದ್ದೀನಿ. ನ್ಯೂಸ್ ಪೇಪರ್ ಓವರ್ ವ್ಯೂ ಇಸ್ ನಥಿಂಗ್ ಬಟ್ ಎ ನ್ಯೂಸ್ ಪೇಪರ್ ರೈಡ್. ಇಟ್ಸ್ ಎ ಜಾಲಿ ರೈಡ್. ಸೊ ನ್ಯೂಸ್ ಪೇಪರಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನಾನು ಒಂದು ರೌಂಡ್ ಓದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅದರಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನು ನಾವು ಚೆರ್ರಿ ಪಿಕ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ. ಹಾಗೆ ನಾವು ಈ ಸಿ ಕ್ಯೂಬನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಶೀಟಲ್ಲಿ ನಾವು ನೋಡೋದಾದರೆ ಟೀಚರ್ ಶಾರ್ಟ್ ಡೆಡ್ ಆಸ್ ಕಾಶ್ಮೀರ್ C7 ಟಾರ್ಗೆಟೆಡ್ ಕಿಲ್ಲಿಂಗ್. ಇಲ್ಲಿ ಆಲ್ರೆಡಿ ಮತ್ತೆ ಕಿಲ್ಲಿಂಗ್ಸು ಮತ್ತು ಪ್ರೊಟೆಸ್ಟ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ನಮಗೆ ನಾವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನೋಡಿ, ಫಾಲ್ ಇನ್ ಗ್ರೋತ್. ಈ ಜಸ್ಟ್ ನೀವು ಇದನ್ನು ಗ್ರಾಫನ್ನು ನೋಡಿ. ಈ ಗ್ರಾಫಲ್ಲಿ ಹೇಳ್ತಿದೆ ಇಂಡಿಯಾಸ್ GDP ಗ್ರೋತ್ ಸ್ಲೋ ಟು 4.1% ಇನ್ ದ 4th quarter ಆಫ್ 2021-2022 ಫ್ರಮ್ ಸೋ ಆ್ಯಂಡ್ ಸೋ ನಂಬರ್. ಇಲ್ಲಿ ನೀವು ಅಷ್ಟು ತಿಳ್ಕೊಳೋದು ಬೇಡ. ಇಲ್ಲೇನು ಹೇಳ್ತಿದೆ ಅಂತಂದರೆ GDP ನೋಡ್ರಿ, ಪ್ರಶ್ನೆ ಹೆಂಗೆ ಬರ್ಬೋದು ಅಂದರೆ ಇಂಡಿಯಾದು GDP ಬರೀ ಲಾಸ್ಟ್ ಒಂದು 4 ವರ್ಷ ಅಥವಾ 5 years ಅಥವಾ ಹಾಫ್ ಎ ಡಿಕೇಡಿಂದ GDP ಡೌನ್ ಆಗ್ತಾ ಹೋಗ್ತಿದೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲ ಇಂಡಿಯಾ GDP ಜಾಸ್ತಿ ಆಗ್ತಾ ಹೋಗ್ತಿದೆ ಅಂತಂತಾರೆ. ಇಲ್ಲಿ ಜಾಸ್ತಿನೂ ಅಂತಲ್ಲ ಕಮ್ಮಿನೂ ಅಂತಲ್ಲ, ಜಾಸ್ತಿ ಕಡಿಮೆ ಈ ರೀತಿ ಮೂಮೆಂಟ್ ಇದೆ. ಇದೊಂದು ವಿಚಾರ ನಮಗೆ ಗೊತ್ತಿರಲಿ. ಆ್ಯಂಡ್ ಇಲ್ಲಿ ಒನ್ ಆಫ್ ದಿ ಲೋಯೆಸ್ಟ್ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಹಾಗಾಗಿ ಅಷ್ಟು ನಮಗೆ ಗ್ರೋತ್ ಆಗಿದೆ, ಅಷ್ಟೇ ನಮಗೆ ಗೊತ್ತಿರಲಿ. ದೆನ್ ಅದು ಬಿಟ್ಟರೆ ಫಸ್ಟ್ ಶೀಟಲ್ಲಿ ನಮಗೆ ಅಂತ ಯಾವುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಇಲ್ಲ. ಎಲ್ಲ ಪೊಲಿಟಿಕಲ್ ನ್ಯೂಸ್ಗಳು ನಮಗೆ ಸಾಧ್ಯವಾದಷ್ಟು ಇರುವಂಥದ್ದು. ಇದು ಅಷ್ಟೇ. ಇನ್ನು ಆ್ಯಸ್ ಯೂಶುವಲ್ ರಿಸಲ್ಟ್ಸ್ ಬಂದಿದೆ. ಆ್ಯಡ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಎಲ್ಲ ಕಡೆ. ಇಟ್ಸ್ ಆಲ್ ಆ್ಯಡ್ಸ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಮತ್ತೆ ನಮಗೆ ಯಾವುದು ಇಂಪಾರ್ಟೆಂಟ್ ಇಲ್ಲ. ಓಕೆ, ಸೇಮ್ ಥಿಂಗ್. ಇದೊಂದು ನನಗೆ ಮಜಾ ಅನ್ಸೋದು ಪೊಲಿಟಿಕ್ಸಲ್ಲಿ ಏನಂದರೆ ನೋಡ್ರಿ, ಈಗ ಹಾರ್ದಿಕ್ ಪಟೇಲ್ ಕಾಂಗ್ರೆಸ್ಸು BJP ಅಗೇನೆಸ್ಟು ಮೋದಿ ಚಾಚಂಗೆ ಕಂಟಿನ್ಯೂ ಬೈತಾನೆ ಇದ್ದಿದ್ದ ವ್ಯಕ್ತಿ ಈಗ BJP ಸೇರ್ತಾರಂತೆ. ಸೊ ಹಾಗಾಗಿ ಪೊಲಿಟಿಕ್ಸಲ್ಲಿ ಮೇ ಬಿ ಯಾರು ಯಾವ ಪಾರ್ಟಿನೂ ಶಾಶ್ವತ ಅಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಎ ಜುಡಿಷಿಯಲ್ ಕೋರ್ಸ್ ದಟ್ ಕಾಲ್ಸ್ ಫಾರ್ ಇಂಟ್ರೋಸ್ಪೆಕ್ಷನ್ ಅಂತ ಹೇಳ್ತಿದೆ. ಈ ಜುಡಿಷಿಯಲ್ ಕೋರ್ಸ್ ದಟ್ ಕಾಲ್ ಫಾರ್ ಇಂಟ್ರೋಸ್ಪೆಕ್ಷನ್ ಅಂದರೆ ಪೆರಾರಿವೇಲನ್ನು ರಾಜೀವ್ ಗಾಂಧಿ ಅಸಾಸಿನೇಟ್ ಮಾಡೋದ್ರಲ್ಲಿ ಕನ್ವಿಕ್ಟ್ ಆದಂಥ ವ್ಯಕ್ತಿ ಯಾರಿಗೆ ಡೆತ್ ಪೆನಾಲ್ಟಿ ಕೊಟ್ಟಿದ್ರು, ಅದಾದ ನಂತರ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟರು, ಅದಾದಮೇಲೆ ಈಗ ರೆಮಿಷನ್ ಮಾಡಿ ಬಿಟ್ಟಿದಾರಲ್ಲ, ಈ ವ್ಯಕ್ತಿನ ಬಿಡಬೇಕಾದ್ರೆ ಸುಪ್ರೀಂ ಕೋರ್ಟು ಆರ್ಟಿಕಲ್ 142 ದಟ್ ಈಸ್ ಸ್ಪೆಷಲ್ ಪವರ್ಸ್ ಮೂಲಕ ಈತನನ್ನು ಅಕ್ವಿಟ್ ಮಾಡಿದೆ. ಹಾಗಾಗಿ ಅದು ಮಾಡಿರೋಂಥದ್ದು ಕರೆಕ್ಟಾ ತಪ್ಪಾ ಅಂತಂದ್ಬಿಟ್ಟು ಈ ವ್ಯಕ್ತಿ ಇದ್ರ ಬಗ್ಗೆ ಡೀಟೇಲ್ಡ್ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಈಗ ಸರಿನೋ ತಪ್ಪೋ ಅಂತಲ್ಲ, ಯಾಕಂದರೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದೆ. ಅದ್ರ ಮೇಲೆ ಇವ್ರದ್ದೊಂದು ಕಮೆಂಟ್ರಿ ಅಂತ ನಾವು ನೋಡ್ಬೋದು ಅಷ್ಟೇ. ಇದು ನಮಗೆ ಅನಾಲಿಸಿಸ್ ಅಂತ ನಾವು ಹೇಳಕ್ಕೆ ಬರಲ್ಲ. ಇಟ್ ಇಸ್ ಎ ಕಮೆಂಟ್ರಿ ಅಪಾನ್ ದಿ ಜುಡಿಷಿಯರಿ ದಟ್ ಈ ಥರ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ ಅಂತ. ಹಾಗಾಗಿ ಪೆರಾರಿವೇಲನ್ ವಿಚಾರ ಏನು, ಯಾವ ಥರ ಆಯಿತು, ದೆನ್ ಏನೇನು ಬರುತ್ತೆ ಅದರಲ್ಲಿ, ಅವೆಲ್ಲದ್ರ ಬಗ್ಗೆ ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ಸು ಆಲ್ರೆಡಿ ನಾನು 15th May ಇಲ್ಲಿ ಇದರಲ್ಲಿ ಪೊಲಿಟಿನಲ್ಲಿ ನಾನು ಡೀಟೇಲ್ ಕೊಟ್ಟಿದ್ದೀನಿ. ಮರ್ಸಿ ಪ್ಲೀ, ರೆಮಿಷನ್ನು, ಪೆರಾರಿವೇಲನ್ನು, ರಾಜೀವ್ ಗಾಂಧಿ ಅಸಾಸಿನೇಷನ್ ಎಲ್ಲ ಕೊಟ್ಟಿದ್ದೀನಿ. ಆ ಕಾರಣದಿಂದ ನೀವು ಇದನ್ನು ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಅರ್ಥ ಆಗುತ್ತೆ, ಮತ್ತೇನು ಓದೋಂಥ ಅವಶ್ಯಕತೆ ಇಲ್ಲ. ಇನ್ನು ಆಧಾರ್ನ ಸೇಫ್ ಆಗಿ ಇಟ್ಕೊಳ್ಳಿ ಅಥವಾ ಮಾಸ್ಕ್ಡ್ ಆಧಾರು, ಇದ್ರ ಬಗ್ಗೆ ಎಲ್ಲ ನಾವು ಆಲ್ರೆಡಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ನೆಕ್ಸ್ಟ್ ವುಮೆನ್ ಅಟ್ ದ ಟಾಪಲ್ಲಿ ಆಬ್ವಿಯಸ್ಲಿ ಸಿವಿಲ್ ಸರ್ವಿಸಲ್ಲಿ ಈ ಸತಿ ಫಸ್ಟ್ 3 ಪೊಸಿಷನ್ಸು ವುಮೆನ್ ಇದೆ. ಆ್ಯಂಡ್ ಓವರ್ ಆಲ್ ರಿಸಲ್ಟ್ಸ್ ನೋಡಿದಾಗ್ಲೂ ವುಮೆನ್ನಿಂದ ಈ ಸತಿ ಪರ್ಫಾರ್ಮೆನ್ಸ್ ಬೆಟರ್ ಇದೆ. ಅದರಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನು ಇವರು ಹಿಸ್ಟ್ರಿಗೆ ಹೋಗ್ಬಿಟ್ಟು ಹೇಳಿದ್ದಾರೆ. ಅಂದರೆ ಇದನ್ನು ನೀವು ಎಲ್ಲಾದ್ರೂ ವುಮೆನ್ ಎಂಪವರ್ಮೆಂಟಲ್ಲಿ ಕೇಸ್ ಸ್ಟಡಿಯಾಗಿ ಮೇನ್ಸಲ್ಲಿ ಬಳಸೋದಕ್ಕೆ ಇವು ಎಕ್ಸಾಂಪಲ್ಸ್ಗಳಷ್ಟೇ. ಈ ಥರ ನೀವು ಇದನ್ನ ಹೇಳ್ಬೋದು. ವುಮೆನ್ ಪವರ್ ಬಗ್ಗೆ ಹೇಳಬೇಕಾದ್ರೆ ಜನರಲ್ ಆಗಿ ವುಮೆನ್ ಪವರ್ ಅಂದಾಗ ಇಂದ್ರಾ ನೋಯಿ ಅವರು ಇವರು ಅದನ್ನೆಲ್ಲ ಕಾಮನ್ ಆಗಿ ಹೇಳ್ತಾರೆ. ಸಿವಿಲ್ ಸರ್ವಿಸಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ನೀವು ನೋಡಿ,
ಅಣ್ಣಾ ರಾಜಂ ಮಲ್ಹೋತ್ರಾ, ಫಸ್ಟ್ ವುಮೆನ್ ಟು ಜಾಯಿನ್ ದ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಸಿ.ಬಿ. ಮುತ್ತಮ್ಮ, ಫಸ್ಟ್ ವುಮೆನ್ ಟು ಜಾಯಿನ್ ದಿ IFS. ದೆನ್ ಅದಾದಮೇಲೆ ಅನಿತಾ ಕೌಲು, ದೇರ್ ಆಲ್ ಆಫೀಸರ್ಸ್, ಬ್ಯೂರೋಕ್ರಾಟ್ಸ್. ಈಗ ಅನಿತಾ ಕೌಲು, ಶಿ ವರ್ಕ್ ಸೋ ಹಾರ್ಡ್ ಸೊ ದಟ್ ರೈಟ್ ಟು ಎಜುಕೇಶನ್ 2009 ಇದು ನಮಗೆ ಫಂಡಮೆಂಟಲ್ ರೈಟ್ ಆಗಿ ಎವ್ರಿ ಚೈಲ್ಡಿಗೆ ಸಿಗಬೇಕಾದ್ರೆ ಭಾಳ ವರ್ಕ್ ಮಾಡಿದ್ದಾರೆ ಅನಿತಾ ಕೌಲ್ ಅನ್ನೋರು. ಸೊ ಹಾಗಾಗಿ ಇದೇನು ಎಕ್ಸಾಂಪಲ್ಸ್ ಇದೆಯಲ್ಲ ಇದನ್ನ ನೀವು ಮೇನ್ಸ್ ಆನ್ಸರ್ಸಲ್ಲಿ ಬಳಸ್ಕೊಬೋದು. ನೆಕ್ಸ್ಟ್, ಶೈನಿಂಗ್ ಎ ಲೈನ್ ಆನ್ ಜರ್ಮನೀಸ್ ಸ್ಟ್ಯಾಂಡ್ ಇನ್ ಉಕ್ರೇನ್ ವಾರ್. ಇಲ್ಲಿ ಏನು ಹೇಳ್ತಿದ್ದಾರೆ, ಉಕ್ರೇನ್ ವಾರ್ ಬಗ್ಗೆ ನಾನು ಐ ಥಿಂಕ್ ಮೋರ್ ದೆನ್ ಸಮ್ 30 ಆರ್ಟಿಕಲ್ಸ್ ನಾನು ಡೀಟೇಲ್ ಅನಾಲಿಸಿಸ್ ಮಾಡ್ತಿದ್ದೀನಿ. ಉಕ್ರೇನ್ ವಾರ್ ಅಂದ್ರೂ ಕೂಡ ನಿಮಗೆ ಏನಂತ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಪ್ರೀವಿಯಸ್ ನನ್ನ ವೀಡಿಯೋಸ್ ನೋಡ್ತಾ ಹೋದರೆ ನಿಮಗೆ ಅಲ್ಲಿ ಉಕ್ರೇನಿನ್ ಸಿಗುತ್ತೆ. ನೀವು ಪ್ರೀವಿಯಸ್ ವೀಡಿಯೋಸ್ ನೋಡ್ತಾ ಹೋದ್ರೆ ಅಂತಂದರೆ ನನ್ನ ವೀಡಿಯೋಸನ್ನ ನೀವು ನೋಡಿ, ವೀಡಿಯೋಸ್ ನೀವು ಪ್ಲೇ ಲಿಸ್ಟ್ ಓಪನ್ ಮಾಡಿದ್ರೆ ಆ ಪ್ಲೇ ಲಿಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಈ ಥರ ತಮ್ನೇಲ್ ಕೊಟ್ಟಿರ್ತೀನಿ, ತಮ್ನೇಲಲ್ಲಿ ಏನೇನು ಟಾಪಿಕ್ ಉಳಿದಿದೆ ಹಾಕಿದ್ದೀನಿ ಆ ವಿಡಿಯೋದಲ್ಲಿ ಅಂತ. ನೀವು ಅದನ್ನು ಹೊಸಿ ನೋಡಿದ್ರೆ ಸಿಕ್ಬಿಡುತ್ತೆ. ಈಗ ಇಲ್ಲೇನು ಹೇಳ್ತಿದ್ದಾರೆ, ಜರ್ಮನಿ ಮುಂಚೆಯಿಂದನೂ ಇದೊಂಥರ ಕುರುಡ ಇದ್ದಂಗೆ, ಜರ್ಮನಿ ಸುಮ್ಮನೆ ಇದಕ್ಕೆ ಒಂಥರ ಉಂಬು ಧೈರ್ಯ. ಯಾಕಂದರೆ ರಷ್ಯಾ 2014 ಯಾವಾಗ ಕ್ರಿಮಿಯಾನ ಕ್ಯಾಪ್ಚರ್ ಮಾಡ್ತೋ, ಕ್ರಿಮಿಯಾನ್ ಕ್ಯಾಪ್ಚರ್ ಮಾಡಿದಾಗಲೇ ಜರ್ಮನಿಗೆ ಗೊತ್ತಾಗಬೇಕಾಗಿತ್ತು, ಇಲ್ಲ ಇದು ರಷ್ಯಾ ಇಷ್ಟಕ್ಕೆ ನಿಲ್ಲೋ ಅಂಥದ್ದಲ್ಲ, ಇನ್ನು ಮುಂದೆ ಇದಕ್ಕೆ ಏನೋ ಇದೆ ಅಂತಂದ್ಬಿಟ್ಟು. ಆದ್ರೂ ಕೂಡ ಇವರು ನಾರ್ಡ್ ಸ್ಟ್ರೀಮ್ ಅಂತಂದ್ಬಿಟ್ಟು ಒಂದು ಗ್ಯಾಸ್ ಪೈಪ್ಲೈನನ್ನು ಸೈನ್ ಮಾಡಿಬಿಡ್ತಾರೆ. ಯಾರು? ಜರ್ಮನಿ ಮತ್ತು ರಷ್ಯಾ. ಆಯಿತಾ? ನಾರ್ಡ್ 2 ಇದಕ್ಕೆ ಬಂದಿರುತ್ತೆ. ಸೊ ಈ ಥರ ಜರ್ಮನಿ ಗೊತ್ತೇ ಆಗ್ತಿಲ್ಲ. ಇವತ್ತು ನೋಡ್ರಿ ಯಾವ ಥರ ಒಂದು ಸಿಚುವೇಶನ್ ಬಂದಿದೆ. ಯಾಕಂದರೆ ಜರ್ಮನಿ ಯುರೋಪಿಯನ್ ಯೂನಿಯನ್ನಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟ್ರಿ ಆ್ಯಂಡ್ ಆಲ್ಸೋ ಇಟ್ ಇಸ್ ಒನ್ ಆಫ್ ದ ರಿಚೆಸ್ಟ್ ಕಂಟ್ರಿ, ಹಾಗಾಗಿ ಪವರ್ಫುಲ್ ಕಂಟ್ರಿ ಟು. ಹಂಗಿರ್ಬೇಕಾದ್ರೆ ಇದನ್ನ ಅಬ್ಸರ್ವೇ ಮಾಡಿಲ್ಲ ಅಂತ ಈಗ ಜರ್ಮನಿಗೆ ಬೈತಿರುವಂಥದ್ದು. ಅಟ್ ದ ಸೇಮ್ ಟೈಮ್ ಈಗ ಜರ್ಮನಿ ಇನ್ನೂ ಎತ್ತೆಚ್ಕೊಂಡಿಲ್ಲ ಅಂದರೆ ಏನು ಮಾಡ್ತಿದೆ, ಈಗ ಸ್ವೀಡನ್ನು ಮತ್ತು ಫಿನ್ಲ್ಯಾಂಡು, ಇದನ್ನ ಸ್ವಿಫಿನ್ ಅಂತ ಅಂದ್ಬಿಟ್ಟು ಕರೀತಾರೆ. ಈಗ ಸ್ವೀಡನ್ನು ಮತ್ತು ಫಿನ್ಲ್ಯಾಂಡು ಇವೆರಡು ಕೂಡ ನ್ಯಾಟೋಗೆ ಸೇರ್ಕೊಂತೀನಿ ಅಂತಂದಾಗ ಇವೆರಡರ ಮೇಲೂ ಅಟ್ಯಾಕ್ ಮಾಡ್ತೀನಿ ಅಂತಂದ್ಬಿಟ್ಟು ರಷ್ಯಾ ಹೇಳಿದೆ. ಆಯಿತಾ? ಇನ್ನೂ ಜರ್ಮನಿ ರಷ್ಯಾಗೆ ಮುದ್ದು ಮಾಡ್ಕೊತ ಕೂತ್ಕೊಂಡ್ರೆ ಆಗಲ್ಲ, ಒಂದು ಡಿಸಿಸಿವ್ ಸ್ಟ್ಯಾಂಡ್ಸ್ ತೊಗೊಬೇಕು ಅಂತ ಹೇಳ್ತಿದೆ. ಅಕಸ್ಮಾತ್ ಸ್ವೀಡನ್ನು ಮತ್ತು ಫಿನ್ಲ್ಯಾಂಡಿಗೆ ಏನಾದ್ರೂ ಅಟ್ಯಾಕ್ ಮಾಡ್ತು ಅಂದರೆ ರಷ್ಯಾ, ದೆನ್ ಮೋಸ್ಟ್ಲಿ ಅವಾಗ ಇಂಡಿಯಾ ಸ್ಟ್ಯಾಂಡು ಚೇಂಜ್ ಆಗುತ್ತೆ. ಯಾಕಂದರೆ ಇಷ್ಟೊತ್ತರೆಗೂ ನಾವು ಇಂಡಿಯಾ ರಷ್ಯಾಗೆ ಏನೂ ಅಪೋಸೇ ಮಾಡಿಲ್ಲ. ರಷ್ಯಾ ಸರಿ ನಾವು ತಪ್ಪು ಹೇಳ್ರಿ ಅಂದಾಗ ನೋ ಕಮೆಂಟ್ಸ್ ಅಂತ ಅಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಸೈಲೆಂಟ್ ಆಗಿದ್ದೀವಿ ನಾವು, ಅಂದರೆ ಅಬ್ಸ್ಟೈನ್ ಆಗಿದ್ವಿ ವೋಟಿಂಗಲ್ಲಿ. ಮೇ ಬಿ ರಷ್ಯಾ ಇವ್ರನ್ನೂ ಅಟ್ಯಾಕ್ ಮಾಡ್ತು ಅಂದರೆ ಐ ಥಿಂಕ್ ಟೈಮ್ ಹತ್ರ ಬಂದಿದೆ. ಓಕೆ, ಅಷ್ಟು ವಿಚಾರ. ಇನ್ನು ನೆಕ್ಸ್ಟು, ಇಂಡಿಯಾಸ್ EV ಆಂಬಿಷನ್ ರೈಡ್ಸ್ ಆನ್ 3 wheels ಅಂತ ಅಂದ್ಬಿಟ್ಟು ಹೇಳ್ತಿದೆ. ಇದು ಏನು ವಿಚಾರ ಅಂತಂದರೆ, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ ಆ್ಯಂಡ್ ಪಬ್ಲಿಕ್ ಎಂಟರ್ಪ್ರೈಸು ಫೇಮ್ ಅಂತ ಅಂದ್ಬಿಟ್ಟು ಪ್ರೋಗ್ರಾಮ್ ಮಾಡಿದೆ. ಫೇಮ್ ಅಂತಂದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್, ಅಂದರೆ ಎಲೆಕ್ಟ್ರಿಕ್ಕು ಆ್ಯಂಡ್ ಆಲ್ಸೋ ಹೈಬ್ರಿಡ್ ವೆಹಿಕಲ್. ಅರ್ಥ ಆಗ್ತಿದೆಯಾ? ಅದು ಕನ್ಫ್ಯೂಸ್ ಆಗ್ತಾರೆ. ಫೇಮ್ ಅಂದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಇದು ಒಂದು ಸ್ಕೀಮ್. ಇದು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಆ್ಯಂಡ್ ಪಬ್ಲಿಕ್ ಎಂಟರ್ಪ್ರೈಸಸ್ಸು. ಹಾಗಾಗಿ ನನ್ನ ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ದೆನ್ ಇದು ಯಾಕಿದು 3 wheeler ಏನು ವಿಚಾರ ಅಂತ ಅಂದ್ಬಿಟ್ಟು ನಾನು ಇದರಲ್ಲಿ ಡೀಟೇಲಾಗಿ ಹೇಳ್ತೀನಿ. ನೆಕ್ಸ್ಟ್, ಇದರಲ್ಲಿ ಎಂಗೇಜಿಂಗ್ ಅಕಾಡೆಮಿಕ್ ಲಾಯರ್ಸ್. ಇಲ್ಲಿ ಏನಂದರೆ ಅಪಾಯಿಂಟ್ಮೆಂಟ್ ಆಫ್ ದಿ ಜುಡಿಷರಿ ಆರ್ಟಿಕಲ್ 124 ನಮಗೆ ಅಲ್ಲೊಂದು ವರ್ಡ್ ಇದೆ, ದಟ್ ಈಸ್ ಡಿಸ್ಟಿಂಗ್ವಿಶ್ಡ್ ಅಥವಾ ಎಮಿನೆಂಟ್ ಜುರಿಸ್ಟ್ ಅಂತ. ಆಯಿತಾ? ಅದ್ರ ಮೇಲೆ ಆ ಒಂದು ಟಾಪಿಕ್ ಮೇಲೆ ಇಲ್ಲಿ ಡಿಸ್ಕಷನ್ ಇರುವಂಥದ್ದು. ಅದು ನಿಮಗೆ ಯಾವುದು ಲಕ್ಷ್ಮೀಕಾಂತ್ ಬುಕ್ಕಲ್ಲಾಗಲಿ DD ಬಾಸುನಲ್ಲಾಗಲಿ ಯಾವುದ್ರಲ್ಲೂ ನಿಮಗೆ ಅದು ಸಿಗೋದಿಲ್ಲ. ಸೊ ಆ ಕಾರಣದಿಂದ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಈ ಆರ್ಟಿಕಲ್ ಅಂತೂ ಡೀಟೇಲ್ ನಮಗೆ ಗೊತ್ತಾಗಬೇಕು. ಎಲ್ಲೇ ನಾನು ಈ ಥರ ಗೊಂಬೆ ಚಿತ್ರ ಹಾಕಿದ್ದೀನೋ ಅದರ ಅರ್ಥ ನಾನು ಈಗೇನು ನ್ಯೂಸ್ ಪೇಪರ್ ಓವರ್ವ್ಯೂ ಸ್ಟಾರ್ಟಿಂಗ್ ತೋರಿಸ್ತಿದ್ದೀನಲ್ಲ, ನ್ಯೂಸ್ ಪೇಪರ್ ಜಾಲಿ ರೈಟ್ ತೋರಿಸ್ತಿದ್ದೀನಲ್ಲ, ಅಟ್ ದ ಎಂಡ್ ಆಫ್ ದಿಸ್ ನ್ಯೂಸ್ ಪೇಪರ್ ಯಾವುದನ್ನು ನಾನು ಈ ಥರ ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕು ಅಂತ ಹೇಳಿರ್ತೀನೋ ಅದೇ ಆರ್ಟಿಕಲ್ನ ಎತ್ಕೊಂಡು ಇದ್ರ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಫ್ರಮ್ ದ ಸ್ಕ್ರ್ಯಾಚ್ ಪ್ರೊವೈಡ್ ಮಾಡ್ತೀನಿ. ಇದು ಕೂಡ ಅದೇ ಥರ ಆರ್ಟಿಕಲ್ಲು. ಎಸ್, ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವುದೂ ಇಂಪಾರ್ಟೆಂಟ್ ಇಲ್ಲ. ಕ್ವಶನಿಂಗ್ ದ ಸೇಫ್ಟಿ ಆಫ್ ಆಧಾರ್, ಅದನ್ನೇ ನಾವು ನೋಡಿದ್ವಲ್ಲ. ಆ್ಯಕ್ಚುಲಿ ಏನಂತಂದರೆ ಆಧಾರ್ ಆ್ಯಕ್ಟ್ ಬಂದಾಗ ಆಧಾರ್ ಏನು ಹೇಳ್ತು, ಇಟ್ ಈಸ್ ಒನ್ ಆಫ್ ದ ನೆಸೆಸರಿ ಟು ಅವೇಲ್ ಸಬ್ಸಿಡೀಸು ಅಥವಾ ಬೇರೆ ಯಾವ್ದಾರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು ಯಾವುದಾದ್ರೂ ಕನ್ಸಲ್ಟೆಂಟ್ ಫಂಡ್ ಆಫ್ ಇಂಡಿಯಾ ಅಂತ ತೊಗೊಳೋದಕ್ಕೆ ಇಟ್ ಈಸ್ ಒನ್ ಆಫ್ ದ ನೆಸೆಸರಿ ಡಾಕ್ಯುಮೆಂಟ್ ಅಂತ ಹೇಳಿದ್ದಾರೆ. ಇಟ್ ಈಸ್ ನಾಟ್ ಎ ಮ್ಯಾಂಡೇಟರಿ ಡಾಕ್ಯುಮೆಂಟ್. ಸುಪ್ರೀಂ ಕೋರ್ಟ್ ಹೇಳಿದೆ ಆಧಾರ್ ಇರಲೇಬೇಕು ಅಂತ ಹೇಳಿಲ್ಲ. ಇಟ್ಸ್ ನಾಟ್ ಎ ಮ್ಯಾಂಡೇಟರಿ ಡಾಕ್ಯುಮೆಂಟ್, ಇಟ್ ಈಸ್ ಎ ನೆಸೆಸರಿ ಡಾಕ್ಯುಮೆಂಟ್. ಈ ಥರ ನೆಸೆಸರಿ ಡಾಕ್ಯುಮೆಂಟ್ ಅಂತ ಮಾಡಿದ್ಮೇಲೆ ಎಲ್ಲ ಕಡೆ ನೀವು ಯಾವ್ದಾರ ಜೆರಾಕ್ಸ್ ಶಾಪಲ್ಲಿ ನೋಡ್ರಿ, ಒಂದೊಂದು 1000 ಗಟ್ಟಲೆ ಆಧಾರ್ ಫೋಟೋಗಳು ಅವ್ರ ಹತ್ರ ಇದ್ದೇ ಇರುತ್ತೆ. ಹಾಗಾಗಿ ಅದು ಮಿಸ್ಯೂಸ್ ಮಾಡಿದ್ರೆ ಅದಕ್ಕೋಸ್ಕರ ಹೇಳ್ತಿರೋದು ಏನಂತಂದ್ರೆ ದೇ ಸಮಥಿಂಗ್ ಕಾಲ್ಡ್ ಆಸ್ ಮಾಸ್ಕ್ಡ್ ಆಧಾರ್ ಅಂತಂದ್ರೆ ಆಧಾರ್ 12 ಡಿಜಿಟ್ ಇರೋದ್ರಲ್ಲಿ 8 ಡಿಜಿಟ್ ಹಿಂಗೆ ತೋರಿಸ್ಬಿಟ್ಟು XXX ತೋರಿಸ್ಬಿಟ್ಟು ಲಾಸ್ಟ್ 4 ಡಿಜಿಟ್ ಮಾತ್ರ ನಿಮಗೆ ನಂಬರ್ ತೋರಿಸುತ್ತೆ. ಸೊ ಹಾಗಾಗಿ ಈ ಥರದನ್ನು ಯೂಸ್ ಮಾಡಿ ಅದರಿಂದ ಮಿಸ್ಯೂಸ್ ಆಗಲ್ಲ ಅಂತ ಅಂದ್ಬಿಟ್ಟು ಯುನೀಕ್ ಐಡೆಂಟಿಫಿಕೇಶನ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ವಿಚ್ ಇಸ್ ದಿ ಓವರ್ಸೀಯಿಂಗ್ ಅಥಾರಿಟಿ ಆಫ್ ದಿ ಆಧಾರ್ ಅದು ಇತ್ತೀಚೆಗೆ ಹೇಳಿದೆ. ಸೊ ಇದಷ್ಟು ನಮಗೆ ನ್ಯೂಸು ಅದರ ವಿಚಾರವಾಗಿ ಜಾಸ್ತಿ ನಾವು ಡೀಟೇಲ್ ನೋಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್,
ಲುಕಿಂಗ್ ಅಟ್ ಯುನೈಟೆಡ್ ನೇಷನ್ ರಿಪೋರ್ಟ್ ಆನ್ ತಾಲಿಬಾನ್ ರೆಜಿಮ್. ಇದು ರಿಪೋರ್ಟ್ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ನೋಡಿ, ಎ ನ್ಯೂ ರಿಪೋರ್ಟ್ ಫ್ರಮ್ ಅನಾಲಿಟಿಕಲ್ ಸಪೋರ್ಟ್ ಅಂಡ್ ಸ್ಯಾಂಕ್ಷನ್ಸ್ ಮಾನಿಟರಿಂಗ್ ಟೀಮ್. ಯಾವುದೋ ಈ ಥರದೊಂದು ಟೀಮ್ ಇದೆ ಅಂತೆ. ಯಾವ ಸ್ಟ್ಯಾಟಿಕ್ ಬುಕ್ಕಲ್ಲೂ ನಮಗೆ ಸಿಕ್ಕಿರಲಿಲ್ಲ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆಯಲ್ಲ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಅನಾಲಿಟಿಕಲ್ ಸಪೋರ್ಟ್ ಅಂಡ್ ಸ್ಯಾಂಕ್ಷನ್ಸ್ ಮಾನಿಟರಿಂಗ್ ಟೀಮ್ ಅಂತ ಒಂದು ಟೀಮ್ ಇದೆ. ಅರ್ಥ ಆಗ್ತಿದೆಯಾ? ಆ ಟೀಮಲ್ಲಿ ಹೆಡ್ ಇರೋದು ಕರೆಂಟ್ಲಿ ಇಂಡಿಯಾ ಇಸ್ ಕರೆಂಟ್ಲಿ ದ ಚೇರ್ ಆಫ್ ದಟ್ ಸ್ಯಾಂಕ್ಷನ್ ಕಮಿಟಿ. ಅದರಲ್ಲಿ ಯಾರು ಇರ್ತಾರೆ ಅಂದರೆ ಆಲ್ 15 ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಸ್ ಇರ್ತಾರೆ. ಇಂಡಿಯಾ ಕೂಡ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ ಫಾರ್ 2 years ಇದೆ. ಸೊ ಇವರು ರಿಪೋರ್ಟ್ ಕೊಟ್ಟಿದ್ದಾರೆ ಇಂಡಿಯಾ ನೇತೃತ್ವದಲ್ಲಿ. ಸೊ ಇಲ್ಲಿ ಇಂಡಿಯಾದ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಇಂಡಿಯಾ ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ಬಂದ ಮೇಲೆ ಏನೇನು ಆಕ್ಟಿವಿಟೀಸ್ ಆಗಿದೆ ಅಂತ. ಇದರಲ್ಲಿ ಇವರು ಸಂಕ್ಷಿಪ್ತವಾಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ಬಂದ ಮೇಲೆ ವರ್ಲ್ಡ್ ಅಲ್ಲಿರುವಂತ ಎಲ್ಲಾ ಟೆರರ್ ಆರ್ಗನೈಸೇಷನ್ಸಿಗೂ ಒಂದು ಸೇಫ್ ಎವನ್ ಅಥವಾ ಒಂದು ಬಚ್ಚಿಡ್ಕೊಳಕ್ಕೆ ಒಳ್ಳೆ ಜಾಗ ಸಿಕ್ತಂಗಾಯ್ತು ಅಫ್ಘಾನಿಸ್ತಾನಲ್ಲಿ. ಆ ಥರ ಹೇಳ್ತಾ ಹೇಳ್ತಾ ಅವರು ಇಲ್ಲಿ ಒಂದು ಟೆರರ್ ಗ್ರೂಪ್ನ ಹೇಳ್ತು, ದಟ್ ಈಸ್ ತಾಲಿಬಾನ್ ಪಾಕಿಸ್ತಾನ್ ಅಂತ. ಇದನ್ನ ನಾವು TTP ಅಂತ ಕರಿತೀವಿ, ತಾರೀಖಿ ತಾಲಿಬಾನ್ ಪಾಕಿಸ್ತಾನ್ ಅಂತ. ಹಂಗಂದ್ರೆ ಇದ್ಯಾವ್ದು? ಪಾಕಿಸ್ತಾನಲ್ಲಿ ಇರುವಂಥ ತಾಲಿಬಾನ್ ಯಾವುದು? ನಮಗೆ ಇಷ್ಟು ದಿನ ಗೊತ್ತಿದ್ದು ತಾಲಿಬಾನ್ ಅಂದ್ರೆ ಆಫ್ಘಾನಿಸ್ತಾನಲ್ಲಿ ಇರೋದು. ಹಂಗಾರೆ ಪಾಕಿಸ್ತಾನಲ್ಲಿ ಇರುವಂಥ ತಾಲಿಬಾನ್ ಯಾವುದು ಅಂತ ನಾವು ನೋಡೋದಾದ್ರೆ, ನೀವು 21 ಏಪ್ರಿಲ್ ಅಲ್ಲಿ ನಾನು ಡೀಟೇಲ್ ಆಗಿ TTP ತಾರೀಖೆ ತಾಲಿಬಾನ್ ಪಾಕಿಸ್ತಾನ್ ಅಂತ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ದಯವಿಟ್ಟು ಆ ವಿಡಿಯೋ ನೋಡಿ, ವೆರಿ ಇಂಪಾರ್ಟೆಂಟ್ ಆಯ್ತಾ. ಅದ್ರ ಜೊತೆಗೆ ಇವಾಗ ಇಲ್ಲಿ ಮೆನ್ಷನ್ ಮಾಡ್ಬೇಕಾದ್ರೆ ಇನ್ನೊಂದು ಹೇಳಿದ್ದಾರೆ, ಇಸ್ಲಾಮಿಕ್ ಸ್ಟೇಟ್ ಇನ್ ಇರಾಕ್ ಅಂಡ್ ಲೆವೆಂಟ್. ಅದನ್ನೇ ಚೇಂಜ್ ಆಗ್ಬಿಟ್ಟು ಒಂದು ಇಸ್ಲಾಮಿಕ್ ಸ್ಟೇಟ್ ಡೆವಲಪ್ ಆಗಿದೆ, ಇಸ್ಲಾಮಿಕ್ ಸ್ಟೇಟ್ ಆಫ್ ಖೋರಾಸಾನ್ ಅಂತ ಅಂದ್ಬಿಟ್ಟು. ಇಸ್ಲಾಮಿಕ್ ಸ್ಟೇಟ್ ಆಫ್ ಖೋರಾಸಾನ್ ಅಂತ ಅಂದ್ಬಿಟ್ಟಿದೆ. ಹಂಗಾದ್ರೆ ಇದ್ಯಾವ್ದು? ಮುಂಚೆ ಇದ್ದಂತ ಇಸ್ಲಾಮಿಕ್ ಸ್ಟೇಟ್ ಯಾವುದು? ಇದು ಖೋರಾಸಾನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒನ್ಸ್ ಅಗೇನ್ ನಾವಿಲ್ಲಿ ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅಟ್ ದ ಎಂಡ್ ಆಫ್ ದಿಸ್ ನ್ಯೂಸ್ ಪೇಪರ್ ಓವರ್ ವ್ಯೂ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವುದು ಇಂಪಾರ್ಟೆಂಟ್ ಇಲ್ಲ. ಓಕೆ, ಇಲ್ಲಿ ಇಂಡಸ್ ವಾಟರ್ ಟಾಕ್ ಹೆಲ್ಡ್ ಆನ್ ಕಾರ್ಡಿಯಲ್ ಟರ್ಮ್ಸ್. ಹಾಗಾದ್ರೆ ಇಂಡಸ್ ವಾಟರ್ ಟ್ರೀಟಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಮಾಡಬೇಕು, ವಿಚ್ ಐ ಆಮ್ ಗೋಯಿಂಗ್ ಟು ಪ್ರೊವೈಡ್. ಓಕೆ, ದೆನ್ ಅದಾದಮೇಲೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಅಷ್ಟು ಡೀಟೇಲ್ ಯಾವುದೂ ಇಲ್ಲ. ಸೇಮ್ ಥಿಂಗ್ ಇಲ್ಲೂ ಅಷ್ಟೇ, ಎಲ್ಲ ಇದರ ಪೊಲಿಟಿಕಲ್ ಇರುತ್ತೆ, ಇಲ್ಲ ಸುಮ್ಮನೆ ಅನ್ವಾಂಟೆಡ್ ಬೋಲ್ ಬಚನ್ ಇರುತ್ತೆ. ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ನೊಂದ್ಸತಿ ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್. ಏನಂದ್ರೆ ಇಸ್ರೇಲ್ ವರ್ಸಸ್ ಅರಬ್ ಕಂಟ್ರಿ ಅನ್ನೋದಿದೆಯಲ್ಲ, ಇಸ್ರೇಲ್ ವರ್ಸಸ್ ಅರಬ್ ಕಂಟ್ರಿ ವಾರು ಸಿನ್ಸ್ 1947 ಅಥವಾ ನಾವು ಅದಕ್ಕಿಂತ ಮುಂಚೆ ನೋಡಿದ್ರೆ World War I ಕೂಡ ನಾವು ಇಲ್ಲಿ ಹೇಳ್ಬೋದು ಇಸ್ರೇಲ್ ವರ್ಸಸ್ ಅರಬ್ ಕಂಟ್ರೀಸ್. ಇವರಿಬ್ಬರ ಮಧ್ಯದಲ್ಲಿ ಗಲಾಟೆ ಜಗಳ ಇದ್ದೇ ಇದೆ. ಅಂಥದ್ರಲ್ಲಿ ಇಸ್ರೇಲ್ ಏನ್ ಮಾಡಿದೆ, ಇಲ್ಲ ಇನ್ಮೇಲೆ ನಮ್ಮ ಸುತ್ತಮುತ್ತಲು ಇರೋದೆಲ್ಲ ಅರಬ್ ಕಂಟ್ರೀಸೇ, ಅವ್ರ ಜೊತೆ ಚೆನ್ನಾಗಿದ್ರೇನೆ ಅಲ್ವಾ ಎಲ್ಲ ಚೆನ್ನಾಗಿರೋಕ್ಕಾಗುವಂಥದ್ದು. ಸೊ ಹಾಗಾಗಿ ನಾನು ಒಂದು ಅಕಾರ್ಡ್, ದಟ್ ಈಸ್ US ಹೇಳಿರುವಂಥ ಒಂದು ಅಕಾರ್ಡ್, ಅದನ್ನು ನಾನು ಅಬ್ರಾಮ್ ಅಕಾರ್ಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ US. ಸೊ ಈ ಅಬ್ರಾಮ್ ಅಕಾರ್ಡ್ ಅನ್ನೋದನ್ನ ನಾನು ಸೈನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಸ್ರೇಲ್ ಹೇಳ್ತಿರೋದು. ಇದ್ರ ಪ್ರಕಾರ ಏನಂತಂದ್ರೆ, ಮೇನ್ಲಿ 4 ಅರಬ್ ಕಂಟ್ರಿಗಳ ಜೊತೆ ನಾನು ರಿಲೇಶನ್ಶಿಪ್ನ ಚೆನ್ನಾಗಿ ಮಾಡ್ಕೊತೀನಿ, ಒಳ್ಳೆ ರಿಲೇಶನ್ಶಿಪ್ ಇಟ್ಕೊತೀನಿ. ಯಾವ್ಯಾವ ಅವು ಅಂತಂದ್ರೆ, ಒಂದು ಬಂದು UAE ಫಸ್ಟ್ ಒನ್, ಸೆಕೆಂಡ್ ಒನ್ ಬಂದು ಬಾರೇನು, ಮೂರನೇದು ಮೊರಾಕೋ, 4ನೇದು ಸೂಡನ್ನು. ಇದು ಪ್ರಿಲಿಮಿನರಿ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಇಂಪಾರ್ಟೆಂಟ್. ಸೊ ಈ 4 ಕಂಟ್ರಿಗಳ ಜೊತೆ ನಾನು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊತೀನಿ ಅಂತ ಇಸ್ರೇಲ್ ಹೇಳಿರುವಂಥದ್ದೇ US ಬ್ರೋಕರ್ಡ್ ಅಥವಾ US ಬ್ರೋಕರ್ ಮಾಡಿರುವಂಥದ್ದು ಅಬ್ರಹಾಂ ಅಕಾರ್ಡ್. ನೆನಪಿರ್ಲಿ, ಈ ಅಬ್ರಾಮ್ ಅಕಾರ್ಡ್ ಅಂಡರ್ ಈಗ ಇಸ್ರೇಲು UAE ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಂದನ್ನು ಸೈನ್ ಮಾಡಿದೆ. ಸ್ಪೆಷಾಲಿಟಿ ಏನಂತಂದ್ರೆ, ಇಟ್ ಈಸ್ ಅ ಫಸ್ಟ್ ವಿತ್ ಅನ್ ಅರಬ್ ಕಂಟ್ರಿ. ಇಸ್ರೇಲ್ ಇವತ್ತವರೆಗೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾವುದೇ ಅರಬ್ ಕಂಟ್ರಿ ಜೊತೆ ಮಾಡಿರಲಿಲ್ಲ, ಇದು ಫಸ್ಟ್ ಟೈಮ್ ಮಾಡಿದೆ. ಹಾಗಾಗಿ UAE ಜೊತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗಿದು ಇಂಪಾರ್ಟೆಂಟ್. ದೆನ್ ಇಲ್ಲಿ ನಮಗೆ ಯಾವುದೋ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿದೆ, ಇಂಡಿಯಾ ಟು ಅಪೋಸ್ WTO ಫ್ರೀಸ್ ಆನ್ ಇ-ಕಾಮ್ ಡ್ಯೂಟೀಸ್. ಇ-ಕಾಮ್ ಡ್ಯೂಟೀಸ್ ಅಂದರೆ, ಈಗ ಇಂಟರ್ನೆಟ್ಟಲ್ಲಿ .coms ಆ ಥರ ನಾವು ನೋಡಿದ್ದೀವಿ. ಅದೇ ಥರ ಇ-ಕಾಮ್ ಅಂದರೆ ಇಲ್ಲಿ ನಮಗೆ ಇ-ಕಾಮರ್ಸ್ ಅಂತ ಯಾವ್ಯಾವುದು ಬಿಗ್ ಇ-ಕಾಮರ್ಸ್ಗಳಿದಾವಲ್ಲ, ಅಮೆಝಾನ್ ಇರ್ಬೋದು ಅಥವಾ ವರ್ಲ್ಡ್ ಇ-ಕಾಮರ್ಸ್ಗಳು, ಅಂಥವೆಲ್ಲವೂ ಕೂಡ ಅದ್ರ ಮೇಲೆ ಕೆಲವು ಡ್ಯೂಟೀಸ್ ಅಂದರೆ ಕೆಲವು ಟ್ಯಾಕ್ಸ್ಗಳನ್ನು ಹಾಕಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಂಟ್ರಿಗಳು ಹೇಳ್ತಿತ್ತು. ಉದಾಹರಣೆಗೆ ಈ ಬಿಗ್ ಟೆಕ್ನಾಲಜಿಗಳ ಮೇಲೆ ಟ್ಯಾಕ್ಸ್ ಹಾಕಬೇಕು ಅಂತ ಅಂದ್ಬಿಟ್ಟು ಗಫಾ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಆಲ್ರೆಡಿ ಪ್ರಪೋಸ್ ಮಾಡಿದ್ರು. ಗಫಾ ಟ್ಯಾಕ್ಸ್ ಅಂದರೆ ಗೂಗಲ್ಲು, ಅಮೆಝಾನು, ಫೇಸ್ಬುಕ್ಕು, ಆ್ಯಪಲ್ಲು ಅಂತ. ಸೊ ಆ ಥರ ಯಾವ್ದು ಇ-ಕಾಮರ್ಸ್ ಕಂಟ್ರೀಸ್ ಇದೆ, ಇ-ಕಾಮರ್ಸ್ ವೆಬ್ಸೈಟ್ಸ್ಗಳಿದೆ. ಈ ಉದಾಹರಣೆಗೆ ನೋಡಿ, ಅಮೆಝಾನು ಇಲ್ಲಿ ಬೆಂಗಳೂರಲ್ಲಿರುವಂತಹ ಒಬ್ಬ ಸೆಲ್ಲರು ದಾವಣಗೆರೆಯಲ್ಲಿರೋ ನನಗೆ ಸೆಲ್ ಮಾಡ್ಬೇಕಂದ್ರೆ ಮಧ್ಯದಲ್ಲಿ ಅಮೆಝಾನ್ ಕಮಿಷನ್ ತಿನ್ನುತ್ತೆ. ಅಮೆಝಾನ್ ತಿಂದಿರುವಂಥ ಕಮಿಷನ್ ಎಲ್ಲೋಗುತ್ತೆ? ದುಡ್ಡು ಅಮೆರಿಕಕ್ಕೆ ಹೋಗುತ್ತೆ. ಸೊ ಹಂಗಾರೆ ಟ್ಯಾಕ್ಸ್ ಕಟ್ಟೋದು ಯಾರು?
ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಈ ತರ ಕಾಮರ್ಸ್ ಕಂಪ್ನಿಗಳಿಂದ ಇದೆಲ್ಲದ್ರ ಮೇಲೂ ಟ್ಯಾಕ್ಸ್ ಹಾಕ್ಬೇಕು, ಡ್ಯೂಟೀಸ್ ಹಾಕ್ಬೇಕು ಅಂತಿತ್ತು. ಆ ಥರ ಡ್ಯೂಟೀಸ್ ಹಾಕಿದ್ರೆ ದೆನ್ ಟ್ರೇಡಿಗೆ ಹೊಡೆತ ಬೀಳುತ್ತೆ, ಬೇಡ ಅಂತ ಅಂದ್ಬಿಟ್ಟು WTO ಈಗ ಡ್ಯೂಟೀಸನ್ನ ಫ್ರೀಸ್ ಮಾಡಬೇಕು ಅಂತಿದೆ, ಅಂದ್ರೆ ಡ್ಯೂಟೀಸನ್ನ ತೆಗಿಬೇಕು ಅಂತಿದೆ. ಇಂಡಿಯಾ ಇಲ್ಲ, ನೀವು ತೆಗಿಬೇಡ್ರಿ, ನೀವು ಡ್ಯೂಟೀಸ್ ಹಾಕ್ರಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಒತ್ತಾಯ ಮಾಡ್ತಿದೆ. ಅದು ನಮಗೆ ಈ ನ್ಯೂಸು. ದೆನ್ ಸ್ಪೋರ್ಟ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿ ನಮಗೆ ಎಷ್ಟೊಂದು ನ್ಯೂಸ್ ಇದೆ, ಬಟ್ ಯಾವುದು ನಮಗೆ ಎಕ್ಸಾಮಲ್ಲಿ ಬರುವಂಥದ್ದು ಯಾವುದೂ ಇಲ್ಲ. ದೆನ್ ಆಮೇಲೆ ಒನ್ಸ್ ಅಗೇನ್ ಇಟ್ಸ್ ಅನ್ ಅಡ್ವರ್ಟೈಸ್ಮೆಂಟ್. ಎಸ್, ಅಷ್ಟು ವಿಚಾರಗಳು ನಾವೀಗೇನು ನೋಡಿದ್ವಲ್ಲ, ನನ್ನ ಜೊತೆ ನೀವು ನೋಡಿದ್ರಲ್ಲ, ಇದು ನ್ಯೂಸ್ ಪೇಪರ್ ಓವರ್ ವ್ಯೂ. ಅಂದರೆ ನಾನು ನಿಮಗೆ ಸ್ಟಾರ್ಟಿಂಗ್ ಈಗ ನ್ಯೂಸ್ ಪೇಪರಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಅಂದ್ಬಿಟ್ಟು ಇಷ್ಟು ವಿಚಾರಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಈಗ ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತೀನಿ, ಆಮೇಲೆ ನೋಟ್ ಡೌನ್ ಮಾಡಿ. ಈಗ ಕನ್ನಡ ನ್ಯೂಸ್ ಪೇಪರಲ್ಲಿ ಪ್ರಜಾವಾಣಿದು ಕೂಡ ಆಬ್ವಿಯಸ್ಲಿ ನಮಗೆ ಇಲ್ಲಿ ಏನು ನ್ಯೂಸ್ಗಳಿದೆ ಹೆಚ್ಚು ಕಮ್ಮಿ ಅವೇ ಕವರ್ ಆಗಿರ್ತವೆ. ಕೆಲವೊಂದೊಂದು ಮಾತ್ರ ಪ್ರಜಾವಾಣಿ ಅಥವಾ ಬೇರೆ ನ್ಯೂಸ್ ಪೇಪರಲ್ಲಿ ಕೆಲವು ಸ್ಪೆಷಲ್ ನ್ಯೂಸ್ಗಳು ಕವರ್ ಆಗಿರ್ತವೆ. ಅಂದರೆ ಅದು ಕರ್ನಾಟಕ ಸ್ಪೆಸಿಫಿಕ್ ಮಾತ್ರ, ಕರ್ನಾಟಕ ಸ್ಪೆಸಿಫಿಕ್ ಅಷ್ಟೇ ಇರ್ತವೆ, ಮತ್ತೆ ಬೇರೆ ಎಲ್ಲೂ ಯಾವುದೂ ಇರೋದಿಲ್ಲ. ಆ ಥರದ ನ್ಯೂಸನ್ನ ನಾವು ಕಾಪರ್ ಏಜ್ ಆ್ಯಪ್ನಲ್ಲಿ ನಿಮಗೆ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಇದೆ. ಫ್ರೀ ಸ್ಟಡಿ ಮೆಟೀರಿಯಲ್ಸಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತಿದೆ. ಆ ಕಾಪರ್ ಕಟ್ಟಿಂಗ್ಸಲ್ಲಿ ಕನ್ನಡ ಕಟ್ಟಿಂಗ್ಸ್ ಅಂತಿದೆ. ಈ ಕನ್ನಡ ಕಟ್ಟಿಂಗ್ಸಲ್ಲಿ ಇಂಪಾರ್ಟೆಂಟ್ ಯಾವ್ಯಾವುದು ಪ್ರಜಾವಾಣಿದು ಇದೆ ಅದನ್ನು ನಾವು ಕ್ಲಿಪ್ ಮಾಡಿ ಹಾಕಿರ್ತೀವಿ. ಅಂದರೆ ಅದ್ರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಡೀಟೇಲ್ ಅನಾಲಿಸಿಸ್ ಮಾಡುವಂಥದ್ದು ಏನಿರಲ್ಲ. ಸುಮ್ಮನೆ 1 ಮಾರ್ಕರ್ ಫಾರ್ ಎಕ್ಸಾಮ್, ಅಥವಾ ಯಾರಾದರೂ ಇಂಟರ್ವ್ಯೂಗೆ ಹೋಗ್ತಾರೆ ಅಂದರೆ ಅವರಿಗೆ ಇದು ಜಸ್ಟ್ 1 ಮಾರ್ಕರ್ಸು. ಹಾಗಾಗಿ ಅದು ಅಲ್ಲೇ ಅವೈಲೇಬಲ್ ಇರುತ್ತೆ. ಅದು ನಾನು ಮತ್ತೆ ಎಕ್ಸ್ಟ್ರಾ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ದೆನ್ ಅದಾದಮೇಲೆ ಇಲ್ಲಿ ನಾನು ಪಕ್ಕ ಕೊಟ್ಟಿದ್ದೀನಿ ನೋಡ್ರಿ, ಮ್ಯಾಗ್ಝಿನ್. ಏನು ನೀವು ಇದು ಮ್ಯಾಗ್ಝಿನಿಂದು ಅಂದರೆ ನಾವೀಗ ಬರ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಆ ಥರ ಇರೋರೆಲ್ಲ ಮ್ಯಾಗ್ಝಿನ್ನು 1 ಇಯರ್ ಡೀಟೇಲ್ಡ್ ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ಸಣ್ಣ ಪುಟ್ಟ ಪಾಯಿಂಟ್ಸ್ಗಳು ಮತ್ತು ಎಲ್ಲ ಗೌರ್ಮೆಂಟ್ ಇದು ಎಲ್ಲ ಕಡೆಯಿಂದ ತೆಗೆದುಬಿಟ್ಟು ಒಂದು ಬೆಸ್ಟ್ ಮ್ಯಾಗ್ಝಿನನ್ನು ಮಾಡಿದ್ದೀವಿ. 1 ವರ್ಷಕ್ಕೆ ನೀವು ಸಬ್ಸ್ಕ್ರಿಪ್ಷನ್ ತೊಗೊಬೋದು. ಆ ಮ್ಯಾಗ್ಝಿನಲ್ಲಿ ಪ್ರತಿ ಮಂತಿಗೂ ಕೂಡ ನಾವು 100 MCQs ವಿತ್ ಎಕ್ಸ್ಪ್ಲನೇಷನನ್ನು ನಮ್ಮ ಆ್ಯಪಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಅಂದರೆ ನಿಮಗೆ ಟೆಸ್ಟ್ ಫೀಲೇ ಬರುತ್ತೆ. ಸುಮ್ಮನೆ ನಾನು ಇದರಲ್ಲಿ ಲಾಸ್ಟಿಗೆ ಕ್ವಶನ್ಸ್ ಹಾಕುವಂಥದ್ದು, ಆಮೇಲೆ ಆ ಕ್ವಶನ್ಸನ್ನು ನೀವು ಕಮೆಂಟ್ ಮಾಡುವಂಥದ್ದು, ಅದು ಆನ್ಸರ್ಸ್ ನೋಡುವಂಥದ್ರಿಂದ ಏನು ಯೂಸ್ ಆಗಲ್ಲ. ಟೆಸ್ಟ್ ಥರ ನೀವು 1 ಅವರ್ 2 ಅವರ್ಸ್ ಕುತ್ಕೊಂಡ್ಬರ್ದ್ರೆ ಚೆನ್ನಾಗಿ. ಹಾಗಾಗಿ ಕ್ವಶನ್ಸ್ ನಾವೇನು ಮಾಡ್ತಿದ್ದೀವಿ ಇಲ್ಲಿ ಟೆಸ್ಟಲ್ಲಿ ಪ್ರೊವೈಡ್ ಮಾಡ್ತಿದ್ದೀವಿ. ನೀವು ಅದನ್ನು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ಬಿಟ್ಟು ಟೆಸ್ಟ್ಗಳನ್ನು ಬರೀಬೋದು. 100 ಕ್ವಶನ್ಸ್ ಸಾಕು, ನಾವು ಅದನ್ನು ಇಂಪಾರ್ಟೆಂಟ್ 100 ಕ್ವಶನ್ಸನ್ನೇ ಹಾಕಿದ್ದೀವಿ. ಸೊ ಅಷ್ಟು ವಿಚಾರಗಳು ಇವತ್ತಿನ ನ್ಯೂಸ್ ಪೇಪರ್ ಓವರ್ವ್ಯೂ. ಈ ಆರ್ಟಿಕಲ್ನ ದ ಹಿಂದೂ 1 ಜೂನ್ ಸ್ಕೀಮ್ಸ್ ಅಂಡರ್ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿ ಅಂಡರ್ ಇರುವಂಥ ಫೇಮನ್ನು ಹಾಕಿದ್ದೀನಿ. ಈಗ ಈ ಆರ್ಟಿಕಲ್ ನಮಗೆ ಅರ್ಥ ಆಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಫೇಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂಚೂರು ಡೀಟೇಲ್ಡ್ ಅನಾಲಿಸಿಸ್ ನಾವು ಮಾಡಬೇಕಾಗತ್ತೆ. ಹಾಗಾಗಿ ಇದಕ್ಕಿರುವಂಥ ಬ್ಯಾಕ್ಗ್ರೌಂಡನ್ನು ನಾವು ತೊಗೊಳೋಣ. ಫಸ್ಟ್ ಆಫ್ ಆಲ್ ಫೇಮ್ ಅಂತಂದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಎಲೆಕ್ಟ್ರಿಕ್ ಆ್ಯಂಡ್ ಹೈಬ್ರಿಡ್. ಇದನ್ನು ಮರಿತೀರಾ? ಫೇಮ್ ಅಂದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಬರೀ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲ, ಹೈಬ್ರಿಡ್ ವೆಹಿಕಲ್. ಅಂದರೆ ಈ ಕಡೆ ಪೆಟ್ರೋಲು ಹಾಕ್ಬೋದು, ಈ ಕಡೆ ನಾವು ಬ್ಯಾಟ್ರಿನಲ್ಲೂ ಓಡಿಸ್ಬೋದು. ಆ ಥರ ಹೈಬ್ರಿಡ್ ವೆಹಿಕಲ್ಸು ಡೆವಲಪ್ ಮಾಡೋದಕ್ಕೋಸ್ಕರ ಹೇಳ್ತಿದ್ದಾರೆ, ಆಯಿತಾ? ಇದು ಓವರ್ ಆಲ್ ನ್ಯಾಷನಲ್ ಮೊಬಿಲಿಟಿ ಮಿಷನ್ ಅಂತಂದರೆ ಎಲ್ಲ ಟ್ರಾನ್ಸ್ಪೋರ್ಟೇಷನಿಗೋಸ್ಕರ ಹೆಂಗೆ ಟ್ರಾನ್ಸ್ಪೋರ್ಟೇಷನಿಂದ ನಾವು ಪೊಲ್ಯೂಷನ್ ಆಗೋದನ್ನು ತಡಿಬೋದು ಅನ್ನೋ ಒಂದು ಆ್ಯಂಗಲಲ್ಲಿ ನ್ಯಾಷನಲ್ ಮೊಬಿಲಿಟಿ ಮಿಷನ್ ಬಂತು. ನ್ಯಾಷನಲ್ ಮೊಬಿಲಿಟಿ ಮಿಷನಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಕೀಮ್ ಇದು ಫೇಮ್. ನಾವು ಎಲೆಕ್ಟ್ರಿಕ್ ವೆಹಿಕಲಿಗೆ ಎತ್ಕೊಂಡ್ರೆ ನಾವೇನು ಮಾಡ್ಬೋದು, ಪೊಲ್ಯೂಷನನ್ನು ಕಮ್ಮಿ ಮಾಡ್ಬೋದು ಅಂತ. ಅದನ್ನು ಫೇಮ್ 1, ಫೇಮ್ 2 ಅಂತಂದ್ಬಿಟ್ಟು 2 ಪಾರ್ಟಲ್ಲಿ ನಡೀತು. ಫೇಮ್ 1 2015 to 2019, ಅದರಲ್ಲಿ ಕೆಲವು ಆ್ಯಂಗಲ್ಸ್ಗಳಲ್ಲಿ ಅವರು ಡೆವಲಪ್ ಮಾಡಿದ್ರು. ಇನ್ನು ಫೇಮ್ 2 2019-2022 ಇದರಲ್ಲಿ ಕೆಲವು ಆ್ಯಂಗಲ್ಗಳು ಟಾರ್ಗೆಟ್ಗಳನ್ನು ಹಾಕೊಂಡಿದ್ದಾರೆ. ಈ ಫೇಮ್ 1 ಆಗಲಿ ಫೇಮ್ 2 ಆಗಲಿ ಇವ್ರು ಫೋಕಸ್ ಮಾಡುವಂಥದ್ದು 4 ಏರಿಯಾ ಮೇಲೆ. ಯಾವ್ಯಾವ 4 ಏರಿಯಾ ಅಂದರೆ, ಒಂದು ಟೆಕ್ನಾಲಜಿ ಡೆವಲಪ್ಮೆಂಟು. ಆಬ್ವಿಯಸ್ಲಿ ಈಗ ಬ್ಯಾಟ್ರಿ ನಾವು ಯೂಸ್ ಮಾಡಬೇಕಂದ್ರೆ ಅದಕ್ಕೆ ವೆಹಿಕಲ್ಸ್ಗಳು ಹೆಂಗಿರಬೇಕು, ಏನು ಡಿಸೈನ್ ಇರಬೇಕು, ಆ ಟೆಕ್ನಾಲಜಿ ಡೆವಲಪ್ಮೆಂಟ್ ಯಾವುದಕ್ಕಾಗಬೇಕು? 2 ವೀಲರು, 3 ವೀಲರು, 4 ವೀಲರು, ಬಸ್ಸಸ್ಸು, ಇವೆಲ್ಲದ್ರ ಮೇಲೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಬೇಕು. ಮತ್ತೆ ಟೆಕ್ನಾಲಜಿನ ನಾವೇನಾದ್ರೂ ಫಾರಿನ್ ಕಂಪ್ನಿಯಿಂದ ನಾವು ಈ ಟೆಕ್ನಾಲಜಿನ ತೊಗೊಂಡ್ರೆ ಮತ್ತೆ ನಮಗೆ ಕಷ್ಟ, ಅಂದರೆ ನಾವು ಸೆಲ್ಫ್ ರಿಲಯನ್ಸ್ ಹಾಕಾಗಲ್ಲ. ಹಾಗಾಗಿ ಇಂಡಿಜಿನಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಂತಂದ್ಬಿಟ್ಟು ಈ ಟೆಕ್ನಾಲಜಿಕಲ್ ಡೆವಲಪ್ಮೆಂಟಲ್ಲಿ ಅವ್ರು ಫೋಕಸ್ ಮಾಡ್ತಿರೋದು. ಎರಡನೇದು ಡಿಮ್ಯಾಂಡ್ ಕ್ರಿಯೇಷನ್ನು. ಈಗ ನಾನು ಯಾಕೆ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಬೇಕು? ನಾರ್ಮಲ್ ವೆಹಿಕಲಲ್ಲಿ ನಾನು ಎಲ್ಲ ಕಡೆ ಪೆಟ್ರೋಲು ಇವೆಲ್ಲ ಇದಾವಲ್ಲ, ನಾನು ಹಾಕ್ಸ್ಕೊಂಡು ಓಡಾಡ್ತೀನಿ. ಎದಕ್ಕೆ ತೊಗೊಬೇಕು ಅಂತಂದರೆ, ಇಲ್ಲ ನಿಮಗೆ ಇನ್ಸೆಂಟಿವ್ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ, ನೀವು ತೊಗೊಳ್ರಿ ಈ ಥರ ಎಲೆಕ್ಟ್ರಿಕ್ ವೆಹಿಕಲ್ಲು. ಅದು ಹೆಂಗೆ ಸಿಗುತ್ತೆ ಅಂದರೆ, ನೀವು ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ಇರ್ತೋ ಅದ್ರ ಮೇಲೆ ನಿಮಗೆ ಸಿಗುತ್ತೆ. GST ಎಕ್ಸಾಮ್ಷನ್ ಸಿಗುತ್ತೆ, ಗ್ರೀನ್ ಪ್ಲೇಟ್ ಲೈಸೆನ್ಸ್ ಅದು. ಸೊ ಈ ಥರ ಗ್ರೀನ್ ಪ್ಲೇಟ್ ನೀವು ನೋಡಿರ್ಬೋದು ಎಲೆಕ್ಟ್ರಿಕ್ ವೆಹಿಕಲ್. ಅಂದರೆ ಯಾವ ಪರ್ಮಿಟು ಬೇಡ, ನೀವು ಎಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಅಡ್ಡಾಡ್ಬೋದು, ಪರ್ಮಿಟ್ಗಳ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅದಾದಮೇಲೆ ರೋಡ್ ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ. ಇವೆಲ್ಲ ಅಡ್ವಾಂಟೇಜಸ್ ಕೊಟ್ಟು ಡಿಮ್ಯಾಂಡ್ ಕಡೆ ಡಿಮ್ಯಾಂಡಿಂದ ಕ್ರಿಯೇಷನ್ ಮಾಡಿಸಿದ್ರೆ ಅದು ಕೂಡ ಒನ್ ಆಫ್ ದಿ ಪಿಲ್ಲರ್ ಆಫ್ ದಿ ಫೇಮ್.
ಮೂರನೇದು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್. ಈಗ ನಾನು ಪ್ರತಿ ಸತಿನೂ ನನ್ನ ವೆಹಿಕಲ್ ತಗೊಂಡ್ರೆ, ಟೂ ವೀಲರ್ ಬಿಡ್ರಿ, ನಮ್ಮ ಮನೆಗೆ ಹೋಗ್ತೀನಿ, ಚಾರ್ಜ್ ಮಾಡ್ತೀನಿ, ಮತ್ತೆ ತಗೊಂಡ್ಬರ್ತೀನಿ. ಈ ತ್ರೀ ವೀಲರ್ ಆಟೋದವರು ಅವರು ಕೂಡ ಈ ರಿಕ್ಷಾಸು, ಈ ಆಟೋಸು ಡೆಲ್ಲಿನಲ್ಲಂತೂ ವಿಪರೀತ ಜಾಸ್ತಿ ಇದೆಯಲ್ಲ, ಇವರು ಹೋಗ್ಬಿಟ್ಟು ಬೇಕಾರಂಗೆ ಮಾಡ್ಕೊಂಬರ್ಬೋದು. ಆದರೆ ಈ ಫೋರ್ ವೀಲರ್ ಕಾರ್ಗಳು ಇನ್ನು ಇಲ್ಲಿಂದ ಗೋವಾ ಹೊಂಟಿನಿ ಅಂತ ತಿಳ್ಕೊಳ್ರಿ, ಮಧ್ಯದಲ್ಲಿ ಎಲ್ಲಿ ಚಾರ್ಜ್ ಮಾಡ್ಕೊಳ್ಳಿ ನಾನು? ಹಾಗಾಗಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಫ್ಯೂಯಲ್ ಸ್ಟೇಷನ್ಸ್ ಇದೆಯಲ್ಲ, ಆ ಥರ ಚಾರ್ಜಿಂಗ್ ಸ್ಟೇಷನ್ಸ್ಗಳು ಭಾರಿ ಇಂಪಾರ್ಟೆಂಟು. ಫೇಮ್ ಟು ಮೇಜರ್ ಆಗಿ ಇದ್ರ ಮೇಲೆ ಫೋಕಸ್ ಮಾಡ್ತಿದೆ. ಅದಾದ್ಮೇಲೆ ಪೈಲಟ್ ಪ್ರಾಜೆಕ್ಟ್ ಅಂತಂದ್ರೆ ಅಲ್ಲಿ ಇಲ್ಲಿ ಎಲ್ಲಾದ್ರೂ ನಾವು ಕೆಲವೊಂದೊಂದು ಸ್ಮಾಲ್ ಪ್ರಾಜೆಕ್ಟ್ಗಳು ಇದು ವರ್ಕ್ ಆಗತ್ತಾ ವರ್ಕ್ ಆಗಲ್ವಾ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡೋದಕ್ಕೆ ಇರುವಂಥದ್ದನ್ನ ನಾವು ಏನಂತ ಕರಿಬೋದು? ಪೈಲಟ್ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ವಿಚಾರಗಳನ್ನ ನಾವಿಲ್ಲಿ ಏನ್ ಹೇಳಿದ್ವಲ್ಲ, ಇದು ಫೇಮ್ ಬಗ್ಗೆ ಬೇಸಿಕ್ಸು. ಈಗ ಇವತ್ತಿರೋ ಆರ್ಟಿಕಲ್ ಬಗ್ಗೆ ಏನಂತ ನೋಡೋಣ. ಸೊ ಇಲ್ಲಿ ಏನ್ ಹೇಳ್ತಿದೆ, ಆಕ್ಚುಲಿ ನೀವು ಟೂ ವೀಲರು, ತ್ರೀ ವೀಲರು, ಫೋರ್ ವೀಲರು, ಬಸ್ಸಸ್ ಎಲ್ಲ ಡೆವಲಪ್ ಮಾಡ್ಬೇಕಂತಿದ್ರಲ್ಲ, ಅಂಥದ್ರಲ್ಲಿ ಇವತ್ತು ಸೆಲ್ ಆಗಿರುವಂಥ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂಡಿಯಾದಲ್ಲಿ ನೋಡಿದ್ರೆ 65% ಈ ಆಟೋಸ್, ದಟ್ ಈಸ್ ತ್ರೀ ವೀಲರ್ಸೇ ಸೆಲ್ ಆಗಿರೋದು. ಹಾಗಾಗಿ ಇಲ್ಲಿ ಕೊಟ್ಟಿರೋ ನೋಡ್ರಿ, EV ಪಾಲಿಸಿ ಪುಟ್ ಇನ್ ಸಮ್ ಪ್ಲೇಸ್ ಬೈ ಸ್ಟೇಟ್ಸ್ ಹ್ಯಾವ್ ಬೀನ್ ಇನ್ಸ್ಟ್ರೂಮೆಂಟಲ್ ಇನ್ ಡ್ರೈವಿಂಗ್ ದಿಸ್ ಗ್ರೋತ್. ದಟ್ ಈಸ್ ದ ರೀಸನ್ ಇಂಡಿಯಾಸ್ EV ಆಂಬಿಷನ್ ರೈಡ್ಸ್ ಆನ್ ತ್ರೀ ವೀಲ್ಸ್ ಅಂತ ಕೊಟ್ಟಿದ್ದಾರೆ. ನಮ್ಮ ಆಂಬಿಷನ್ ನಡೀತಿರೋದೇ ತ್ರೀ ವೀಲ್ಸ್ ಅಲ್ಲಿ. ಯಾಕಂದ್ರೆ ಇಲ್ಲ ಅಂದಿದ್ರೆ ಟೂ ವೀಲರು, ಫೋರ್ ವೀಲರು, ಬಸ್ಸಸ್ಗಳು ತುಂಬಾ ಸ್ಲೋ ಇದಾವೆ. ಹಾಗಾಗಿ ಯಾಕೆ ನಮಗೆ ಅಷ್ಟು ಸಕ್ಸಸ್ ಇದೆ ತ್ರೀ ವೀಲರ್ ಅಲ್ಲಿ ಅಂತಂದ್ರೆ, ಆಟೋದಲ್ಲಿ ಅಂದ್ರೆ, ಈ ಕಡೆ ಸಪ್ಲೈ ಸೈಡ್, ಡಿಮ್ಯಾಂಡ್ ಸೈಡ್ ಎರಡು ಕಡೆ ಪಾಸಿಟಿವ್ ಇದೆ. ಸಪ್ಲೈ ಸೈಡ್ ಅಲ್ಲಿ ಇನ್ಸೆಂಟಿವ್ಸ್ ಕೊಡ್ತಿದ್ದಾರೆ ಗೌರ್ಮೆಂಟ್. ಯಾರಾದ್ರೂ ನೀವು ಈ ಆಟೋಸು ಇದ್ರ ಬಗ್ಗೆ ಎಲ್ಲ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಅಂತಂದ್ರೆ ಇನ್ಸೆಂಟಿವ್ಸ್ ಕೊಡ್ತಿದ್ದಾರೆ. ಮತ್ತೆ ಇದನ್ನ ಸಿಂಪಲ್ ಆಗಿ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದ್ರಿಂದ ಅವರಿಗೆ ಹೊರಗಡೆಯಿಂದ ಯಾವ ಐಟಮ್ಸ್ ತರಿಸಬೇಕು, ಮಾಡಬೇಕು, ಕಾಸ್ಟ್ ಜಾಸ್ತಿ ಹಂಗಿಲ್ಲ. ಸೊ ಹಾಗಾಗಿ ಲೋಕಲ್ ಅಂಡ್ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗಳೇ ಇದನ್ನ ಏನ್ ಮಾಡ್ತಿದ್ದಾರೆ, ತಯಾರಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಡಿಮ್ಯಾಂಡ್ ಸೈಡ್. ಹಾಗಾದ್ರೆ ನಾನು ಈ ಕಡೆ ಯಾಕೆ ಈ ರಿಕ್ಷಾಸ್ ತಗೊಬೇಕು, ನಿನಗೆ ಚೀಪ್ ಆಗಿ ಸಿಗುತ್ತದು, ಯಾಕಂದ್ರೆ ಗೌರ್ಮೆಂಟ್ ಇನ್ ಫಂಡಿಂಗು, ಸಬ್ಸಿಡಿ ಎಲ್ಲ ಸಿಗುತ್ತೆ, ಮತ್ತೆ ಭಾರಿ ಈಸಿ ಮೇಂಟೆನೆನ್ಸು. ಅದಾದ್ಮೇಲೆ ನೀ ಏನ್ ಚಾರ್ಜ್ ಮಾಡ್ತೀಯಲ್ಲ ಜನಕ್ಕೆ, ಇಲ್ಲಿಂದ ಅಲ್ಲಿಗೆ ಈಗ ಸೀಟ್ ಆಟೋ ಹಾಕೊಂಡು ಹೊಡಿತಾರೆ, ಇವೆಲ್ಲ ಹೊಡಿತಾರಲ್ಲ, ಅದೆಲ್ಲದನ್ನು ನಾನು ತುಂಬಾ ಚೀಪ್ ಆಗಿ ನಾನು ಅದನ್ನ ಚಾರ್ಜ್ ಮಾಡ್ಬಿಟ್ಟು ತಗೊಂಡು ಹೋಗ್ಬೋದು ಕಂಪೇರ್ ಟು ಫ್ಯೂಯಲ್ ಅಥವಾ ಫಾಸಿಲ್ ಫ್ಯೂಯಲ್ ವೆಹಿಕಲ್ಸ್. ಸೊ ಆ ಕಾರಣದಿಂದ ಇಲ್ಲಿ ಈ ರಿಕ್ಷಾಸು ತುಂಬಾ ಚೆನ್ನಾಗಿ ಸೆಲ್ ಆಗ್ತಿದಾವೆ. ಹಾಗಾದ್ರೆ ಟೂ ವೀಲರ್, ಫೋರ್ ವೀಲರ್ ಯಾಕೆ ಸೆಲ್ ಆಗ್ತಿಲ್ಲ? ಅದೇ ಹೇಳ್ತಲ್ಲ, ಟೂ ವೀಲರ್, ಫೋರ್ ವೀಲರ್ ಪರ್ಸನಲ್ ಯೂಸ್ ಮಾಡೋದು. ಅರ್ಥ ಆಗ್ತಿದ್ಯಾ? ಇದು ಕಮರ್ಷಿಯಲ್ ಯೂಸ್ ಮಾಡುವಂಥದ್ದು. ಪರ್ಸನಲ್ ಯೂಸ್ ಅಲ್ಲಿ ಜೊತೆಗೆ ನನಗೆ ಪರ್ಸನಲ್ ಯೂಸ್ ಅಂದ್ರೆ ಬ್ರ್ಯಾಂಡ್ ಬೇಕು, ಡಿಗ್ನಿಟಿ ಬೇಕು, ಮತ್ತೆ ನಾನು ಪರ್ಸನಲ್ ಯೂಸ್ ಅಂದ್ರೆ ಎಲ್ಲೆಲ್ಲೋ ತಗೊಂಡು ಹೋಗ್ತಿರ್ತೀನಿ, ಎಲ್ಲ ಕಡೆ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಇವ್ಯಾವು ಪ್ರೊವೈಡ್ ಮಾಡಿದ್ರಿಂದ ಇವು ಫೇಲ್ ಆಗ್ತಿದಾವೆ ಅನ್ನೋದನ್ನ ಈ ಆರ್ಟಿಕಲ್, ದಟ್ ಈಸ್ ಫೇಮ್ ಅಂಡರ್, ಇವಿಷ್ಟು ನಮಗೆ ಡೀಟೇಲ್ಡ್ ಅನಾಲಿಸಿಸ್ ಆಗಿದೆ. ಈ ಆರ್ಟಿಕಲ್ನ ದ ಹಿಂದೂ, 1 ಜೂನ್, ಪೊಲಿಟಿ, ಜುಡಿಷರಿ ಅಂಡರ್ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಅಂಡರ್ ನಾ ಇದನ್ನ ಹಾಕಿದ್ದೀನಿ. ಜುಡಿಷರಿ ಅಂಡರ್ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್. ಈಗ ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನು ಅಂತಂದ್ರೆ, ಅಕಾಡೆಮಿಕ್ ಲಾಯರ್ಸ್ ಅಂದ್ರೆ ಲಾ ಓದ್ಬಿಟ್ಟು ಯಾರು ಲಾ ಫೀಲ್ಡ್ ಅಲ್ಲೇ ಟೀಚಿಂಗ್ ಎಲ್ಲ ಮಾಡಿ ಅಕಾಡೆಮಿಕ್ಸ್ ಅಲ್ಲಿ ಇದಾರಲ್ಲ, ಅವ್ರನ್ನ ಜಡ್ಜ್ ಮಾಡ್ಬೋದಲ್ಲ, ಅಥವಾ ಅವ್ರನ್ನ ಜುಡಿಷರಿಗೆ ತಗೊಬೋದಲ್ಲ. ಯಾಕೆ ತಗೊಂತಿಲ್ಲ ನೀವು ಅನ್ನೋದು ಈ ಆರ್ಟಿಕಲ್. ಹೌದಾ, ಇಂಡಿಯಾದಲ್ಲಿ ನಾವು ಆ ತರ ಅಕಾಡೆಮಿಕ್ ಲಾಯರ್ಸ್ಗಳನ್ನು ಕೂಡ ಜಡ್ಜ್ ಮಾಡ್ಬೋದಾ? ಅದು ನಮಗೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಹೌದಾ, ಕ್ಯಾನ್ ವಿ ಡೂ ದಿಸ್? ಅದು ನಮಗೆ ಕ್ವಶನ್ ಮಾರ್ಕ್ ಇದೆ. ಸೊ ಹಾಗಾಗಿ ಇದು ಅರ್ಥ ಆಗ್ಬೇಕಂದ್ರೆ ನಾವು ಡೀಟೇಲ್ಡ್ ಇದನ್ನ ಅನಾಲಿಸಿಸ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 124. ದಟ್ ಈಸ್ ಆರ್ಟಿಕಲ್ 124 ಟಾಕ್ಸ್ ಅಬೌಟ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಟು ದಿ ಸುಪ್ರೀಂ ಕೋರ್ಟ್. ಹಾಗಾಗಿ ಅದು ನೋಡೋಣ. ಫಸ್ಟ್, ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಟು ದಿ ಸುಪ್ರೀಂ ಕೋರ್ಟ್, ಆರ್ಟಿಕಲ್ 124. ಆರ್ಟಿಕಲ್ 124 ಹೇಳುತ್ತೆ 7+1 ಜಡ್ಜಸ್ ಇರ್ಬೇಕಂತೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅಂದ್ರೆ 7 ಸುಪ್ರೀಂ ಕೋರ್ಟ್ ಜಡ್ಜಸ್ ಪ್ಲಸ್ ಈ 1 ಇದೆಯಲ್ಲ, ಈ 1 ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಈ ಟೋಟಲ್ 8 ಜಡ್ಜಸ್ ಇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಪಾರ್ಲಿಮೆಂಟ್ ಆಮೇಲೆ ಲಾ ಎನಾಕ್ಟ್ ಮಾಡ್ಬಿಟ್ಟು 30+1 ಇರ್ಲಿ ಸ್ಟ್ರೆಂತ್ ಅಂತ ಅಂದ್ಬಿಟ್ಟು ಮಾಡಿರುವಂಥದ್ದು. ಇತ್ತೀಚೆಗೆ ನ್ಯೂಸ್ ಅಲ್ಲಿ ನೋಡಿದೀವಿ, ಸುಪ್ರೀಂ ಕೋರ್ಟ್ ಈಸ್ ಆನ್ ಫುಲ್ ಸ್ಟ್ರೆಂತ್ ಅಂತ ಅಂದ್ಬಿಟ್ಟು ಕೂಡ ನಾವು ಹೇಳಿದೀವಿ. ಆಯ್ತಾ? ಸೊ ಹಾಗಾಗಿ 30+1 ಇರ್ಲಿ ಅಂತ ಪಾರ್ಲಿಮೆಂಟ್ ಆಮೇಲೆ ಲಾ ಎನಾಕ್ಟ್ ಮಾಡಿದ್ದು. ಆದ್ರೆ ಇವತ್ತು ಕೂಡ ಒರಿಜಿನಲ್ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಎಷ್ಟಿದ್ದಾರೆ ಅಂತಂದ್ರೆ 7+1 ಇದೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಹೆಂಗ್ ಅಪಾಯಿಂಟ್ ಮಾಡ್ತಾರೆ? ಸುಪ್ರೀಂ ಕೋರ್ಟ್ ಜಡ್ಜ್ ಅಪಾಯಿಂಟ್ಮೆಂಟ್ ಆಗಲಿ, ಹೈಕೋರ್ಟ್ ಜಡ್ಜ್ ಅಪಾಯಿಂಟ್ಮೆಂಟ್ ಆಗಲಿ, ಅಥವಾ ಹೈಕೋರ್ಟ್ ಅಲ್ಲಿ ಇರುವಂತಹ ಜಡ್ಜ್ನ ಟ್ರಾನ್ಸ್ಫರ್ ಮಾಡೋದಾಗ್ಲಿ, ಮೂರು ಮಾಡುವಂಥದ್ದು ಪ್ರೆಸಿಡೆಂಟ್. ಹಾಗಾದ್ರೆ ಹೆಂಗ್ ಮಾಡ್ತಾರೆ? ಈಗ ಸುಪ್ರೀಂ ಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 4 ಸೀನಿಯರ್ ಮೋಸ್ಟ್ ಜಡ್ಜ್ಗಳನ್ನ ಕೇಳ್ಬಿಟ್ಟು ಆತ ಅಪಾಯಿಂಟ್ ಮಾಡ್ತಾನೆ. ಈ 4 ಸೀನಿಯರ್ ಮೋಸ್ಟ್ ಜಡ್ಜ್ನೇ ಕೇಳಬೇಕು ಅನ್ನೋದನ್ನ 3 ಜಡ್ಜಸ್ ಕೇಸ್ ಅಂತ ಅಂದ್ಬಿಟ್ಟು ಆಯ್ತು. ಆ 3 ಜಡ್ಜಸ್ ಕೇಸ್ ಬೇಸಿಸ್ ಮೇಲೆ ಇದು ಬಂದಂಥದ್ದು. ನೆಕ್ಸ್ಟ್, ಹೈಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡಬೇಕಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 2 ಸೀನಿಯರ್ ಮೋಸ್ಟ್ ಜಡ್ಜನ್ ಕೇಳ್ತಾನೆ. ಜೊತೆಗೆ ಆ ಸ್ಟೇಟಿನ ಗವರ್ನರ್ ಒಪಿನಿಯನ್ ಕೂಡ ಕೇಳ್ತಾನೆ. ಈ ಸ್ಟೇಟಿಗೆ ಈ ರೀತಿ ಆಗ್ತಾ ಇದ್ದೀನಿ ನಾನು, ಒಬ್ರು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಗ್ತಿದ್ದೀನಿ ಅಂತ ಗವರ್ನರ್ ಒಪಿನಿಯನ್ ಕೇಳ್ತಾರೆ. ಅದೇ ಹೈಕೋರ್ಟ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ, ಒಂದು ಹೈಕೋರ್ಟಿಂದ ಒಂದು ಹೈಕೋರ್ಟಿಗೆ ಒಬ್ರು ಜಡ್ಜನ್ನ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 4 ಸೀನಿಯರ್ ಮೋಸ್ಟ್ ಜಡ್ಜನ್ ಕೇಳ್ತಾರೆ. ಜೊತೆಗೆ 2 ಹೈಕೋರ್ಟ್ ಅಂದ್ರೆ ಈ ಉದಾಹರಣೆಗೆ ಅನ್ಕೊಳ್ರಿ, ಬೆಂಗಳೂರು ಹೈಕೋರ್ಟ್ ಇಂದ ಮಡ್ರಾಸ್ ಹೈಕೋರ್ಟಿಗೆ ಯಾರೋ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ
ದೆನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, 4 ಸೀನಿಯರ್ ಮೋಸ್ಟ್ ಜಡ್ಜಸ್. ಜೊತೆಗೆ ಈ ಬೆಂಗಳೂರು ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತೆ ಮಡ್ರಾಸ್ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರಿಬ್ಬರದು ಒಪಿನಿಯನ್ ತಗೊಂತಾರೆ. ಈ ರೀತಿಯಾಗಿ ಜಡ್ಜಸ್ ಗಳನ್ನ ಇಂಡಿಯಾದಲ್ಲಿ ಅಪಾಯಿಂಟ್ ಮಾಡುವಂಥದ್ದು, ಐದರ್ ಇಟ್ ಮೇ ಬಿ ಸುಪ್ರೀಂ ಕೋರ್ಟ್ ಜಡ್ಜ್ ಆರ್ ಹೈಕೋರ್ಟ್ ಜಡ್ಜ್. ದೆನ್ ಹಾಗಾದ್ರೆ ಈ ಜಡ್ಜಸ್ಗೆ ಏನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳುವಂಥದ್ದು ಅದೇ ಆರ್ಟಿಕಲ್ 124(3) ಹೇಳುತ್ತೆ. ಇಲ್ಲಿ ಏನ್ ಹೇಳ್ತಿದೆ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕಂದ್ರೆ ಆತ 5 years ಹೈಕೋರ್ಟ್ ಜಡ್ಜ್ ಆಗಿರ್ಬೇಕಂತೆ. ಸರಿ, ಇಲ್ಲ ಅದಿಲ್ವಾ, ಹಂಗಾರೆ 10 years ಆತ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿರ್ಬೇಕಂತೆ. ಅದಿಲ್ವಾ, ಅಥವಾ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಆಗಿರ್ಬೇಕಂತೆ. ಆಯ್ತಾ? ಅದೇ ಹೈಕೋರ್ಟ್ ಜಡ್ಜ್ ಆಗ್ಬೇಕಂದ್ರೆ 10 years ಜಡ್ಜ್ ಇನ್ ಲೋಯರ್ ಕೋರ್ಟ್, ಅಥವಾ 10 years ಪ್ರಾಕ್ಟೀಸ್ ಆಸ್ ಎ ಲಾಯರ್, ಅಥವಾ ಹೆಲ್ಡ್ ಜುಡಿಷಿಯಲ್ ಆಫೀಸ್ ಇನ್ ಟೆರಿಟರಿ ಆಫ್ ಇಂಡಿಯಾ. ಅದೇ ತರ ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ಬೇಕಂತಂದ್ರೆ ಆತ ಅಡ್ವೊಕೇಟ್ ಅಥವಾ ಪ್ಲೀಡರ್ ಬಿಫೋರ್ ದಿ ಕೋರ್ಟ್ ಫಾರ್ 7 years ಆಗಿರ್ಬೇಕು, ಆರ್ ಈ ಶುಡಂಟ್ ಆಲ್ರೆಡಿ ಬಿ ಇನ್ ದ ಸರ್ವಿಸ್ ಆಫ್ ಸೆಂಟ್ರಲ್ ಸ್ಟೇಟ್ ಅಲ್ಲಿ ಯಾವುದೇ ಸರ್ವಿಸ್ ಅಲ್ಲಿ ಇರಬಾರ್ದು, ಅಂತವ್ರನ್ನ ಡಿಸ್ಟ್ರಿಕ್ಟ್ ಜಡ್ಜ್ ಮಾಡ್ತಾರೆ. ಈಗ ಇವೆರಡು ನಮಗೀಗ ಈ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಇವೆರಡು ಇಂಪಾರ್ಟೆಂಟ್ ಇಲ್ಲ. ನಾವೀಗ ಇದನ್ನ ನೋಡೋಣ. ಇದನ್ನ ಮತ್ತೆ ರಿಪೀಟ್ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕಂದ್ರೆ ಏನು, ಆತ 5 years ಹೈಕೋರ್ಟ್ ಜಡ್ಜ್ ಆಗಿ ಇರ್ಬೇಕಂತೆ. ಅದಿಲ್ಲ ಅಂದ್ರೆ ಅಥವಾ 10 years ಯು ಶುಡ್ ಪ್ರಾಕ್ಟೀಸ್ ಆಸ್ ಎ ಲಾಯರ್ ಅಂತೆ. ಅದಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ, ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಅಂದ್ರೆ ಏನು, ಇದ್ರದ್ದು ಏನ್ ಹೇಳ್ತಿರೋದು, ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಅಂದ್ರೆ ಹೇಳ್ತಿರೋಂಥದ್ದೇ ಅದು, ದೇ ಆರ್ ನಥಿಂಗ್ ಬಟ್ ದಿ ವೆರಿ ಗುಡ್ ಹೈ ಪ್ರೊಫೈಲ್ ಅಕಾಡೆಮಿಕ್ ಲಾಯರ್ಸ್. ಅದೇ ಪ್ರಾವಿಷನ್ ಇರುವಂಥದ್ದು. ದೇರ್ ಫೋರ್ ಅಕಾಡೆಮಿಕ್ ಲಾಯರ್ಸ್ ಯಾರಿದಾರಲ್ಲ, ಅಥವಾ ಲಾ ಅಲ್ಲಿ ಓದ್ಕೊಂಡು ಅಕಾಡೆಮಿಕ್ಸ್ ಅಲ್ಲಿ ಅವರು ಪಾಠ ಮಾಡಿ ಅಥವಾ ಅದರಲ್ಲಿ ಅವರು ರಿಸರ್ಚ್ ಮಾಡಿ ಮಾಡ್ತಿದಾರಲ್ಲ, ಅಂಥವ್ರನ್ನು ಕೂಡ ನೀವು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಬೋದು. ಆ ಪ್ರಾವಿಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಅಂತಾನೆ ಈ ಆರ್ಟಿಕಲ್ ಹೇಳ್ತಾ ಇರೋಂಥದ್ದು. ಅರ್ಥ ಆಗ್ತಿದ್ಯಾ? ದೆನ್ ಈಗ ಇದನ್ನ ನೋಡೋಣ, ಹಂಗ್ ಮಾಡ್ಬೋದಾ? ಇಲ್ಲಿ ನೋಡಿ, ಆರ್ಟಿಕಲ್ 124(3) ಅಲ್ಲಿ ಸಿ ಅಲ್ಲಿ ಪ್ರೊವೈಡ್ಸ್ ದಟ್ ಎ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹೌದಾ? ಯಾರು ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಅಂದ್ರೆ ಎ ಲಾ ಪ್ರೊಫೆಸರ್, ಹಿ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ಎ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಯಾಕೆ ಅಂತಂದ್ರೆ ಆತ ಥಿಯರಿ ಮತ್ತೆ ಕಾನ್ಸೆಪ್ಟ್ ಅಲ್ಲಿ ಭಾರಿ ಸ್ಟ್ರಾಂಗ್ ಇರ್ತಾನೆ. ನೀವು ಯಾರೋ ಒಬ್ರು ಪ್ರಾಕ್ಟೀಸ್ ಲಾಯರನ್ನ ಅಪಾಯಿಂಟ್ ಮಾಡೋದಕ್ಕೂ, ಅಥವಾ ನೀವು ಯಾರಾದರೂ ಒಬ್ರು ಇದರಲ್ಲಿ ಬಾರ್ ಕೌನ್ಸಿಲ್ ಅಲ್ಲಿ ಇರುವಂತವ್ರನ್ನ ಅಪಾಯಿಂಟ್ ಮಾಡೋದಕ್ಕೂ, ಈ ತರ ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡೋದ್ರಲ್ಲಿ ಒಂದು ಫ್ರೆಶ್ ಔಟ್ಲುಕ್ ಸಿಗುತ್ತೆ. ದಟ್ ಈಸ್ ಫಾರ್ ದಿ ಜುಡಿಷರಿ ಅಂತ ಹೇಳ್ತಿರೋದು. ಈಗ ನಾವು ಹೇಳಿದ್ವಲ್ಲ, ಈಗ ಜುಡಿಷರಿ ಏನಾರ ಅಪಾಯಿಂಟ್ ಮಾಡ್ಬೇಕಾದ್ರೆ ಸೀನಿಯರ್ ಮೋಸ್ಟ್ ಜಡ್ಜಸ್ ಎಲ್ಲ ಕೇಳ್ತಾರೆ. ಅಂಥದ್ರಲ್ಲಿ ಒಬ್ರು ಈ ತರ ಅಕಾಡೆಮಿಕ್ ಲಾಯರ್ ಅಥವಾ ಲಾ ಪ್ರೊಫೆಸರ್ ಇದ್ರು ಅಂತಂದ್ರೆ ಒಳ್ಳೆ ಥಿಯರಿ ಮತ್ತೆ ಕಾನ್ಸೆಪ್ಟ್ಸ್ ನಾಲೆಡ್ಜ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆ ಕಾರಣಕ್ಕೆ ಅಪಾಯಿಂಟ್ಮೆಂಟ್ ಮಾಡಬೇಕು. ಹಾಗಾದ್ರೆ ಇಂಡಿಯಾದಲ್ಲಿ ಮಾಡ್ತಿದಾರ? ಇವತ್ತರೆಗೂ ಯಾವ ಲಾ ಪ್ರೊಫೆಸರ್ನೂ ಮಾಡಿಲ್ಲ. ಇಂಡಿಯಾದಲ್ಲಿ ಬಿಡ್ರಿ, ಇಂಟರ್ನ್ಯಾಷನಲ್ ಜುಡಿಷಿಯಲ್ ಅಥವಾ ಲೀಗಲ್ ಬಾಡೀಸ್ ಇದಾವಲ್ಲ, ದಟ್ ಈಸ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇರ್ಬೋದು, WTO ಕೋರ್ಟ್ಸ್ಗಳಿರ್ಬೋದು, ಇಲ್ಲೂ ಕೂಡ ಎಲ್ಲೂ ಅಪಾಯಿಂಟ್ ಮಾಡಿಲ್ಲ. ಫರ್ದರ್ ಈಗ ಇಂಡಿಯನ್ ಜುಡಿಷರಿಗೆ ಏನೋ ಒಂದು ಗೊಂದಲ ಆಯಿತು, ಪ್ರಶ್ನೆ ಆಯಿತು, ಯಾರಾದರೂ ಅಕಾಡೆಮಿಕ್ಸು ಅವ್ರಿಗೆ ಕೇಳಬೇಕಂತಂದ್ರೆ ಈ ಲಾ ಪ್ರೊಫೆಸರ್ಸ್ ಇವ್ರನ್ನೆಲ್ಲ ಅಮಿಕಸ್ ಕುರಿಯಾ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಅಮಿಕಸ್ ಕುರಿಯಾ ಅಂತಂದ್ರೆ ಇಟ್ ಈಸ್ ದ ಫ್ರೆಂಡ್ ಆಫ್ ದಿ ಕೋರ್ಟ್. ಇಲ್ಲಿದೆ ನೋಡಿ, ಅಮಿಕಸ್ ಕುರಿಯೆ ಅಂತಂದ್ರೆ ಫ್ರೆಂಡ್ ಆಫ್ ದಿ ಕೋರ್ಟ್ ಅಂತ. ಅಂದ್ರೆ ಕೋರ್ಟಿಗೆ ನೀನು ಇದನ್ನ ಅಡ್ವೈಸ್ ಮಾಡು ಅಂತ ಅಂದ್ಬಿಟ್ಟು ಅಪಾಯಿಂಟ್ ಮಾಡ್ತಾರೆ. ಆ ತರ ಕೂಡ ಅವ್ರನ್ನ ಅಪಾಯಿಂಟ್ ಮಾಡಿಲ್ಲ. ಈ ತರ ಏನಾರ ಒಪಿನಿಯನ್ ಬೇಕು ಅಂದ್ರೆ ದೆನ್ ಬಾರ್ ಕೌನ್ಸಿಲಿಗೆ ಹೋಗ್ಬಿಟ್ಟು ಅಲ್ಲಿ ಇರೋಂಥ ಲಾಯರ್ಸ್ಗಳನ್ನೇ ಮಾಡ್ತಾರೆ ಹೊರತು ಯಾರು ಅಕಾಡೆಮಿಕ್ ಇರೋರನ್ನ ಮಾಡಲ್ಲ. ಸೊ ಹಾಗಾಗಿ ಹಂಗಾರೆ ಮಾಡೇ ಇಲ್ವಾ? ಮಾಡಿದರೆ ಕೆಲವೊಂದೊಂದು, ಅದು ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಸರ್ಟೈನ್ ಜಡ್ಜಸ್ ಇಂಡಿವಿಜುವಲಿ ಅವರು ಇಲ್ಲ ಈ ತರ ಒಬ್ಬ ಅಕಾಡೆಮಿಕಲ್ ಸ್ಟ್ರಾಂಗ್ ಇದ್ದಾನೆ, ಅವನಿದ್ರೆ ಒಳ್ಳೇದು ಅಂತ ಅವ್ರು ಇಂಡಿವಿಜುವಲ್ ಜಡ್ಜಸ್ ಇನಿಷಿಯೇಟ್ ಮಾಡಿದ್ದಾರೆ ಹೊರತು ಯಾವುದೇ ಪ್ರಾವಿಷನ್ಸ್ ಜುಡಿಷಿಯರಿನಲ್ಲಿ ಇಲ್ಲ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಮಾಡ್ಬೇಕಾಯ್ತು, ಯೂಸ್ ಇದೆಯಾ? ಅಫ್ಕೋರ್ಸ್ ಯೂಸ್ ಇದೆ. ಅದಕ್ಕೋಸ್ಕರ ಒಂದು ಕೇಸ್ ಸ್ಟಡಿ ಹೇಳ್ತಿದ್ದಾರೆ. ಏನು ನೋವಾರ್ಟಿಸ್ ಕೇಸ್ ಅಂತ ಅಂದ್ಬಿಟ್ಟು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ವಿಚಾರವಾಗಿ ನೋವಾರ್ಟಿಸ್ ಕೇಸ್ ಅಂತ ಒಂದು ಫೇಮಸ್ ಜಡ್ಜ್ಮೆಂಟ್. ಆಯ್ತಾ? ಇದು ನೆಕ್ಸ್ಟ್ ಯಾವಾಗಾದ್ರೂ ನಾನು ಇದನ್ನ ಹೇಳ್ತೀನಿ, ಅಥವಾ ನಾನು ಸ್ಟ್ಯಾಟಿಕ್ ಕ್ಲಾಸಲ್ಲಿ ಆಲ್ರೆಡಿ ನೋವಾರ್ಟಿಸ್ ಕೇಸ್ ಅನ್ನು ಹೇಳಿರ್ತೀನಿ. ಸೊ ಇದು ಯಾವುದೋ ಒಂದು ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ತುಂಬಾ ಡೀಟೇಲ್ಡ್ ಅನಾಲಿಸಿಸ್ ಬೇಕಾಗಿರುತ್ತೆ. ಅಂತ ಟೈಮ್ನಲ್ಲಿ ಯಾರನ್ನ ಅಪಾಯಿಂಟ್ ಮಾಡೋದು? ಈ ಬಾರ್ ಕೌನ್ಸಿಲ್ ಅವ್ರಿಗೆ ಗೊತ್ತಿರಲ್ಲ, ಬೇರೆ ಯಾರು ಗೊತ್ತಿರಲ್ಲ ಅಂದಾಗ ಅವಾಗ ಅಕಾಡೆಮಿಕ್ ಅಥವಾ ಲಾ ಪ್ರೊಫೆಸರ್ ಒಬ್ರು ಇರ್ತಾರೆ, ಶಮ್ನಾದ್ ಬಶೀರ್ ಅಂತ ಅಂದ್ಬಿಟ್ಟು ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅವ್ರ ಇನ್ಪುಟ್ಸ್ ಮೇಲೆ ಈ ಜಡ್ಜ್ಮೆಂಟ್ ಬಂದಂಥದ್ದು. ಇದು ಒನ್ ಆಫ್ ದಿ ಬೆಸ್ಟ್ ಜಡ್ಜ್ಮೆಂಟ್ ಇಂಡಿಯಾದಲ್ಲಿ ಬಂದಿರುವಂಥದ್ದು ವಿತ್ ರೆಸ್ಪೆಕ್ಟ್ ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ದಟ್ ಈಸ್ ಎವರ್ ಗ್ರೀನಿಂಗ್ ಆಫ್ ದಿ ಪೇಟೆಂಟ್ಸ್. ಅಥವಾ ಯಾವುದೋ ಒಂದು ಡ್ರಗ್ ಇರುತ್ತೆ, ಅದು ಪೇಟೆಂಟ್ ಇರುತ್ತೆ. ಆ ಡ್ರಗ್ಗಿಗೆ ಉದಾಹರಣೆಗೆ 50 ರೂಪಾಯಿ, ಯಾವುದೋ ಕೋವಿಡ್ ಇಂದು 50 ರೂಪಾಯಿ ಇರುತ್ತೆ ಅಂತ ತಿಳ್ಕೊಳ್ರಿ ಒಂದು ಟ್ಯಾಬ್ಲೆಟ್. ಸೊ ಅದಕ್ಕೆ ಪೇಟೆಂಟ್ ಇರುತ್ತೆ ಯಾವುದೋ ಕಂಪ್ನಿದು. ಆ ಕಂಪ್ನಿ ನಾನು ಕಮ್ಮಿಗೆ ಸೇಲ್ ಮಾಡಲ್ಲ, ನಾನು ದುಡ್ಡಾಗಿ ರಿಸರ್ಚ್ ಎಲ್ಲ ಮಾಡಿದ್ದೀನಿ ಅಂತ ಆ ಕಂಪ್ನಿ ಹೇಳುತ್ತೆ. ಆ ಕಂಪ್ನಿ ಹಂಗೆ ಹೇಳಿದಾಗ ಇಲ್ಲ, ಜನಗಳು ಸಾಯ್ತಿದ್ದಾರೆ, ಆ ಕಾರಣಕ್ಕೋಸ್ಕರ ನೀನು ಇದನ್ನ ಕಮ್ಮಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿ ಇದನ್ನ ಯಾವ್ದಾದ್ರು ಒಂದು ಲೋಕಲ್ ರ್ಯಾನ್ ಬ್ಯಾಕ್ಸಿನೋ ಈ ಕಂಪನಿ ಕೊಟ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸುವಂಥದ್ದು ಇದೆಯಲ್ಲ,
ಅದನ್ನ ನಾವಿಲ್ಲಿ ಎವರ್ಗ್ರೀನಿಂಗ್ ಅದನ್ನ ನಾವು ಕಂಪಲ್ಸರಿ ಲೈಸೆನ್ಸಿಂಗ್ ಅಂತ ಮಾಡ್ತೀವಿ. ಆ ಕಂಪಲ್ಸರಿ ಲೈಸೆನ್ಸಿಂಗ್ ವಿಚಾರವಾಗಿ ಇದು ನೋವಾರ್ಟಿಸ್ ಕೇಸ್ ಅಂತ ಬಂದಿದ್ದು. ಆ ನೋವಾರ್ಟಿಸ್ ಕೇಸ್ ಜಡ್ಜ್ಮೆಂಟ್ ಸಮ್ನಾದ್ ಬಶೀರ್ ಅನ್ನೋರು ಕೊಟ್ಟಿರುವಂತದ್ದು, ಅಂದ್ರೆ ಅವ್ರ ಇನ್ಪುಟ್ಸ್ ಕೊಟ್ಟಿರುವಂತದ್ದು. ಸೊ ನೋಡಿ, ಇಂಥ ದೊಡ್ಡ ಜಡ್ಜ್ಮೆಂಟ್ಗೆ ಲಾ ಪ್ರೊಫೆಸರ್ ಇನ್ವಾಲ್ವ್ ಆಗಿದ್ದಾರೆ. ಆಲ್ಸೋ ನೀವು ಅದರ್ ಕಾನ್ಸ್ಟಿಟ್ಯೂಷನ್ಸಿ ಕಂಪೇರ್ ಮಾಡಿದ್ರೆ US ಅಪಾಯಿಂಟ್ಸ್ ಲಾ ಪ್ರೊಫೆಸರ್ ಟು ಜುಡಿಷರಿ, US ಮಾಡುತ್ತದನ್ನ, ಆಯ್ತಾ. ಅದರಿಂದ ನಮ್ಮ ಮೋದಿಜಿ ಇವಾಗ ಒಂದು ಪಾಸಿಟಿವ್ ಸ್ಟೆಪ್ ತಗೊಂಡಿದ್ದಾರೆ. ಏನ್ ತಗೊಂಡಿದ್ದಾರೆ ಅಂದ್ರೆ, ಇನ್ನ ಜುಡಿಷರಿ ಬಗ್ಗೆ ಮಾತಾಡಿಲ್ಲ ಅವರು. ಅವ್ರು ಹೇಳ್ತಿರೋದು ಏನಂತಂದ್ರೆ, ಬ್ಯೂರೋಕ್ರಾಟ್ಸಿಗೆ ಲ್ಯಾಟ್ರಲ್ ಎಂಟ್ರಿ ಪ್ರೊವೈಡ್ ಮಾಡಬೇಕು ಅಂತ. ಬ್ಯೂರೋಕ್ರಾಟ್ಸಿಗೆ ಲ್ಯಾಟ್ರಲ್ ಎಂಟ್ರಿ ಅಂದ್ರೆ, ಈಗ ಯಾರೋ ಒಬ್ಬರಿಗೆ ವಯಸ್ಸಾಗೋಗ್ಬಿಡುತ್ತೆ, 6 ಅಟೆಂಪ್ಟ್ ಮುಗ್ದೋಗ್ಬಿಡುತ್ತೆ UPSC, ಆದ್ರೂ ಕೂಡ ಆತ ಟ್ಯಾಲೆಂಟೆಡ್, ಮುಂದೆ ಅವ್ನು ಎದರಲ್ಲೋ ರಿಸರ್ಚ್ ಮಾಡಿ ಇದು ಮಾಡಿ ನಾಲೆಡ್ಜ್ ಗೇನ್ ಮಾಡಿರ್ತಾನೆ. ಅಂತರನ್ನ ಲ್ಯಾಟ್ರಲ್ ಆಗಿ ಕರ್ಕೊಂಡ್ಬಂದ್ಬಿಟ್ಟು ಜಾಯಿಂಟ್ ಸೆಕ್ರೆಟರಿ ಅದು ಇದು ಮಾಡ್ಬಿಟ್ಟು ಆತನನ್ನ ಗೌರ್ಮೆಂಟ್ ಅಲ್ಲಿ ಹಿಡ್ಕೊಳೋ ತರ, ಅದಕ್ಕೆ ಲ್ಯಾಟರಲ್ ಎಂಟ್ರಿ ಅಂತ ಕರೀತಾರೆ. ಅದನ್ನಾದ್ರೂ ಮಾಡ್ಬೇಕಂತ ಇರುವಂತದ್ದು. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಕ್ವಾಲಿಫಿಕೇಶನ್ ಆಫ್ ದಿ ಸುಪ್ರೀಂ ಕೋರ್ಟ್ ಜಡ್ಜು, ಅದರಲ್ಲಿ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ರಿ, ಕೆಲವು ಕಡೆ ಎಮಿನೆಂಟ್ ಜುರಿಸ್ಟ್ ಅಂತ ಅಂದ್ಬಿಟ್ಟು ಕೂಡ ಹೇಳಿರ್ತಾರೆ. ಈ ವಿಚಾರವಾಗಿ ಬಂದಿರುವಂತದ್ದು. ಇಷ್ಟು ದಿನ ಯಾವ ಸ್ಟ್ಯಾಟಿಕ್ ಬುಕ್ ಅಲ್ಲೂ ಯಾವ ಕೋಚಿಂಗ್ ಸೆಂಟರ್ ನೋಡ್ಸಲ್ಲ, ನಾನು ಇದನ್ನ ನೋಡಿಲ್ಲ. ಅರ್ಥ ಆಗ್ತಿದೆಯಾ? ಹಂಗಾಗಿ ಇಂಪಾರ್ಟೆಂಟ್. ಯಾಕೆ ನಾವು ನ್ಯೂಸ್ ಪೇಪರ್ಗಳನ್ನ ಓದಬೇಕು ಅನ್ನೋದು ಇದಕ್ಕೆ ಇಂಪಾರ್ಟೆಂಟ್. ಆಮೇಲೆ ಕೆಲವರು ಯೂಟ್ಯೂಬ್ ಕಮೆಂಟ್ ಮಾಡಿದ್ರು, ಸರ್ ನೀವು ದ ಹಿಂದೂ ಅನಾಲಿಸಿಸ್ ಜೊತೆಗೆ ದ ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನ ಅನಲೈಸ್ ಮಾಡಿ, ಅದ್ರ ಜೊತೆಗೆ ಒಂಚೂರು PIBನೂ ಹಾಕ್ಬಿಡಿ ಸರ್, ಅದ್ರ ಜೊತೆಗೆ ಒಂಚೂರು ನೀವು ಇದನ್ನ ಯೋಜನೂ ಮತ್ತೆ ಒಂಚೂರು ಕುರುಕ್ಷೇತ್ರನೂ ಹಾಕ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಷ್ಟು ಡೀಟೇಲ್ಡ್ ಅನಾಲಿಸಿಸ್ ನಮಗೆ ಇದನ್ನ ಮಾಡ್ಕೋತಾ ಹೋದ್ರೆ ಇಡೀ ಜೀವನ ಕರೆಂಟ್ ಅಫೇರ್ಸ್ ಅಲ್ಲೇ ಇರುತ್ತೆ. ಅಫ್ಕೋರ್ಸ್ ದ ಹಿಂದೂನ ಹಿಡ್ಕೊಂಡು ಅನಾಲಿಸಿಸ್ ಮಾಡಿದ್ರು, ಈಗ ಡೀಟೇಲ್ಡ್ ಅನಾಲಿಸಿಸ್ ನಾನು ಏನ್ ಮಾಡ್ತಿದ್ದೀನಲ್ಲ, ಇದಕ್ಕೆ ಬೇರೆ ಎಲ್ಲಾ ಕಡೆಯಿಂದ ಸೋರ್ಸ್ ಇನ್ಫಾರ್ಮೇಶನ್ ಹಾಕಿ ಮಾಡ್ತಿರುವಂತದ್ದು. ಹಾಗಾಗಿ ಡೀಟೇಲ್ಡ್ ಅನಾಲಿಸಿಸ್ ನಮಗೆ ಬೇರೆ ಬೇರೆ ಅನ್ವಾಂಟೆಡ್ ಆಗಿ ನೀವು ದಿನನಿತ್ಯ ನೀವು ಒಂದು 10 ನ್ಯೂಸ್ ಪೇಪರ್ ಓದಿ ನೀವು ಜೀರ್ಣಿಸ್ಕೊಳಕ್ಕಾಗಲ್ಲ. ಎಲ್ಲಾ ನ್ಯೂಸ್ ಪೇಪರ್ ಅಲ್ಲಿ ಸೇಮೇ 1-2 ಪಾಯಿಂಟ್ ಜಾಸ್ತಿ ಇರುತ್ತೆ. ಬಟ್ ಎಕ್ಸಾಮಿಗೆ ನಮಗೆ ಬೇಕಾಗಿರೋ ಇಷ್ಟು. ಹಾಗಾಗಿ ನಾನು ಎಷ್ಟು ಇನ್ಫಾರ್ಮೇಶನ್ ಹೇಳ್ತಿದ್ದೀನಿ ಅಷ್ಟು ನೀವು ಚುಪ್ ಚಾಪ್ ಕಲ್ದಿರಿ, ಅಷ್ಟು ಸಾಕು ಈ ಆರ್ಟಿಕಲ್ ಬಗ್ಗೆ. ಈ ಆರ್ಟಿಕಲ್ನ ದ ಹಿಂದೂ 1 ಜೂನ್ ಇಂಟರ್ನ್ಯಾಷನಲ್ ರಿಲೇಷನ್ ಇಸ್ಲಾಮಿಕ್ ಸ್ಟೇಟ್ ಖೋರಾಸಾನ್ ಅಂದ್ರೆ ನಾನು ಇಲ್ಲಿ ಹಾಕಿದ್ದೀನಿ. ಈಗ ಈ ಆರ್ಟಿಕಲ್ ಅಲ್ಲಿ ನಾವು ಅರ್ಥ ಮಾಡ್ಕೊಬೇಕಂದ್ರೆ, ಫಸ್ಟ್ ಆಫ್ ಆಲ್ ಇಸ್ಲಾಮಿಕ್ ಸ್ಟೇಟ್ ಖೋರಾಸಾನ್ ಏನು, ದೆನ್ ಇದರಲ್ಲಿ ತಾಲಿಬಾನ್ ರೆಜಿಮ್ ಬಗ್ಗೆ ಮಾತಾಡ್ತಿದ್ದಾರೆ. ತಾಲಿಬಾನ್ ರೆಜಿಮ್ ಅಂತಂದಾಗ, ಈಗ ತಾಲಿಬಾನ್ ಅಂದ ತಕ್ಷಣ ಅನ್ಸುತ್ತೆ, ತಾಲಿಬಾನೇ ಫುಲ್ ಸ್ಟ್ರಾಂಗ್ ಗುರು, ಗ್ರೇಟ್ ಗುರು, ಈಗ ನೋಡಲ್ಲಿ ಅಫ್ಘಾನಿಸ್ತಾನಲ್ಲಿ ಎಲ್ಲರನ್ನೂ ಒಡೆದು ಮಾಡಿ ತಾಲಿಬಾನ್ ಸಾರ್ವಭೌಮ ಪವರ್ ತಗೊಂಡಿದೆ ಅಂತ ಅಂದ್ಬಿಟ್ಟು. ಹಂಗೆ ಅನ್ಬೇಕಾದ್ರೆ ನನಗೆ ನಮ್ಮ ಪುನೀತ್ ರಾಜ್ಕುಮಾರ್ ಸಾರ್ ನೆನಪಾಗತ್ತೆ. ಯಾಕಂದ್ರೆ ಅವ್ರದ್ದು ಫಿಲಮಿನ್ ಸಾಂಗ್ ಇತ್ತಲ್ಲ, ತಾಲಿಬಾನ್ ಅಲ್ಲ ಅಲ್ಲ ಓಕೆ ವಾಟ್ ಎವರ್. ಸೊ ಹಾಗಾಗಿ ಆ ಸಾಂಗ್ ನೆನಪಾಗುತ್ತೆ. ಯಾಕಂದ್ರೆ ನಿಜವಾಗ್ಲೂ ತಾಲಿಬಾನ್ ಅಲ್ಲ ಅಲ್ಲನೇ. ಯಾಕಂದ್ರೆ ತಾಲಿಬಾನ್ಗಿಂತ ಸ್ಟ್ರಾಂಗ್ ಆಗಿ ಇಸ್ಲಾಮಿಕ್ ಸ್ಟೇಟ್ ಇದೆ. ಅದರಲ್ಲೂ ಅಫ್ಘಾನಿಸ್ತಾನ್ ಏರಿಯಾ ಇದೆಯಲ್ಲ, ಈ ಅಫ್ಘಾನಿಸ್ತಾನ್ ಏರಿಯಾದಲ್ಲಿ ಒಂದು ಇಸ್ಲಾಮಿಕ್ ಸ್ಟೇಟ್ ಡೆವಲಪ್ ಆಗ್ತಿದೆ. ಆ ಇಸ್ಲಾಮಿಕ್ ಸ್ಟೇಟ್ ಅಂದ್ರೆ ಎಲ್ಲವೂ ಕಾಮನ್ ಇಸ್ಲಾಮಿಕ್ ಸ್ಟೇಟ್ ಅಂತ ಇದೆಯಲ್ಲ, ಅದಕ್ಕೆ ಅಫಿಲಿಯೇಷನ್ ಬೇರೆ ಬೇರೆ ಏರಿಯಾಗಳಲ್ಲಿ. ನಾವು ಯಾವುದೋ ಟೆರರ್ ಗ್ರೂಪ್ ಇರುತ್ತೆ, ನಾವು ನಿಮಗೆ ಸಪೋರ್ಟ್ ರೀ, ಈ ಕಡೆ ಯಾವುದೋ ಟೆರರ್ ಗ್ರೂಪ್ ಇರುತ್ತೆ, ನಾವು ನಿಮಗೆ ಸಪೋರ್ಟ್ ರೀ ಅಂತ ಇಸ್ಲಾಮಿಕ್ ಸ್ಟೇಟಿಗೆ ಎಲ್ಲವೂ ಒಂದೊಂದು ಹೆಸರು ಕೊಡ್ಕೊಂಡು ಅವೋ ಇದು ಮಾಡ್ತಿದ್ದಾವೆ. ಆ ಥರ ಈ ಅಫ್ಘಾನಿಸ್ತಾನ್ ಏರಿಯಾದಲ್ಲಿ ಇರುವಂತಹ ಒಂದು ಇಸ್ಲಾಮಿಕ್ ಸ್ಟೇಟನ್ನ ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರೇಸಾನ್ ಅಂತ ಅಂದ್ಬಿಟ್ಟು ಕರಿತೀವಿ. ಖೊರೇಸಾನ್ ಅಂತಂದ್ರೆ ಇಲ್ಲಿ ಒಂದು ದೇಶ, ಇದೇನೇನು ನಾವು ರೆಡ್ ತೋರಿಸಿದೀವಲ್ಲ, ಈ ರೆಡ್ ತೋರಿಸಿರುವಂಥ ಜಾಗದಲ್ಲೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ದೇಶ ಖೊರಾಸಾನ್ ಅಂತ ಅಂದ್ಬಿಟ್ಟು ಮಾಡ್ಬೇಕಂತಂದ್ಬಿಟ್ಟು ಇಲ್ಲಿರುವಂತಹ ಮಿಲಿಟೆಂಟ್ ಗ್ರೂಪ್ಗಳು ಪ್ಲಾನ್ ಮಾಡಿಕೊಂಡು, ಯಾವಾಗ ಇಸ್ಲಾಮಿಕ್ ಸ್ಟೇಟ್ ತುಂಬಾ ಪೀಕ್ ಪವರ್ ಅಲ್ಲಿ ಇತ್ತಲ್ಲ, ಅಂತ ಟೈಮ್ನಲ್ಲಿ ಈ ಟೆರರ್ ಗ್ರೂಪ್ ನಾವು ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರೇಸಾನ್ ಅಂತ ಮಾಡ್ಕೊಂತೀವಿ, ನಿಮ್ಮ ದಯಾ ನಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಅಂದ್ಬಿಟ್ಟು ಈ ತರ ಮಾಡ್ಕೊಂಡಿದ್ದಾರೆ. ಯಾರು? ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರೇಸಾನ್. ಹಾಗಾದ್ರೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರೇಸಾನ್ ಇಂದ ಏನು ಪ್ರಾಬ್ಲಮ್ ಅಂತಂದ್ರೆ, ಇವರು ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರೇಸಾನ್ ಇದಾರಲ್ಲ, ದೇ ಆರ್ ಹಾರ್ಡ್ ಕೋರ್ ಶರಿಯಾ ಫಾಲೋವರ್ಸ್, ತುಂಬಾ ಶರಿಯಾ ಫಾಲೋವರ್ಸ್. ಯಾವುದು ಅಂತಂದ್ರೆ ತಾಲಿಬಾನ್ಗಿಂತ ಜಾಸ್ತಿ. ಅರ್ಥ ಆಗ್ತಿದ್ಯಾ? ತಾಲಿಬಾನ್ಗಿಂತ ಜಾಸ್ತಿ ಇವರು ಹಾರ್ಡ್ ಕೋರ್ ಶರಿಯಾ ಫಾಲೋವರ್ಸು. ಅವರು ISIS ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ ಅಂತ ಸ್ಟಾರ್ಟಿಂಗ್ ಇದ್ದಂಥದ್ದು, ಆಮೇಲೆ ಇಸ್ಲಾಮಿಕ್ ಸ್ಟೇಟ್ ಅಂತ ಆಯ್ತಲ್ಲ, ಅದಕ್ಕೆ ಅಫಿಲಿಯೇಷನ್ ಕೊಡ್ತಾರೆ. ಈ ಇಸ್ಲಾಮಿಕ್ ಸ್ಟೇಟ್ ಖೊರೇಸಾನ್ ಇವ್ರದ್ದು ಪ್ಲಾನ್ ಅಥವಾ ಐಡಿಯಾ ಏನು ಅಂತಂದ್ರೆ, ಗ್ರೇಟರ್ ಖೊರೇಸಾನ್ ಅಂತ ಅಂದ್ಬಿಟ್ಟು ಒಂದು ಜಾಗ ಮಾಡ್ಬೇಕಂತ. ಇವ್ರು ಗ್ರೇಟರ್ ಖೊರೇಸಾನ್ ಮಾಡ್ಬೇಕು ಅಂತಂದ್ರೆ, ಈಗ ಅದರಲ್ಲಿ ಮೇನ್ ಆಗಿರುವಂತದ್ದೇ ಇಲ್ಲಿ ಅಫ್ಘಾನಿಸ್ತಾನ್ ಏರಿಯಾ ಇರೋದ್ರಿಂದ, ಈಗ ಅಫ್ಘಾನಿಸ್ತಾನಲ್ಲಿ ಯಾರು ಬಂದಿದ್ದಾರೆ? ತಾಲಿಬಾನ್ ಬಂದಿದ್ದಾರೆ. ಹಾಗಾಗಿ ಇವ್ರು ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರೇಸಾನ್ ಇದಾರಲ್ಲ, ಇವ್ರು ತಾಲಿಬಾನಿಗೆ ಬೈತಿದ್ದಾರೆ, ನೀನ್ ತಾಲಿಬಾನ್ ಏನ್ ಗುರು ನೀನು, ಈ ಕಡೆ ಜಿಹಾದಿ ಬಿಟ್ಟಿದ್ಯಾ, ಆಯ್ತಾ, ಈ ಕಡೆ ಕೋರ್ ಶರಿಯಾ ಲಾನ ಬಿಟ್ಟಿದ್ಯಾ, ಮಾತೆತ್ರೆ ಅಮೆರಿಕದವ್ರ ಜೊತೆ ಹೋಗ್ಬಿಟ್ಟು ನಾನು ಸೆಟಲ್ಮೆಂಟ್ ಮಾಡ್ತೀನಿ, ಪೀಸ್ ಡೀಲ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಪಾಶ್ ಹೋಟ್ಲಲ್ಲಿ ಆರಾಮಾಗಿ ಚಿಲ್ ಮಾಡ್ಕೊಂಡು ಕೂತಿದ್ಯಾ. ಹಾಗಾಗಿ ನೀನು ತಾಲಿಬಾನು, ಯು ಆರ್ ಜಸ್ಟ್ ಎ ಪುಸ್ತೂನ್ ನ್ಯಾಷನಲಿಸ್ಟ್ ಮಿಲಿಟೆಂಟ್ ಅಷ್ಟೇ. ಪುಸ್ತೂನ್ ಅನ್ನೋ ಒಂದು
ಟ್ರೈಬಲ್ ಗ್ರೂಪಿಗೆ ಸೇರುವಂತ ನ್ಯಾಷನಲ್ ಮಿಲಿಟೆಂಟ್ ನಿನ್ ಕೈಯಲ್ಲಿ ಏನಾಗುತ್ತೆ, ಆಮೇಲೆ ಮತ್ತೆ ನೀನ್ ಮಾಡ್ತಿರುವಂತದ್ದು ಯಾವ್ದು ಕೂಡ ನಮ್ ಶರಿಯಾ ಲಾ ಪ್ರಕಾರ ಇಲ್ಲ, ನೀನ್ ವೇಸ್ಟ್ ನನ್ ಮಗ ಅಂತ ಅಂದ್ಬಿಟ್ಟು ತಾಲಿಬಾನೇ ಟಫ್, ವುಮೆನ್ ಪವರ್ ಕೊಡ್ಲಿಲ್ಲಂಗೆ ಏನು ಕೊಡ್ಲಿಲ್ಲಂಗೆ ಅಫ್ಘಾನಿಸ್ತಾನಲ್ಲಿ ಇದು ಮಾಡ್ತಿದ್ದಾರೆ. ನೀನೇ ವೇಸ್ಟ್ ನನ್ ಮಗ ಅಂತ ಅಂದ್ಬಿಟ್ಟು ಬೈದು ನಿನ್ಕಿಂತ ಈಗ ನೀನು ಅಫ್ಘಾನಿಸ್ತಾನ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ಯಾ, ನಿನ್ಕಿನ್ನ ಸುತ್ತಮುತ್ತಲು ಎಲ್ಲಾ ದೇಶನೂ ಸೇರಿಸ್ಕೊಂಡು ಖೊರೇಸಾನ್ ಅಂತ ನಾನು ಬಿಲ್ಡ್ ಮಾಡ್ಬೇಕಂತ ಅಂದ್ಬಿಟ್ಟು ಇರುವಂತದ್ದು ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರೇಸಾನ್. ಈ ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರೇಸಾನ್ ಅಫ್ಘಾನಿಸ್ತಾನಿಗೆ ಆಪೋಸ್ ಮಾಡಿಕೊಂಡು ತಾನು ಇಸ್ಲಾಮಿಕ್ ಸ್ಟೇಟ್ ಇಂದ ಪವರ್ ನ ಅಂದ್ರೆ ಸಪ್ಲೈ ಬಂದೂಕು ಸಪೋರ್ಟ್ಗಳನ್ನ ತಗೊಂಡ್ಬಿಟ್ಟು ಇಲ್ಲಿ ತಾಲಿಬಾನನು ಹೊಡೆದಾಕ್ಬಿಟ್ಟು ಅವರು ದೊಡ್ಡ ಒಂದು ದೇಶನ ಸ್ಥಾಪನೆ ಮಾಡಬೇಕು ಅಂತಿದ್ದಾರೆ. ಇದು ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರೇಸಾನ್. ಈ ವಿಚಾರ ನಿಮಗೆ ಗೊತ್ತಿರಬೇಕು, ಬಿಕಾಸ್ ನಾರ್ಮಲ್ ಆಗಿ ಇಸ್ಲಾಮಿಕ್ ಸ್ಟೇಟ್ ಓದಿರ್ತೀವಿ. ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರೇಸಾನ್ ಅಂದ್ರೆ ಯಾವುದು, ಎಲ್ಲಿ ಬರುತ್ತೆ, ನಾನು ಈ ಮ್ಯಾಪಲ್ಲಿ ತೋರಿಸಿದಾಗ ಯಾವ್ಯಾವ ದೇಶ ಬರುತ್ತೆ, ಇದೆಲ್ಲದು ನಿಮಗೆ ಡೀಟೇಲ್ ಆಗಿ ಗೊತ್ತಿರಬೇಕು. ಈ ಆರ್ಟಿಕಲ್ನ ದ ಹಿಂದೂ 1 ಜೂನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂಡಸ್ ವಾಟರ್ ಟ್ರೀಟಿ ಅಂಡರ್ ಹಾಕಿದ್ದೀನಿ. ಈಗ ಇಂಡಸ್ ವಾಟರ್ ಟ್ರೀಟಿ ಅಂತಂದ್ರೆ 1947 ಅಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಪಾರ್ಟಿಷನ್ ಆದಾಗ ಇಂಡಸ್ ನದಿ ಕೂಡ ಪಾರ್ಟಿಷನ್ ಆಯಿತು. ಇಂಡಸ್ ನದಿನಲ್ಲಿ ಟ್ರಿಬ್ಯೂಟರೀಸ್ ಅಂದ್ರೆ ಈಗ ಇಂಡಸ್ ಟೋಟಲ್ ಇಂಡಸ್ ರಿವರ್ ಬೇಸಿನ್ ಅಂದ್ರೆ ಇಂಡಸ್, ಜೀಲಮ್, ಚೀನಾಬ್, ರವಿ, ಸಟ್ಲೆಜ್, ಬಿಯಾಸ್, ಇಷ್ಟು ನದಿ ಇದೆ, 6 ನದಿ. ಇದರಲ್ಲಿ ಈ ಇಂಡಸ್ ನದಿನೂ ಕೂಡ ಡಿವೈಡ್ ಆಗ್ಬಿಡುತ್ತೆ. ಇಂಡಸ್ ನದಿ ಡಿವೈಡ್ ಮಾಡಿಬಿಟ್ಟು ಇನ್ನು ಇಂಡಸ್ ನದಿ ಬಗ್ಗೆ ಏನಾದ್ರೂ ನಿಮಗೆ ಒಬ್ರಿಗೊಬ್ರಿಗೆ ಏನಾರ ಗಲಾಟೆ ಜಗಳ ಆ ಥರ ಎಲ್ಲ ಇತ್ತು ಅಂತಂದ್ರೆ ನೀವು ಒಂದು ಕಮಿಷನ್ ಮಾಡಿಕೊಂಡು ಆ ಕಮಿಷನಲ್ಲಿ ಬಂದ್ಬಿಟ್ಟು ಮಾತುಕತೆ ಮಾಡಿಬಿಟ್ಟು ಡಿಸ್ಕಷನ್ ಮಾಡಿ ಈ ನದಿ ಹಂಚಿಕೆ ಬಗ್ಗೆ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಒಂದು ಪರ್ಮನೆಂಟ್ ಇಂಡಸ್ ಕಮಿಷನ್ ಅಂತ ಮಾಡಿರ್ತಾರೆ. ಈ ಪರ್ಮನೆಂಟ್ ಇಂಡಸ್ ಕಮಿಷನ್ ಇದೆಯಲ್ಲ ಅದರದ್ದು ಮೀಟಿಂಗ್ ನಡೀತಾ ಹೋಗುತ್ತೆ. ಈಗ 118ನೇ ಮೀಟಿಂಗ್ ಆಯಿತು. ಇಷ್ಟೇ ನ್ಯೂಸ್ ಇರೋದು. ಆದರೆ ನೋಡೋಕ್ಕೆ ನಮಗಿದು ಇಷ್ಟು ಸಿಂಪಲ್ ನ್ಯೂಸ್ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ಇಂಡಸ್ ವಾಟರ್ ಟ್ರೀಟಿ ಅಂದರೆ ಏನು, ಇವರಿಬ್ಬರು ಮಧ್ಯದಲ್ಲಿ ಗಲಾಟೆ ಯಾಕೆ ಬರಬೇಕು ಅನ್ಸ್ತಿ, ನೀಟಾಗಿ ನದಿ ನೀರು ಹಂಚಿಕೆ ಆದರೆ. ದೆನ್ ಇದರಲ್ಲಿ ಇರುವಂಥದ್ದು 6 ನದಿ. 6 ನದಿನಲ್ಲಿ ಯಾವ ನದಿಗಳು ಇಂಡಿಯಾಗೆ ಬರುತ್ತೆ, ಯಾವ ನದಿಗಳು ಪಾಕಿಸ್ತಾನಿಗೆ ಬರುತ್ತೆ, ಇದೆಲ್ಲದ್ರ ಬಗ್ಗೆ ನಾವು ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಆರ್ಟಿಕಲ್ನ ಎತ್ಕೊಂಡಿರುವಂಥದ್ದು. ಒಂದು ಸ್ವಲ್ಪ ಇದಕ್ಕೆ ಬ್ಯಾಕ್ ಗ್ರೌಂಡು ನಾವು ಇಲ್ಲಿಗೆ ಬರೋಣ. ಎಲ್ಲಿಗೆ ಅಂತಂದರೆ ಮತ್ತೆ ಒನ್ಸ್ ಅಗೇನ್ ಹಿಂದೂ ನ್ಯೂಸ್ ಪೇಪರ್ ಆರ್ಟಿಕಲ್ಲು 25/2 ಅಂದರೆ ಫೆಬ್ರವರಿ 25, 2022 ಅಲ್ಲಿ ಬಂದಿರುವಂಥ ಒಂದು ಆರ್ಟಿಕಲ್ ಸಪೋರ್ಟ್ ತೊಗೊಂಡು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಆಸ್ ಯೂಶುವಲ್ ಹೇಳ್ದಂಗೆ ಇಂಡಸ್ ರಿವರ್ ಬೇಸಿನ್ ಅಂದಾಗ ಇಲ್ಲಿ 6 ನದಿಗಳು, ಇಂಡಸ್, ಜೀಲಂ, ಚೀನಾಬ್, ರವಿ, ಸಟ್ಲೆಜ್, ಬೀಸ್. 1947 ಪಾರ್ಟಿಷನ್ ಆದಾಗ ಇಂಡಸ್ ನದಿನೂ ಕೂಡ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಡಿವೈಡ್ ಆಯಿತು. ಸ್ಟಾರ್ಟಿಂಗ್ ಡಿವೈಡ್ ಆದಾಗ ಹಂಗಾರೆ ನಾವು ಹೆಂಗೆ ಹಂಚ್ಕೊಬೇಕು, ಏನು ಮಾಡಬೇಕು ಅಂತಂದಾಗ ಅವಾಗ ಇವರಿಬ್ಬರು ಕೂಡ ಇಂಟರ್ ಡೊಮಿನಿಯನ್ ಅಕಾರ್ಡ್ ಅಂತ ಮಾಡ್ಕೊಂಡ್ರು. ಇಂಟರ್ ಡೊಮಿನಿಯನ್ ಅಕಾರ್ಡ್ ಪ್ರಕಾರ ಇಲ್ಲಿ ನದಿ ಇಲ್ಲಿ ಹುಟ್ಟಿ ಇಂಡಿಯಾದಲ್ಲಿ ಫಸ್ಟ್ ಬರುವಂಥದ್ದು, ಇಂಡಿಯಾದಲ್ಲಿ ಹುಟ್ಟಿದ ಮೇಲೆ ಆಮೇಲೆ ಪಾಕಿಸ್ತಾನಿಗೆ ಹೋಗುವಂಥದ್ದು. ಇಂಡಸ್ ಇಂದು ಯಾವುದೇ ನದಿ ಆಗಲಿ ಅಥವಾ ಇಂಡಸ್ಸಿನ ಟ್ರಿಬ್ಯೂಟರೀಸ್ ಆಗಲಿ. ಹಾಗಾಗಿ ನಾವೇನು ಹೇಳಿದ್ವಿ, ಇಂಡಿಯಾ ಓಕೆ ನಾವು ನಿಮಗೆ ವಾಟರ್ ಸಪ್ಲೈ ಕಳಿಸ್ತೀವಿ ಪಾಕಿಸ್ತಾನಿಗೆ, ನೀವು ಅದಕ್ಕೆ ನಮಗೆ ಒಂದಿಷ್ಟು ಅಮೌಂಟ್ ಪೇ ಮಾಡಿರಿ, ಆ್ಯನ್ಯುವಲ್ಲಿ ಇಷ್ಟು ಪೇಮೆಂಟ್ ಅಂತ ಮಾಡಿಬಿಟ್ರಿ, ನಾವು ವಾಟರ್ನ ನೀಟಾಗಿ ನಿಮಗೆ ಕಳಿಸ್ತಾ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ದೆನ್ ಅದಾದಮೇಲೆ ಇಬ್ಬರು ಮಧ್ಯದಲ್ಲಿ ಇಲ್ಲ ನನಗೆ ಅಷ್ಟು ಕಳಿಸು ಇಷ್ಟು ಕಳಿಸು, ಯಾಕಂದರೆ ಮಧ್ಯದಲ್ಲಿ ಬರಗಾಲ ಬಂದೇ ಬರುತ್ತೆ, ನೀರು ಕಮ್ಮಿ ಆಗುತ್ತೆ, ಪೆರನಲ್ ರಿವರ್ಸ್ ಅಂದ್ರೂ ಕೂಡ ಫ್ಲೋ ಕಮ್ಮಿ ಆಗುತ್ತೆ, ನೀನಾಗ ಜಾಸ್ತಿ ಇದು ಮಾಡ್ತಿದ್ಯಾ, ನೀನು ಕಳಿಸಿದ್ರೆ ನನಗೆ ಬರಲ್ಲ, ಇವೆಲ್ಲವೂ ಕೂಡ ಟೋಟಲ್ ವಾಟರ್ ಶೇರಿಂಗ್ ಡಿಸ್ಪ್ಯೂಟ್ ಆಗ್ಬಿಡ್ತು. ವಾಟರ್ ಶೇರಿಂಗ್ ಡಿಸ್ಪ್ಯೂಟ್ ಆದಾಗ ಹೌದಾ ಹಂಗಾರೆ ನಾನೊಂದು ಅಣೆಕಟ್ಟು ಕಟ್ಕೊತೀನಿ ಇಲ್ಲಿ ಅಂತ ಅಂದ್ಬಿಟ್ಟು ಇಂಡಿಯಾ, ನಾನೊಂದು ಅಣೆಕಟ್ಟು ಕಟ್ಕೊತೀನಿ ಅಂದ್ಬಿಟ್ಟು ಪಾಕಿಸ್ತಾನ, ಇಬ್ರು ಕೂಡ ಬಡ ಕಂಟ್ರಿಗಳೇ, ಇನ್ನು ಅವಾಗಿನ ಇಂಡಿಪೆಂಡೆನ್ಸ್ ಆಗಿದಾವೆ. ಅಣೆಕಟ್ಟು ಕಟ್ಕೊಳಕ್ಕೆ ಇಬ್ಬರತ್ರನೂ ದುಡ್ಡಿಲ್ಲ. ಇಬ್ರು ಹೋಗಿರುವಂಥದ್ದು ವರ್ಲ್ಡ್ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನನಗೆ ದುಡ್ಡು ಕೊಡು, ನಾನು ಅಣೆಕಟ್ಟು ಕಟ್ಕೊತೀನಿ, ನನಗೆ ದುಡ್ಡು ಕೊಡು, ಅಣೆಕಟ್ಟು ಕಟ್ಕೊತೀನಿ ಅಂತ ಗಲಾಟೆ ಮಾಡ್ತಿದ್ವು. ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಹೇಳ್ತು, ನೋಡಪ್ಪ ನಾನು ಮೀಡಿಯೇಟ್ ಮಾಡ್ತೀನಿ, ಒಂದು ಸೊಲ್ಯೂಷನ್ಗೆ ಬರ್ರಿ, ಕಟ್ಕೊಂತೀನಿ ಮಾಡ್ತೀನಿ ಅಂದರೆ ನಾನು ಮೀಡಿಯೇಟಿಂಗ್ ಮಾಡ್ಬಿಟ್ಟು ಈಗ ನಿಮಗೊಂದು ಪ್ರಾಪರ್ ಸೊಲ್ಯೂಷನ್ ಕೊಡ್ತೀನಿ, ಅದು ನೀವಿಬ್ರು ಬಾಯಿ ಮುಚ್ಕೊಂಡು ಸೈನ್ ಮಾಡ್ರಿ ಅಂತ ಅಂದ್ಬಿಟ್ಟು 1960 ಇಂಡಸ್ ವಾಟರ್ ಟ್ರೀಟಿ ಅಂತ ವರ್ಲ್ಡ್ ಬ್ಯಾಂಕ್ ಮೀಡಿಯೇಷನ್ ಇಂದ ಇದಾಯಿತು. ಅವಾಗ ಭಾರತದಿಂದ ನಮ್ಮ PM ನೆಹರು, ಆ ಕಡೆ ಸೈಡ್ ಆಯೂಬ್ ಖಾನ್ ಇಬ್ರು ಕೂಡ ವರ್ಲ್ಡ್ ಬ್ಯಾಂಕ್ ಇಂದು ವೈಸ್ ಪ್ರೆಸಿಡೆಂಟ್ ಇರ್ತಾರೆ, WAB ಇಲಿಫ್ ಅಂತ ಅಂದ್ಬಿಟ್ಟು. ಇವರ ಒಂದು ಸಮ್ಮುಖದಲ್ಲಿ ನೆಹರು ಮತ್ತೆ ಆಯೂಬ್ ಖಾನ್ ಅವರು 1960 ಇಂಡಸ್ ವಾಟರ್ ಟ್ರೀಟಿನ ಸೈನ್ ಮಾಡ್ತಾರೆ. ಚೆನ್ನಾಗಾಯ್ತು. ಹಾಗಾದ್ರೆ ಇದು ಪ್ರಾವಿಷನ್ಸ್ ಏನು, ಹಂಗಾರೆ ಇವಾಗ ಗಲಾಟೆ ಉಟ್ಕೊಂಡಿರೋಂಥದ್ದೇನು, ಇಲ್ಲಿ ನಾವು ನೋಡೋದಾದ್ರೆ ಕೀ ಪ್ರಾವಿಷನ್ಸ್ ಅಲ್ಲಿ ಒಂದು ನಾನು ನಿಮಗೆ ಓವರ್ ಆಲ್ ಆಗಿ ಹೇಳ್ಬಿಡ್ತೀನಿ. ಟೋಟಲ್ ಇಂಡಸ್ ವಾಟರ್ ಟ್ರೀಟಿ ಆಯ್ತಲ್ಲ, 80% ಆಫ್ ದಿ ಇಂಡಸ್ ಅಂಡ್ ಇಟ್ಸ್ ಟ್ರಿಬ್ಯೂಟರಿ ಶೇರ್ ಹೋಗಿರೋದು ಪಾಕಿಸ್ತಾನಿಗೆ. ಸೊ ಹಾಗಾಗಿ 80% ನದಿನ ನಾವು ಕಳ್ಕೊಂಡ್ಬಿಟ್ವಿ. ಅಲ್ಲಿ ಈ ಕಡೆ ಬಾಂಗ್ಲಾದೇಶ, ಅದು ಕೂಡ ಈಸ್ಟ್ ಪಾಕಿಸ್ತಾನ ಅಂತಿತ್ತ, ಅಲ್ಲೂ ಕೂಡ ಫಲವತ್ತಾದಂಥ ಜಾಗಗಳನ್ನ ಯಾವುದು ದಟ್ ಈಸ್ ಮೇಘನ, ಪದ್ಮ, ಗಂಗಾ ರಿವರ್ ಇವೆಲ್ಲವುದ್ರದ್ದು ಡೆಲ್ಟಾ ಇದೆಯಲ್ಲ ಅದು ಕೂಡ ಕಳ್ಕೊಂಡ್ಬಿಟ್ವಿ ನಾವು. ಸೊ ಪಾರ್ಟಿಷನ್ ಭಾರಿ ಹೊಡೆತ ಕೊಡ್ತು ಇಂಡಿಯಾಗೆ. ಸರಿ ಇರ್ಲಿ. ಈ ಒಂದು ಇಂಡಸ್ ವಾಟರ್ ಟ್ರೀಟಿ ಪ್ರಾವಿಷನ್ಸ್ ಪ್ರಕಾರ ಚೀನಾಬು, ಜೀಲಮ್ಮು, ಇಂಡಸ್ಸು ಇದು ಪಾಕಿಸ್ತಾನಿಗೆ, ಈ 3 ನದಿಗಳು ಪಾಕಿಸ್ತಾನಿಗೆ. ಅದು ಅನ್ರೆಸ್ಟ್ರಿಕ್ಟೆಡ್ ಯೂಸ್ ಮಾಡ್ಬೋದು, ತನ್ನ ಇಷ್ಟ ಬಂದಂಗೆ ಅದನ್ನ ಆ 3 ನದಿಗಳನ್ನ ಯೂಸ್ ಮಾಡ್ಬೋದು.
ಆದ್ರೆ ಆ 3 ನದಿಗಳು ಇಂಡಿಯಾದಿಂದ ಹುಟ್ಬಿಟ್ಟು ಹಾದು ಹೋಗುತ್ತಲ್ಲ, ಹಂಗಾರೆ ಇಂಡಿಯಾಗ ಅದಕ್ಕೆ ಏನು ಪವರ್ ಇಲ್ವಾ, ಅದನ್ನ ಮುಟ್ಟಂಗಿಲ್ವಾ ಇಂಡಿಯಾ ಹಂಗಾರೆ ಅಂತಂದ್ರೆ ಇಲ್ಲ. ಇಂಡಿಯಾಗೆ ಕೆಲವು ನಾವು ಇಲ್ಲಿ ಅಡ್ವಾಂಟೇಜಸ್ ಕೊಟ್ಟಿದೀವಿ, ಇಂಡಿಯಾ ಹೆಂಗ್ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವಿಲ್ಲಿ ಪರ್ಮಿಷನ್ಸ್ ಕೊಟ್ಟಿದೀವಿ ಅಂತ ಅಂದ್ಬಿಟ್ಟು ಅದೇ ಇಂಡಸ್ ವಾಟರ್ ಟ್ರೀಟಿನಲ್ಲೇ ಪರ್ಮಿಷನ್ ಕೊಡ್ತು. ಏನಂದ್ರೆ ನೀವು ಕನ್ಸಂಪ್ಷನ್ ಮಾಡಲಿಲ್ಲಂಗೆ, ಓಕೆ, ದೆನ್ ಅಗ್ರಿಕಲ್ಚರ್ ಅಥವಾ ಡೊಮೆಸ್ಟಿಕ್ ಯೂಸಿಗೆ ಬೇಕಾದ್ರೆ ನೀವು ಆ ನದಿಗಳನ್ನ ಬಳಸ್ಕೊಳ್ಳಿ. ಯಾವ ನದಿಗಳನ್ನ? ಇದು ಚೀನಾಬು, ಜೀಲಮು, ಇಂಡಸ್, ಈ 3 ನದಿ ಇದೆಯಲ್ಲ. ಆಕ್ಚುಲಿ ನೋಡ್ರಿ, ಚೀನಾಬು, ಜೀಲಮು, ಇಂಡಸ್ಸು ಇದು ಟೋಟಲಿ ಪಾಕಿಸ್ತಾನಿಗೆ ಇದು. ಅದೇ ತರ ಬಿಯಾಸು, ಸಟ್ಲೇಜು, ರವಿ ಟೋಟಲ್ ಇಂಡಿಯಾಗೆ. ಆದ್ರೆ ಈ ಚೀನಾಬು, ಜೀಲಮು, ಇಂಡಸ್ಸು ಇಂಡಿಯಾದಿಂದ ಹಿಂಗೆ ಹಾದು ಹೋಗೋದ್ರಿಂದ ಇಂಡಿಯಾ ಕೆಲವು ರೀತಿಯಲ್ಲಿ ಇದನ್ನ ಬಳಸ್ಕೊಬಹುದು. ಯಾವುದು ಅಂತಂದ್ರೆ ಕುಡಿಯೋದಕ್ಕೆ ನಾನು ಬಳಸ್ಕೊಳಂಗಿಲ್ಲ, ಬೇಕಾದ್ರೆ ಅಗ್ರಿಕಲ್ಚರ್ಗೆ ಮತ್ತೆ ಡೊಮೆಸ್ಟಿಕ್ ಯೂಸ್ಗಳಿಗೆ ಅದಕ್ಕೆ ನಾನು ಬೇಕಾದ್ರೆ ಇದನ್ನ ಬಳಸ್ಕೊಬಹುದು. ಓಕೆ, ನೆಕ್ಸ್ಟ್ ಮಿನಿಮಮ್ ಸ್ಟೋರೇಜ್ ನೀವು 3.75 MAF ಸ್ಟೋರೇಜ್ ನೀವು ಬೇಕಾದ್ರೆ ಮಾಡ್ಬೋದು. ಅಂದ್ರೆ ಫ್ಲಡ್ ಸ್ಟೋರೇಜ್ ಪರ್ಪಸ್ಗೋಸ್ಕರ ಬೇಕಾದ್ರೆ ನೀವು ಮಾಡ್ಕೊಬಹುದು ಇಂಡಿಯಾ. ದೆನ್ ನೀವು ಹೈಡ್ರೋ ಪವರ್ ಪ್ರಾಜೆಕ್ಟ್ ಕೂಡ ನೀವು ನೀರನ್ನ ಯೂಸ್ ಮಾಡ್ಬೋದು. ಯಾವುದು? ಚೀನಾಬು, ಜೀಲಮು, ಇಂಡಸ್ ಅನ್ನ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಕೂಡ ನೀವು ಇದನ್ನ ಮಾಡ್ಕೊಬಹುದು. ಬಟ್ ಯಾವ ತರ ಸಿಸ್ಟಮ್ ಇರಬೇಕಂದ್ರೆ ರನ್ ಆಫ್ ರಿವರ್ ಇರಬೇಕು. ರನ್ ಆಫ್ ರಿವರ್ ಅಂದ್ರೆ ಹೈಡ್ರೋ ಪವರ್ ಪ್ರಾಜೆಕ್ಟಿಗೆ ಈ ನದಿ ಹರ್ಕೊಂಡು ಹೋಗ್ತಾ ಎಲ್ಲೋ ಒಂದ್ ಕಡೆ ದುಮ್ಮಿಕ್ಕಿ ಬಿದ್ದುಬಿಟ್ಟು ಅಲ್ಲಿ ಹೈಡ್ರೋ ಪವರ್ ಜನರೇಟ್ ಆದ್ರೆ ಓಕೆ. ಅದಕ್ಕೋಸ್ಕರ ನೀವಿಲ್ಲಿ ಡ್ಯಾಮ್ ಕಟ್ಟಿ ಅಡ್ಡ ಮಾಡಂಗಿಲ್ಲ. ಅಂದ್ರೆ ಅದ್ರದ್ದು ಯಾವ್ದಾರ ನದಿದು ಎಕೋಲಾಜಿಕಲ್ ಫ್ಲೋ ಅಂತ ಇರುತ್ತೆ. ಎಕೋಲಾಜಿಕಲ್ ಫ್ಲೋ ಅಂತಂದ್ರೆ ಆ ನದಿ ಅಷ್ಟು ಮಿನಿಮಮ್ ನೀರಲ್ಲಿ ಹರಿತಾನೆ ಇರ್ಬೇಕಾಗುತ್ತೆ. ಸಮ್ಟೈಮ್ಸ್ ಡ್ಯಾಮ್ ಕಟ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಅಲ್ಲಿ ಆ ನದಿ ಹರಿದೇ ಇರೋ ತರನೇ ಮಾಡ್ಬಿಡ್ತಾರೆ. ಅಂದ್ರೆ ಎಲ್ಲ ನೀರುಗಳನ್ನ ಸ್ಟೋರೇಜ್ ಮಾಡ್ಕೊಂಡ್ಬಿಡ್ತಾರೆ. ನದಿನಲ್ಲಿ ನೋಡಿದ್ರೆ ನೀರೇ ಇರಲ್ಲ. ಹಂಗಾಯ್ತು ಅಂದ್ರೆ ಅಲ್ಲಿ ಇರುವಂತಹ ಎಕೋಲಾಜಿಕಲಿ ಇಂಪಾರ್ಟೆಂಟ್ ಸ್ಪೀಸೀಸ್ ಎಲ್ಲ ಸತ್ತೋಗ್ಬಿಡ್ತವೆ. ಅರ್ಥ ಆಗ್ತಿದ್ಯಾ? ಸೊ ಆ ಕಾರಣದಿಂದ ಇವರು ರನ್ ಆಫ್ ರಿವರ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಹೇಳಿದ್ದಾರೆ. ರನ್ ಆಫ್ ರಿವರ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಅಂದ್ರೆ ಮಿನಿಮಮ್ ಫ್ಲೋ ಎಕೋಲಾಜಿಕಲ್ ಮೇಂಟೈನ್ ಮಾಡ್ಕೊಂಡು ನೀವು ಬೇಕಾದ್ರೆ ಹೈಡ್ರೋ ಪವರ್ಗೆ ಇದನ್ನ ಯೂಸ್ ಮಾಡಬಹುದು. ಆದ್ರೆ ನೀವು ಇದನ್ನ ಸ್ಟೋರೇಜ್ ಮಾಡಂಗಿಲ್ಲ, ರನ್ ಆಫ್ ರಿವರೇ ಇರಬೇಕು. ರನ್ ಆಫ್ ರಿವರ್ ಇಂದನೇ ಹೈಡ್ರೋ ಎಲೆಕ್ಟ್ರಿಸಿಟಿ ಬೇಕಾದ್ರೆ ನೀವು ಇದನ್ನ ಪ್ರೊಡ್ಯೂಸ್ ಮಾಡಬಹುದು. ಅದಕ್ಕೆ ಬೇಕಾದ್ರೆ ಸಣ್ಣ ಪುಟ್ಟ ಅಣೆಕಟ್ಟುಗಳನ್ನ ನೀವು ಕಟ್ಕೊಬಹುದು, ಪ್ರೊವೈಡೆಡ್ ಎಕೋಲಾಜಿಕಲ್ ಫ್ಲೋ ಹಾಳಾಗ್ಲಿಲ್ಲಂಗೆ. ಅರ್ಥ ಆಗ್ತಿದೆಯಾ? ಇವೆಲ್ಲ ಪ್ರಾವಿಷನ್ಸ್ ಸ್ವಲ್ಪ ನೀಟಾಗಿ ಕೇಳ್ರಿ, ಯಾಕಂದ್ರೆ ಇದು ನಿಮಗೆ ನೆಕ್ಸ್ಟ್ ಇವಾಗ ಇರುವಂತಹ ಕಾಂಟ್ರವರ್ಸಿಗೆ ಇವೇ ಇಂಪಾರ್ಟೆಂಟ್. ದೆನ್ ಆಮೇಲೆ ನೀವು ಹೆಂಗ್ ಬೇಕೋ ಡಿಸೈನ್ ಮಾಡ್ಕೊಳಂಗಿಲ್ಲ. ನೀವು ಏನಾದ್ರೂ ಸಣ್ಣ ಚಿಕ್ಕ ಅಣೆಕಟ್ಟು ಎಕೋಲಾಜಿಕಲ್ ಫ್ಲೋ ಹಾಳಾಗ್ದಿರಂಗೆ ಚಿಕ್ಕ ಅಣೆಕಟ್ಟು ಏನಾರ ನೀವು ಕಟ್ತೀವಿ ಅನ್ನಂಗಿದ್ರೆ ಆ ಚಿಕ್ಕ ಅಣೆಕಟ್ಟು ನೀವು ಯಾವ ತರ ಕಟ್ತಿದ್ದೀರಾ ಅಂತ ಅದಕ್ಕೊಂದು ಕೆಲವು ಡಿಸೈನ್ಸ್ಗಳು ಇರ್ತವೆ. ಆ ಡಿಸೈನ್ ಪ್ರಕಾರನೇ ಕಟ್ಟಬೇಕು. ದೆನ್ ಇದಕ್ಕೇನಾದ್ರೂ ಪಾಕಿಸ್ತಾನ ಅಬ್ಜೆಕ್ಷನ್ ಮಾಡ್ತು ಅಂತಂದ್ರೆ ಪಾಕಿಸ್ತಾನಿಗೆ ಆತಂಕ ಆಗದೆ ತರ ಇಲ್ಲಪ್ಪ ಇದು ಹಿಂಗಲ್ಲ ಅಂತ ನೀವು ಬಿಡಿಸಿ ಹೇಳಬೇಕು ಅಂತ ಅಂದ್ಬಿಟ್ಟು ಇವೆಲ್ಲವೂ ಕೂಡ ಇಂಡಸ್ ವಾಟರ್ ಟ್ರೀಟಿನಲ್ಲೇ ಇದೆ. ದೆನ್ ಬೇರೆ ಪ್ರಾವಿಷನ್ಸ್ ಏನಿದೆ, ಎರಡೂ ದೇಶಗಳು ಪರ್ಮನೆಂಟ್ ಇಂಡಸ್ ಕಮಿಷನ್ ಅಂತ ಒಂದು ಎಸ್ಟಾಬ್ಲಿಷ್ ಮಾಡ್ರಿ. ನೀವು ವರ್ಷಕ್ಕೊಂದ್ಸತಿ ಮೀಟ್ ಆಗ್ಬಿಟ್ಟು ಏನು, ಅಥವಾ ವರ್ಷಕ್ಕೊಂದ್ಸತಿನೋ 2 ಸಲ ನೀವು ಮೀಟ್ ಆಗ್ಬಿಟ್ಟು ಏನ್ ಇದರಲ್ಲಿ ಪ್ರಾಬ್ಲಮ್ ಏನಾರ ಇದೆಯಾ, ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಅಂತ ಅಂದ್ಬಿಟ್ಟು ನೀವು ಡಿಸ್ಕಸ್ ಮಾಡ್ರಿ. ಏನಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಪರ್ಮನೆಂಟ್ ಇಂಡಸ್ ಕಮಿಷನ್ ನೀವು ಸಾಲ್ವ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ನೀವು ಬೇಕಾದ್ರೆ ಅಪೀಲ್ ಮಾಡ್ಬೋದು. ಎಲ್ಲ ಅಪೀಲ್ ಮಾಡ್ತೀರಾ? ಸ್ಟಾರ್ಟಿಂಗ್ ಇಂಟರ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ನೀವು ಇಬ್ರು ದೇಶದಿಂದ ಒಂದು ಕಮಿಷನ್ ಕೂಡಿಸ್ಬಿಟ್ಟು ಏನು ಫೈನಲ್ ವರ್ಡಿಕ್ಟ್ ಅಂತ ಅಂದ್ಬಿಟ್ಟು ಬೇಕಾದ್ರೆ ಮಾಡ್ಬೋದು. ಇದಾಗ್ಲಿಲ್ಲ ಅಂತಂದ್ರೆ ಇವೆಲ್ಲವನ್ನು ನಿಮಗೆ ಬಗೆಹರಿಸಿರೋದು ನಾನೇ ಅಲ್ಲ, ನನ್ನ ಕರ್ಮ. ನನ್ನ ಹತ್ರನೇ ಬರ್ರಿ, ನೀವು ನನ್ನ ಹತ್ರ ಬರ್ರಿ, ಈ ತರ ಹಿಂಗೆ ತೊಂದರೆ ಆಗಿದೆ ಅಂತ ನಾನು ಯಾರೋ ಒಬ್ರು ನ್ಯೂಟ್ರಲ್ ಎಕ್ಸ್ಪರ್ಟ್ ಅನ್ನು ಅಪಾಯಿಂಟ್ ಮಾಡ್ಬಿಟ್ಟು ಏನ್ ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಮಾಡ್ತೀನಿ. ನಂದು ನಿಮಗೆ ಸೊಲ್ಯೂಷನ್ ಸರಿ ಹೋಗ್ಲಿಲ್ವಾ, ದೆನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್, ಇಂಟರ್ನ್ಯಾಷನಲ್ ಕೋರ್ಟಿಗೆ ನೀವು ಹೋಗ್ಬಿಡ್ರಿ. ಸೊ ಇಷ್ಟು ಪ್ರಾವಿಷನ್ಸ್ ಇಂಡಸ್ ವಾಟರ್ ಟ್ರೀಟಿನಲ್ಲೇ ಕೊಟ್ಟಿದೀವಿ. ದೆನ್ ಈ ಟ್ರೀಟಿನ ಯಾರು ಕೂಡ ಇಂಡಿವಿಜುವಲ್ ಆಗಿ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಬೇಕಾದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಇಬ್ರು ನೀವು ಬೇಡಪ್ಪ ಈ ಟ್ರೀಟಿ ಸರಿ ಇಲ್ಲ, ನಾವು ಹೊಸ ಟ್ರೀಟಿ ಮಾಡ್ಕೊಂತೀವಿ ಅಂತ ಇಬ್ರು ಬೇಕಾದ್ರೆ ಸೇರಿ ಕ್ಯಾನ್ಸಲ್ ಮಾಡ್ಬೋದು. ಇಂಡಿಯಾ ಒಂದೇ ನನಗೆ ಸರಿ ಇಲ್ಲ, ಇದು ನನಗೆ ಮನ್ಸಾಗ್ತಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡೋದಾಗ್ಲಿ, ಪಾಕಿಸ್ತಾನ ಒಂದೇ ನನಗೆ ಸರಿ ಇಲ್ಲ, ನಾನು ಯೂನಿಲೇಟರಲ್ ಎಕ್ಸಿಟ್ ಆಗ್ತೀನಿ ಅಂತ ಮಾಡೋದಾಗ್ಲಿ ಮಾಡಂಗಿಲ್ಲ. ಬೇಕಾದ್ರೆ ಇಬ್ರು ಒಟ್ಟಿಗೆ ಇದನ್ನು ಕ್ಯಾನ್ಸಲ್ ಮಾಡಬೇಕು. ಇಷ್ಟು ಇಂಡಸ್ ರಿವರ್ ಇಂದು ಪ್ರಾವಿಷನ್ಸ್, ಇಂಡಸ್ ವಾಟರ್ ಟ್ರೀಟಿ ಪ್ರಾವಿಷನ್ಸ್. ಈಗ ಹಾಗಾದ್ರೆ ಕಾಂಟ್ರವರ್ಸಿ ಏನಾಗಿದೆ ನೋಡೋಣ. ಕಿಶನ್ ಗಂಗಾ ಇಸ್ ಎ ಟ್ರಿಬ್ಯೂಟರಿ ಆಫ್ ಜೀಲಂ. ಅರ್ಥ ಆಗ್ತಿದ್ಯಾ? ಸೊ ಇಂಡಸ್ ರಿವರ್ ಬೇಸಿನ್ ಅಲ್ಲೇ ಬರುತ್ತಿದ್ದು. ಈ ಕಿಶನ್ ಗಂಗಾದಲ್ಲಿ ನಾವು ಒನ್ಸ್ ಅಗೇನ್ ನಮಗೆ ಹೆಂಗಿರೋ ಪ್ರಾವಿಷನ್ಸ್ ಕೊಟ್ಟಿದ್ರಲ್ಲ. ಈಗ ಜೀಲಂ ಅಂತಂದಾಗ ನಮಗೆ ಗೊತ್ತಿದೆ ಚಿನಾಬು, ಜೀಲಮ್ಮು ಮತ್ತೆ ಇಂಡಸ್ಸು 3 ಪಾಕಿಸ್ತಾನಿಂದು. ಆದ್ರೂ ಕೂಡ ನಮಗೆ ಕೆಲವು ಇಲ್ಲಿ ಇದನ್ನ ಕೊಟ್ಟಿದ್ದಾರೆ, ಅವರು ಎಕ್ಸೆಪ್ಷನ್ಸ್ ಕೊಟ್ಟಿದ್ದಾರೆ ಯಾವ್ಯಾವ ತರ ಯೂಸ್ ಮಾಡ್ಬೋದು ಅಂತ. ಅದರಲ್ಲಿ ರನ್ ಆಫ್ ರಿವರ್ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡ್ಬೋದು ಅಂತ ನೀವು ಕೊಟ್ಟಿದ್ದೀರಾ. ಆಯ್ತು, ಅದೇ ತರನೇ ನಾವು ರನ್ ಆಫ್ ರಿವರ್ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಕಿಶನ್ ಗಂಗಾ ನದಿಲಿ ಮಾಡ್ತೀವಿ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ನದಿ ನೀರನ್ನ ಕಾಶ್ಮೀರ್ನ ಬಂಡೀಪುರ ಅಂತ ಅಂದ್ಬಿಟ್ಟಿದೆ, ಅಲ್ಲಿಗೆ ಆ ನೀರನ್ನ ಡೈವರ್ಟ್ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ಅಲ್ಲಿ ಸ್ವಲ್ಪ ತಗ್ಗು ದಿಣ್ಣೆ ಇದೆ, ಅಲ್ಲಿ ಆ ನೀರನ್ನ ಹಿಂಗೆ ಬೀಳೋ ತರ ಮಾಡ್ಬಿಟ್ಟು ನಾವು ಅಲ್ಲಿ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ನಾವು ಮಾಡ್ಕೊಂತೀವಿ ಅಂತ ಹೇಳಿದ್ವಿ. ಅದಕ್ಕೆ ಪಾಕಿಸ್ತಾನ ಇಲ್ಲ ಹಂಗ್ ಮಾಡಂಗಿಲ್ಲ, ನೀವು ಇದು ಇಷ್ಟ ಹೈಟಲ್ಲಿದೆ ಅಷ್ಟು ಹೈಟಲ್ಲಿದೆ, ಸರಿ ಇಲ್ಲ, ನೀವು ಈ ತರ ಮಾಡಿದ್ರೆ ಅದಾಗತ್ತೆ ಇದಾಗತ್ತೆ ಅಂತ ಅಂದ್ಬಿಟ್ಟು ನಮ್ಮನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೆ ಎಳ್ಕೊಂಡೋಯ್ತು.
ಸೊ ಈ ತರ ಡೈವರ್ಷನ್ ನೀವು ಮಾಡಂಗಿಲ್ಲ ಅಂತ. ಅವಾಗ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ನೋಡ್ಬಿಟ್ಟು ಇಂಡಿಯಾ ಗ್ರೀನ್ ಸಿಗ್ನಲ್ ಕೊಡ್ತು. ಅಯ್ಯೋ ಇಂಡಿಯಾ ಮಾಡ್ಲಿ ಬಿಡ್ರಿ, ಪ್ರಾಬ್ಲಮ್ ಏನು, ಎಕಾಲಜಿಕಲ್ ಫ್ಲೋ ಮೇಂಟೈನ್ ಮಾಡ್ಬೇಕಾ, ಎಕಾಲಜಿಕಲ್ ಫ್ಲೋ ಮೇಂಟೈನ್ ಆಗ್ತಿದೆ, ಅವ್ರು ಡೈವರ್ಷನ್ ಮಾಡೋದ್ರಿಂದ ನದಿ ಏನು ಬಚ್ತಾ ಇಲ್ಲ, ನದಿನಲ್ಲಿ ಎಷ್ಟು ಮಿನಿಮಮ್ ನೀರು ಇರಬೇಕೋ ಅಷ್ಟು ಮಿನಿಮಮ್ ನೀರು ಹಿಡ್ಕೊಂಡ್ಬಿಟ್ಟೆ ಅದ್ರ ಎಕ್ಸಸ್ ನೀರನ್ನೇ ಡೈವರ್ಟ್ ಮಾಡ್ಕೊಂತಿದ್ದಾರೆ, ತಪ್ಪೇನು ಅಂತ ಅಂದ್ಬಿಟ್ಟು ಹೇಳ್ತು. ಹಾಗಾಗಿ ಇಂಡಿಯಾ ಫುಲ್ ಖುಷು, ಪಾಕಿಸ್ತಾನ ಫುಲ್ ಗರಂ. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಪಾಕಿಸ್ತಾನ 2018 ಇಲ್ಲ ಆಕ್ಚುಲಿ ಡೈವರ್ಟ್ ಮಾಡಿದ್ರೆ ಬೇಕಾದ್ರೆ ಮಾಡ್ಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ, ಇವ್ರು ಅದಕ್ಕೋಸ್ಕರ ಕಾಶ್ಮೀರ್ ಬಂಡೀಪುರಲ್ಲಿ ಈ ವಾಟರ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಒಂದು ಅಣೆಕಟ್ಟು ಕಟ್ತಿದಾರಲ್ಲ, ಚಿಕ್ಕ ಅಣೆಕಟ್ಟು, ವಿತೌಟ್ ಡ್ಯಾಮೇಜಿಂಗ್ ದ ಎಕಾಲಜಿಕಲ್ ಫ್ಲೋ ಒಂದು ಅಣೆಕಟ್ಟು ಕಟ್ತಿದಾರಲ್ಲ, ಆ ಅಣೆಕಟ್ಟಿಂದ ಡಿಸೈನ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮೆಲ್ಲ ಅಬ್ಜೆಕ್ಷನ್ ಹಾಕಿದ್ರು. ಅದಕ್ಕೆ ನಾವು ನೋಡಪ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಏನ್ ಡಿಸೈನ್ ಇತ್ತು ಅದನ್ನೇ ಮಾಡಿದೀವಪ್ಪ, ನಾವು ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಮತ್ತೆ ಇಂಡಿಯಾಗೆ ಗ್ರೀನ್ ಸಿಗ್ನಲ್ ಸಿಕ್ತು, ಮತ್ತೆ ಇಂಡಿಯಾ ಹ್ಯಾಪಿ, ಪಾಕಿಸ್ತಾನ್ ಗರಂ. ಈ ಫ್ರಸ್ಟ್ರೇಷನ್ ತಡೆಯಕ್ಕಾಗದೆ ಅವರು ಅಲ್ಲಿಂದ ಫೈರ್ ಮಾಡೋದು, ಈ ಕಾಶ್ಮೀರ್ ಬಂಡೀಪುರ ಏರಿಯಾ ಹತ್ರ ಶೆಲ್ಗಳನ್ನ ಫೈರ್ ಮಾಡೋದು, ಇವನ್ನೆಲ್ಲ ಮಾಡ್ತು. ಈ ಚಿಲ್ಲರೆ ಬುದ್ಧಿ ಮಾಡೇ ಮಾಡುತ್ತೆ ಆಯ್ತಾ. ಇಷ್ಟೆಲ್ಲ ಆದ್ರೂ ಕೂಡ 2018 ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಹೋಗ್ಬಿಟ್ಟು ಕಿಶನ್ ಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ಇನಾಗ್ರೇಟ್ ಮಾಡೇ ಬಿಟ್ರು. ಅಲ್ಲಿಗೆ ಕಿಶನ್ ಗಂಗಾದು ಡಿಸ್ಪ್ಯೂಟ್ ಮುಗೀತು, ಪಾಕಿಸ್ತಾನ ತುಂಬಾ ಮುಖಭಂಗ ಅನುಭವಿಸ್ತು. ಅದೇ ತರನೇ ಚೀನಾಬ್ ನದಿ ನೋಡ್ರಿ, ಇದು ಕೂಡ ಇಲ್ಲಿ ಚೀಫ್ ದಟ್ ಈಸ್ ಚೀನಾಬು, ಜೀಲಮು, ಇಂಡಿಯಾ ಇದರಂಟರೆ ಬರುತ್ತೆ. ಚೀನಾಬ್ ನದಿನಲ್ಲೂ ಕೂಡ ನಾವು ಸಲಾಲ್ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮತ್ತೆ ಬಾಗ್ಲಿಹಾರ್ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನು ನಾವು ಇದನ್ನ ರೆಡಿ ಮಾಡಿದ್ವಿ. ಒನ್ಸ್ ಅಗೇನ್ ಪಾಕಿಸ್ತಾನ ಏನ್ ಮಾಡಿದೆ, ಆ ಡಿಸೈನಿಗೆ ಅಬ್ಜೆಕ್ಷನ್ ಮಾಡಿದೆ, ಹಾಗಾಗಿ ಇದ್ರ ಬಗ್ಗೆ ಕೇಸಸ್ ನಡೀತಿದೆ. ಇದೆಲ್ಲ ಕೇಸಸ್ ನಡಿಬೇಕಾದ್ರೆ ಇಂಡಿಯಾ ಮತ್ತೆ ಇಲ್ಲ ಇದೇ ಚೀನಾಬಲ್ಲಿ ನಾನು ಮತ್ತೆ ಇನ್ನೂ 3 ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ಬೇಕು ಅಂತಿದ್ದೀನಿ, ಪಾಖುಲ್, ಕಲ್ನಾಯ್, ಕಿರು ಅಂತ ಅಂದ್ಬಿಟ್ಟು 3 ಮಾಡ್ಬೇಕು ಅಂತಿದ್ದೀನಿ. ಟೋಟಲ್ ನೋಡ್ರಿ ಚಿನಾಬ್ ಮೇಲೆ ಈಗ 5 ಆದ್ವು, ಅರ್ಥ ಆಗ್ತಿದ್ಯಾ, ಸಲಾಲು, ಬಾಗ್ಲಿಹಾರು, ಪಾಖುಲ್ಲು, ಕಲ್ನಾಯಿ, ಕಿರು. ಇದಕ್ಕಿನ್ನ ಏನೇನು ಅಬ್ಜೆಕ್ಷನ್ ಮಾಡುತ್ತೆ, ಏನೇನು ರಾಮಾಯಣ ಆಗುತ್ತೆ ಗೊತ್ತಿಲ್ಲ, ನಾವು ಅದನ್ನ ನೋಡ್ಬೇಕು. ಬಟ್ ನಮಗೆ ಇಂಡಸ್ ವಾಟರ್ ಟ್ರೀಟಿನಲ್ಲೇ ರನ್ ಆಫ್ ರಿವರ್ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನೀವು ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿರೋ ಕಾರಣದಿಂದನೇ ನಾವಿಲ್ಲಿ ಮಾಡ್ತಿರೋದೇ ಹೊರತು ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಥವಾ ಇಂಡಸ್ ವಾಟರ್ ಟ್ರೀಟಿನ ನಾವು ಬ್ರೇಕ್ ಮಾಡಿಲ್ಲ ಆಯ್ತಾ. ಹಿಂಗಿರ್ಬೇಕಾದ್ರೆ ಪಾಕಿಸ್ತಾನ 2016 ಜಮ್ಮು ಕಾಶ್ಮೀರಲ್ಲಿ ಉರಿ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಿತು. ಉರಿ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಿದಾಗ ಇಂಡಿಯಾಗೆ ತುಂಬಾನೇ ಸಿಟ್ಟು ಬಂತು. ಅವಾಗ ಮೋದಿಜಿ ಏನ್ ಹೇಳಿದ್ರು, ಬ್ಲಡ್ ಮತ್ತೆ ವಾಟರು ಸೈಮಲ್ಟೇನಿಯಸ್ಲಿ ಫ್ಲೋ ಆಗಲ್ಲ. ಇಲ್ಲಿ ನೀವು ಪಾಕಿಸ್ತಾನದವ್ರು ಈ ಕಡೆ ಬ್ಲಡ್ ನ ಹರಿಸ್ತಿದ್ದೀರಾ ಇಂಡಿಯಾದು, ಅಟ್ ದ ಸೇಮ್ ಟೈಮ್ ಇಂಡಿಯಾದಿಂದ ರಿವರ್ ಕೂಡ ಈಸಿಯಾಗಿ ಫ್ಲೋ ಆಗಿ ಪಾಕಿಸ್ತಾನ ಕಡೆ ಬರಲಿ, ಅದನ್ನ ರೆಸ್ಟ್ರಿಕ್ಷನ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನೀವು ಹೇಳಿದಿರಾ. ಸೊ ಹಾಗಾಗಿ ನೀವೆಲ್ಲರಿಗೂ ಟೆರರ್ ಅಟ್ಯಾಕ್ ಮಾಡ್ತಿರೋ ಅಲ್ಲಿವರೆಗೂ ನಾವು ವಾಟರ್ ಕಳಿಸಲ್ಲ ಅಂತ ಅಂದ್ಬಿಟ್ಟು ಮೋದಿಜಿ ಗರಂ ಆದ್ರು. ಆಮೇಲೆ ಪರ್ಮನೆಂಟ್ ಇಂಡಸ್ ಕಮಿಷನ್ ಇತ್ತಲ್ಲ ಮಾತುಕತೆ ಮಾಡುವಂಥದ್ದು, ಅದನ್ನು ಕೂಡ ನಾವು ಟೋಟಲ್ ಅದನ್ನ ಸಸ್ಪೆಂಡ್ ಮಾಡ್ಬಿಟ್ವಿ. ಆಮೇಲೆ ನೀವೇನಾದ್ರೂ ಹಿಂಗೆ ಮಾಡಿದ್ರೆ ಇಂಡಸ್ ವಾಟರ್ ಟ್ರೀಟಿನ ಯೂನಿಲ್ಯಾಟ್ರಲಿ ನಾವು ಹೊರಗೆ ಹೋಗ್ತೀನಿ. ಪಾಕಿಸ್ತಾನ ಇಲ್ಲ ನೀವು ಈ ತರ ಯೂನಿಲ್ಯಾಟ್ರಲಿ ಹೋಗಕ್ ಬರಲ್ಲ, ಇಂಡಸ್ ವಾಟರ್ ಟ್ರೀಟಿ ಪ್ರಾವಿಷನ್ಸ್ ಇರೋದೇ ಅದು ಅಂದಾಗ ಸೈಡಿ ಹೋಗಲ್ಲೇ ನಾವು ಹೋಗ್ತೀವಿ, ಅದು ಯಾವನ್ ಅಡ್ಡ ಬರ್ತಾ ನೋಡೋಣ ಅಂತ ಅಂದ್ಬಿಟ್ಟು ಮೋದಿಜಿ ಹೇಳಿದ್ರು. ಯಾಕಂದ್ರೆ ಈ ತರ ಟೆರರ್ ಅಟ್ಯಾಕ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ದೆನ್ ಅದಾದ್ಮೇಲೆ ಮತ್ತೆ ಅವರು ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತಂದ್ರು, ಮತ್ತೆ ಅದೆಲ್ಲ ಮಾತುಕತೆ ನಡೀತು. ಮತ್ತೆ ಪರ್ಮನೆಂಟ್ ಇಂಡಸ್ ವಾಟರ್ ಕಮಿಷನ್ ಅದನ್ನ ಸಸ್ಪೆಂಡ್ ಮಾಡಿದ್ರು, ಮತ್ತೆ ತಂದ್ರು, ಮತ್ತೆ ಮಾತುಕತೆ ಮಾಡಿದ್ರು, ಮತ್ತೆ ಹೆಂಗೋ ಸರಿ ಹೋಯ್ತು. ಮತ್ತೆ 2 ವರ್ಷದಲ್ಲಿ ಪುಲ್ವಾಮಾದಲ್ಲಿ ಸೂಸೈಡ್ ಅಟ್ಯಾಕ್ ಆಯ್ತು, ಮತ್ತೆ ಇಲ್ಲಿ 40 CRPF ಜವಾನ್ಗಳು ಸತ್ತೋದ್ರು. ಸೊ ಅವಾಗ ನಾವು ನಿಮಗೆ ಈ ತರ ನಾವು ಟ್ರೀಟಿ ಬಿಡ್ತೀವಿ ಮಾಡ್ತೀವಿ ಅಂತಂದ್ರೆ ನಿಮಗೆ ಸರಿ ಹೋಗಲ್ಲ. ಯಾಕಂದ್ರೆ ನಾವು ನಾರ್ಮಲ್ ಭಾಷೆಯಲ್ಲಿ ಮಾತಾಡಿದ್ರೆ ನಿಮಗೆ ಅರ್ಥ ಆಗಲ್ಲ, ಒಂದ್ ಸ್ವಲ್ಪ ನಮ್ಮ ದಾವಣಗೆರೆ ಭಾಷೆನಲ್ಲಿ ನಿಮಗೆ ಕೆಟ್ಟದಾಗ ಮಾತಾಡಿದ್ರೆ ಅರ್ಥ ಆಗುತ್ತೆ. ಹಂಗಾಗಿ ನಾನು ಯಾವ ಟ್ರೀಟಿನೂ ಬಿಡಲ್ಲ, ಏನು ಮಾಡಲ್ಲ, ನಿಮಗೆ ವಾಟರ್ ಸಪ್ಲೈನೇ ಕಟ್ ಮಾಡ್ಬಿಡ್ತೀನಿ, ಅಂದ್ರೆ ಇಂಡಸ್ ನದಿ ಬರೋದನ್ನ ನಿಲ್ಲಿಸ್ಬಿಡ್ತೀನಿ, ಅದೇನು ಮಾಡ್ಕಂತ ಮಾಡ್ಕೊ ಹೋಗು ಅನ್ನೋ ಲೆವೆಲಿಗೆ ಇವರು ಧಮಕಿ ಹಾಕಿದ್ರು ಇಂಡಿಯಾ ಪಾಕಿಸ್ತಾನಿಗೆ ಆಯ್ತಾ. ಇಂಡಸ್ ವಾಟರ್ ರಿವರ್ ಸಿಸ್ಟಮ್ ನಿಲ್ಲಿಸ್ಬಿಡ್ತೀವಿ ಅಂತ. ಆಗ ಮತ್ತೆ ಪಾಕಿಸ್ತಾನಲ್ಲಿ ಇಲ್ಲ ಅಣ್ಣ ಅಪ್ಪ ನಾವು ಹಂಗಲ್ಲ ಹಿಂಗಲ್ಲ, ನಾವು ಅದೆಲ್ಲ ಮಾಡಿದ್ದು, ಅದು ಅವ್ರು ಮಾಡಿದ್ದು, ಇವ್ರು ಮಾಡಿದ್ದು, ಟೆರರ್ ಮಾಡಿದ್ದು, ಅದು ಇದು ಅಂತ ಅಂದ್ಬಿಟ್ಟು ಮತ್ತೆ ಕಥೆ ಹೇಳ್ಕೊಂಡ್ ಬಂದ್ರು. ಈ ರೀತಿ ಬಂದ್ಮೇಲೆ ಈ ವಾಟರ್ ಟ್ರೀಟಿಗೆ ನಾವು ಎಷ್ಟೋ ಲೋನ್ ತಗೊಂಡಿದೀವಿ, ವರ್ಲ್ಡ್ ಬ್ಯಾಂಕ್ ಸಪೋರ್ಟ್ ಇದೆ, ಇದ್ರ ಮಧ್ಯದಲ್ಲಿ ನಡೀತಾ ಇದೆ. ಸೊ ನಾವು ಈ ವಾಟರ್ ಟ್ರೀಟಿನ ಒಂದು ಆಯುಧ ಆಗಿ ಅವ್ರ ಕಡೆಯಿಂದ ಟೆರರ್ ಅಟ್ಯಾಕ್ ಬರೋದನ್ನ ನಿಲ್ಸೋದಕ್ಕೆ ಮಾಡ್ತಿದೀವಿ ಹೊರತು ಟೋಟಲ್ ವಾಟರ್ ಟ್ರೀಟಿನೇ ನಾವು ಕ್ಯಾನ್ಸಲ್ ಮಾಡಿಬಿಟ್ರೆ 2 ದೇಶಕ್ಕೆ ತೊಂದರೆ ಆಗೋ ತರ ಸಿಚುವೇಶನ್ಸ್ ಇದೆ. ಸೊ ಆ ಕಾರಣದಿಂದ ಇದನ್ನ ಮತ್ತೆ ನಾವು ಪರ್ಮನೆಂಟ್ ವಾಟರ್ ಕಮಿಷನ್ ಸೆಟಪ್ ಮಾಡಿ 2 ದೇಶಗಳು ಮತ್ತೆ ಡಿಸ್ಕಷನ್ಸ್ ಈ ತರದೆಲ್ಲ ಮಾಡ್ಕೊಂಡ್ಬಿಟ್ಟು ಹೆಂಗೆ ಸೊಲ್ಯೂಷನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಡಿಸ್ಕಷನ್ ಮಾಡ್ತಿದ್ವು. ಆ ತರ ಆದಂತದ್ರಲ್ಲಿ ಈಗ 118ನೇ ಮೀಟಿಂಗ್ ಅಲ್ಲಿ ಪರ್ಮನೆಂಟ್ ಇಂಡಸ್ ಕಮಿಷನ್ ಆಫ್ ಬೋತ್ ಇಂಡಿಯಾ ಅಂಡ್ ಪಾಕಿಸ್ತಾನ ಒಂದು ಕಾರ್ಡಿಯಲ್ ಟರ್ಮ್ ಅಲ್ಲಿ, ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಡಿಸ್ಕಷನ್ ಮಾಡ್ಬಿಟ್ಟು ನಮ್ಮ ಹತ್ರ ಇರೋ ಪ್ರಾಬ್ಲಮ್ಗಳನ್ನ ನಾವು ಸೊಲ್ಯೂಷನ್ ಮಾಡ್ಕೊಳನ್ವಾ ಅಂತ ಅಂದ್ಬಿಟ್ಟು ಮಾತುಕತೆ ಮಾಡ್ಕೊಂಡ್ವು. ಅರ್ಥ ಆಗ್ತಿದ್ಯಾ? ಇಷ್ಟು ವಿಚಾರಗಳು ನಮಗೆ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ನಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ಎಸ್. ಈ ಆರ್ಟಿಕಲ್ನ ದ ಹಿಂದೂ 30th ಮೇ ಪೊಲಿಟಿ ಅದರಲ್ಲಿ ಆರ್ಟಿಕಲ್ 16 ರಿಸರ್ವೇಶನ್ ಅಂಡರ್ ಹಾಕಿದೀವಿ. ಸೊ ಫಸ್ಟ್ ಆಫ್ ಆಲ್ ನೋಡ್ರಿ,
ಪೊಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹಾಗಾಗಿ ನೀವು ಡೀಟೇಲ್ಡ್ ಪೊಲಿಟಿ ನಿಮಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಅನ್ಕೊಂತೀವಿ, ಅಥವಾ ಅಟ್ಲೀಸ್ಟ್ ನೀವು ಬೇಸಿಕ್ಸ್ ಓದಿದ್ದೀರಾ ಅಂತ ಅನ್ಕೊಂತೀವಿ. ಯಾಕಂದ್ರೆ ಈ ಟಾಪಿಕ್ ನಿಮಗೆ ಅರ್ಥ ಆಗ್ಬೇಕಂದಾಗ ಪ್ರೀವಿಯಸ್ ಎಲ್ಲ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು, ಏನೇನು ಬರುತ್ತೆ, ಇವೆಲ್ಲದ್ರ ಬಗ್ಗೆ ನಿಮಗೆ ಡೀಟೇಲ್ ಇರಬೇಕು. ಈಗ ಆರ್ಟಿಕಲ್ 16 ಬಗ್ಗೆ ಮಾಡ್ತಿದ್ದೀವಿ. ಆರ್ಟಿಕಲ್ 16 ಅಂದ್ರೆ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ದ ಮ್ಯಾಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ. ಅಂದ್ರೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ವಿಚಾರವಾಗಿ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಪ್ರೊವೈಡ್ ಮಾಡಬೇಕು, ಇದು ಆರ್ಟಿಕಲ್ 16 ಹೇಳುತ್ತೆ. ಆದರೆ ಆರ್ಟಿಕಲ್ 16 ಕೆಲವು ಎಕ್ಸೆಪ್ಷನ್ಸ್ ಇದೆ. ಆ ಎಕ್ಸೆಪ್ಷನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಯಾರಾದ್ರೂ ಗ್ರೂಪ್ಗಳು ಇನ್ಅಡಿಕ್ವೇಟ್ ಆಗಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ ಅವರ ರೆಪ್ರೆಸೆಂಟೇಷನ್ ಇತ್ತು ಅಂದ್ರೆ, ಉದಾಹರಣೆಗೆ SC ST ಈ ತರ ಎಲ್ಲ ಕಮ್ಯುನಿಟಿಗಳಿಗೆ ರಿಸರ್ವೇಶನ್ ಕೊಟ್ಬಿಟ್ಟು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಅಲ್ಲಿ ಅವರು ಕೂಡ ಭಾಗಿಯಾಗೋ ತರ ಆಪರ್ಚುನಿಟಿ ಪ್ರೊವೈಡ್ ಮಾಡಬೇಕು ಅನ್ನೋದನ್ನು ಕೂಡ ಇದೇ ಆರ್ಟಿಕಲ್ ಹೇಳುತ್ತೆ. ಹಾಗಾಗಿ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ದ ಮ್ಯಾಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಕೊಟ್ಟರು ಕೂಡ ಅದರಂಡರೆ ರಿಸರ್ವೇಶನ್ ಫಾರ್ ದಿ ವೀಕರ್ ಸೆಕ್ಷನ್ ಪ್ರೊವೈಡ್ ಮಾಡ್ತಾರೆ. ಬರೀ SC ST ಗೆ ರಿಸರ್ವೇಶನ್ ಇದ್ದಂಥದ್ದು ಅನಂತರ ಏನಾಗುತ್ತೆ ಅಂದ್ರೆ, ಆರ್ಟಿಕಲ್ 340 ಅಂಡರ್ ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಮಂಡಲ್ ಅಂತ ಅಂದ್ಬಿಟ್ಟು ಮಂಡಲ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಮಂಡಲ್ ಕಮಿಷನ್ ರೆಕಮೆಂಡೇಶನ್ ಮಾಡುತ್ತೆ, ಇಲ್ಲ SC ST ಬಿಟ್ಬಿಟ್ಟು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಇದಾವೆ, ಅವು ಕೂಡ ನೀವು ರಿಸರ್ವೇಶನ್ ಕೊಡಬೇಕು, 27% ರಿಸರ್ವೇಶನ್ ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳುತ್ತೆ. ಈ ಒಂದು ಮಂಡಲ್ ಕಮಿಷನ್ ರೆಕಮೆಂಡೇಶನ್ಗೆ ಅನಂತರ ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಆದ್ಮೇಲೆ ನರಸಿಂಹರಾವ್ ಗೌರ್ಮೆಂಟ್ ಬರುತ್ತೆ. ನರಸಿಂಹರಾವ್ ಗೌರ್ಮೆಂಟ್ ಬರೀ ಇದಷ್ಟೇ ಅಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇದ್ದಾರೆ, ಅವ್ರಿಗೂ ಕೂಡ 10% ರಿಸರ್ವೇಶನ್ ಕೊಡಿ ಅಂತ ಅಂದ್ಬಿಟ್ಟು ಈ ಗೌರ್ಮೆಂಟ್ ಹೇಳುತ್ತೆ. ಸೊ ಈ ತರ ಇವರು ಹೇಳಿದ ಮೇಲೆ ಅವಾಗ ಹೌದಾ ಈ ತರ ರಿಸರ್ವೇಶನ್ ಕೊಡಬೇಕಾ, ಬರೀ SC ST ಅಷ್ಟೇ ರಿಸರ್ವೇಶನ್ ಇದ್ದಂಥದ್ದಲ್ಲ, ಇವರಿಗೂ ಕೊಡಬೇಕಾ ಬೇಡ ಅಂತ ಅಂದ್ಬಿಟ್ಟು 1992 ಮಂಡಲ್ ಕೇಸ್ ಅಥವಾ ಇಂದಿರಾ ಶ್ವಾನೆ ಕೇಸ್ ಅಂತ ಅಂದ್ಬಿಟ್ಟು ನಡೆಯುತ್ತೆ. ಈ ಮಂಡಲ್ ಕೇಸ್ ಅಥವಾ ಇಂದಿರಾ ಶ್ವಾನೆ ಕೇಸಲ್ಲಿ ಏನ್ ಹೇಳ್ತು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಈ 10% ರಿಸರ್ವೇಶನ್ ಏನ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಿದೆಯಲ್ಲ, ಇದನ್ನ ನಾವು ಕೊಡೋದಕ್ಕೆ ಬರಲ್ಲ ಅಂತ ಹೇಳ್ತು. ಕೊಡೋದಕ್ಕೆ ಬರಲ್ಲ ಅಂದ್ರೆ, ಈಗ 103rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಓನ್ಲಿ ಎಕನಾಮಿ ಆಂಗಲ್ ಮೇಲೆ 10% ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೊಟ್ಟಿದಾರಲ್ಲ ಅಂತಂದ್ರೆ, ಕೊಟ್ಟಿದ್ದಾರೆ ಗೌರ್ಮೆಂಟ್, ಆದ್ರೆ ಇದು ಸ್ಟಿಲ್ ಸುಪ್ರೀಂ ಕೋರ್ಟ್ ಅಂಡರ್ ಇದೆ. ಇದನ್ನ ಸುಪ್ರೀಂ ಕೋರ್ಟ್ ಯಾವಾಗ ಬೇಕಾದ್ರೂ ತೆಗಿಬಹುದು. ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನ ಇದ್ರ ಮೇಲೆ ಅಪೀಲ್ ನಡೀತಿದೆ. ಓಕೆ, ಇಂದಿರಾ ಶ್ವಾನೆ ಕೇಸಿಗೆ ಬರೋಣ. ಇಂದಿರಾ ಶ್ವಾನೆ ಕೇಸ್ ಏನ್ ಹೇಳ್ತು ಅಂತಂದ್ರೆ, ಆಯ್ತು 27% ನೀವು OBC ರಿಸರ್ವೇಶನ್ ಕೊಡ್ಬೇಕಲ್ಲ, ಕೊಡಿ ಪರವಾಗಿಲ್ಲ, ಆದ್ರೆ ಓವರ್ ಆಲ್ ರಿಸರ್ವೇಶನ್ ಅಂದ್ರೆ SC ST OBC ಇದೆಯಲ್ಲ, ಓವರ್ ಆಲ್ ರಿಸರ್ವೇಶನ್ 50% ಜಾಸ್ತಿ ದಾಟಂಗಿಲ್ಲ. ಯಾವುದೋ ಕೆಲವು ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮಾತ್ರ ಬೇಕಾದ್ರೆ 50% ಜಾಸ್ತಿ ಬ್ರೀಚ್ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನೆಕ್ಸ್ಟ್, ನೋ ರಿಸರ್ವೇಶನ್ ಫಾರ್ ಪ್ರಮೋಷನ್ನಿಗೆ ಯಾವುದೇ ರೀತಿಯಾದಂತಹ ರಿಸರ್ವೇಶನ್ ಕೊಡಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತು. ಯಾವುದು? ಮಂಡಲ್ ಅಥವಾ ಇಂದಿರಾ ಶ್ವಾನೆ ಕೇಸ್. ನೆಕ್ಸ್ಟ್, ನೋ ರಿಸರ್ವೇಶನ್ ಫಾರ್ ಕ್ರೀಮಿ ಲೇಯರ್ ಅಂತ ಅಂದ್ಬಿಟ್ಟು ಹೇಳ್ತು. ನೆಕ್ಸ್ಟ್ ಅದಾದ್ಮೇಲೆ ಕ್ಯಾರಿ ಫಾರ್ವರ್ಡ್ ಆರ್ ಪ್ರೊವೈಡೆಡ್ ಇಫ್ ಲೆಸ್ ದೆನ್ 50%, 50% ಕಮ್ಮಿ ಇತ್ತು ಅಂದ್ರೆ ಮಾತ್ರ ಏನ್ ಮಾಡ್ಬೋದು, ಕ್ಯಾರಿ ಫಾರ್ವರ್ಡ್ ಅದನ್ನ ಪ್ರೊವೈಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತು. ಕ್ಯಾರಿ ಫಾರ್ವರ್ಡ್ ಪ್ರೊವೈಡೆಡ್ ಇಫ್ ದರ್ ಇಸ್ ಎ ಲೆಸ್ ದೆನ್ 50%, ಆ ವರ್ಷದಲ್ಲಿ 50% ಕಮ್ಮಿ ಜನ ರೆಪ್ರೆಸೆಂಟೇಷನ್ ಇತ್ತು ಅಂದ್ರೆ ಬೇಕಾದ್ರೆ ಹಿಂದಿನ ವರ್ಷದಲ್ಲಿ ಯಾವ ಉಳಿದಿದ್ರೆ ಅದನ್ನ ತಂದ್ಬಿಟ್ಟು ಇಲ್ಲಿ ಹಾಕ್ಬೋದು ಅಂತ ಅಂದ್ಬಿಟ್ಟು ಹೇಳಿತು. ಇವು 4 ಇಂದಿರಾ ಶ್ವಾನೆ ಕೇಸಲ್ಲಿ ಹೇಳಿದಂಥದ್ದು. ಆದ್ರೆ ನೋ ರಿಸರ್ವೇಶನ್ ಅಂಡ್ ಪ್ರಮೋಷನ್ ಅಂತ ಅಂದ್ಬಿಟ್ಟು ಹೇಳಿತ್ತಲ್ಲ ಇಂದಿರಾ ಶ್ವಾನೆ ಕೇಸ್, ಅದಕ್ಕೆ ಆಪೋಸಿಟ್ ಆಗಿ ಗೌರ್ಮೆಂಟ್ 77th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಹಾಕ್ಬಿಟ್ಟು ಆರ್ಟಿಕಲ್ 16 ಅಂಡರ್ 4A ಹಾಕ್ಬಿಟ್ಟು SC ST ಗೆ ಪ್ರಮೋಷನ್ ಅಲ್ಲೂ ರಿಸರ್ವೇಶನ್ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ತು. ನೆಕ್ಸ್ಟ್, ನೋ ರಿಸರ್ವೇಶನ್ ಫಾರ್ ಕ್ರೀಮಿ ಲೇಯರ್ ಅಂತಿದೆಯಲ್ಲ, ಕ್ರೀಮಿ ಲೇಯರ್ ಕೆನೆ ಪದರನ OBC ಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಈ ಕೆನೆ ಪದರನ SC ST ಗೆ ಇಂಪ್ಲಿಮೆಂಟ್ ಮಾಡಿಲ್ಲ. ಅರ್ಥ ಆಗ್ತಿದ್ಯಾ? OBC ಗೆ ಹಂಗಾದ್ರೆ ಹೆಂಗೆ ನಾವು ಕೆನೆ ಪದರನ ಐಡೆಂಟಿಫೈ ಮಾಡಬೇಕು ಅಂದಾಗ ಅದಕ್ಕೊಂದು ರಾಮನಂದನ್ ಕಮಿಟಿ ಅಂತ ಕೂಡ ಅವಾಗ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಕ್ಯಾರಿ ಫಾರ್ವರ್ಡ್ ಲೆಸ್ ದೆನ್ 50% ಇದ್ರೆ ಮಾತ್ರ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದಾರಲ್ಲ, ಅದಕ್ಕೆ ಆಪೋಸಿಟ್ ಆಗಿ 81st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನ್ ಹೇಳ್ತು ಅಂತಂದ್ರೆ, ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಎಜುಕೇಶನ್ ಅಲ್ಲ, ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ ಓದ್ ಸತಿ ಏನ್ ಉಳಿದಿರೋ ಸೀಟ್ ಇದೆ ಅದನ್ನ ಬೇಕಾದ್ರೆ ನೀವು ಮುಂದಿನ ಸತಿಗೆ ಹಾಕ್ಬೋದು, ಅದು ಲೆಸ್ ದೆನ್ 50%, ಈಕ್ವಲ್ ಟು 50%, ಗ್ರೇಟರ್ 50% ತಲೆ ಕೆಡ್ಸ್ಕೊಳಂಗಿಲ್ಲ. ಅವ್ರನ್ನ ಏನ್ ಮಾಡ್ಬೇಕು, ನೀವು ಯು ಹ್ಯಾವ್ ಟು ಪ್ಲೇಸ್ ದೇಮ್ ಅಂಡರ್, ಯು ಹ್ಯಾವ್ ಟು ಗಿವ್ ದೆಮ್ ಕ್ಯಾರಿ ಫಾರ್ವರ್ಡ್ ಪಾಲಿಸಿ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ 81st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತು. ಅದು 16 4B ಅನ್ನೋದನ್ನ ತಂದಿರುತ್ತು. ಇವೇನ್ ಎಕ್ಸ್ಟ್ರಾ ಅಮೆಂಡ್ಮೆಂಟ್ಗಳು ಮಾಡಿದ್ವಲ್ಲ, 77th ಅಮೆಂಡ್ಮೆಂಟ್ ಆಗಲಿ ಅಥವಾ 81st ಅಮೆಂಡ್ಮೆಂಟ್ ಆಗಲಿ, ಈ ಅಮೆಂಡ್ಮೆಂಟ್ಗಳು ಮಾಡಿದ್ದು ಕರೆಕ್ಟಾ ತಪ್ಪಾ ಅಂತ ಅನ್ನೋದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹೋಯ್ತು. ಅವಾಗ ನಾಗರಾಜ್ ಕೇಸ್ ಅಂತ ಅಂದ್ಬಿಟ್ಟು ನಡೀತು. ಆ ನಾಗರಾಜ್ ಕೇಸ್ ಏನ್ ಹೇಳ್ತು ಅಂದ್ರೆ, ಇದು ಏನಪ್ಪಾ ಇವಾಗ ರಿಸರ್ವೇಶನ್ ಅಂಡ್ ಪ್ರಮೋಷನ್ ಕೊಡ್ಬೇಕಾ, ಆಯ್ತು ಕೊಡ್ರಿ, 50% ಆದ್ರೂ ಕೂಡ ನೀವು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ ಓದೋಷ್ಟೊತ್ತು ಕ್ಯಾರಿ ಫಾರ್ವರ್ಡ್ ಪಾಲಿಸಿ ಮಾಡ್ಬೇಕಾ, ಆಯ್ತು ಮಾಡ್ರಿ, ಆದ್ರೆ ನೀವು ಇದು ಮಾಡಂಗಿದ್ರೆ ನೀವು ಕೆಲವು ರಿಪೋರ್ಟ್ಗಳನ್ನು ಸಬ್ಮಿಟ್ ಮಾಡಬೇಕು. ಏನಂದ್ರೆ ನೀವು ಒಂದು ಡಾಟಾ ತೋರಿಸ್ಬೇಕು, ದಟ್ ಹೌದು ಈ ಕ್ಲಾಸಸ್ಗಳು ಬ್ಯಾಕ್ವರ್ಡ್ ಇದಾವೆ, ಹಾಗಾಗಿ ಅವರಿಗೋಸ್ಕರ ನಾವು ಇದನ್ನ ಇವೆರಡನ್ನೂ ಅಪ್ಲೈ ಮಾಡ್ತಿದೀವಿ, ಅವ್ರ ರೆಪ್ರೆಸೆಂಟೇಷನ್ ಇಲ್ಲ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ,
ಆಮೇಲೆ ಈ ವ್ಯಕ್ತಿಗಳು ಇವ್ರನ್ನ ನಾವೀಗ ಅಪಾಯಿಂಟ್ ಮಾಡೋದ್ರಿಂದ ಅಡ್ಮಿನಿಸ್ಟ್ರೇಷನ್ ಎಫಿಷಿಯನ್ಸಿ ಏನು ಧಕ್ಕೆ ಆಗಲ್ಲ ಅಂತ ನೀವು 3 ರಿಪೋರ್ಟ್ ಕೊಟ್ರೆ ನೀವು ಈ 77th ಅಮೆಂಡ್ಮೆಂಟ್ 81st ಅಮೆಂಡ್ಮೆಂಟ್ ಪ್ರಕಾರ ನೀವೇನು ಪ್ರಮೋಷನ್ ಅಲ್ಲಿ ರಿಸರ್ವೇಶನ್ ಆಗಲಿ ಅಥವಾ 50%ಕಿಂತ ಜಾಸ್ತಿ ಹೋದ್ರೂ ಕೂಡ ನೀವು ಪ್ರೀವಿಯಸ್ ಇಂದು ಕ್ಯಾರಿ ಫಾರ್ವರ್ಡ್ ಪಾಲಿಸಿ ಆಗಲಿ ನೀವು ತರ್ರಿ ಅಂತ ಅಂದ್ಬಿಟ್ಟು ಹೇಳ್ತು. ಆಯ್ತಾ? ಅದ್ರ ಜೊತೆಗೆ ಈಗ 2018ನಲ್ಲಿ ಜರ್ನಲ್ ಸಿಂಗ್ ಕೇಸ್ ಬಂತು. ಈ ಜರ್ನಲ್ ಸಿಂಗ್ ಕೇಸ್ ಬಂದು ಏನ್ ಹೇಳ್ತು ಅಂದ್ರೆ, ಇದ್ರ ಮಧ್ಯದಲ್ಲಿ ಎಷ್ಟೊಂದು ಜನ ನಾಗರಾಜ್ ಕೇಸಲ್ಲಿ ಈ ತರ ರಿಪೋರ್ಟ್ ಸಬ್ಮಿಟ್ ಮಾಡ್ಬೇಕು ಅಂತಿತ್ತಲ್ಲ, ಈ ರಿಪೋರ್ಟ್ ಸಬ್ಮಿಟ್ ಮಾಡುವಂತ ಅವಶ್ಯಕತೆನೇ ಇಲ್ಲ ಅಂತ ಮತ್ತೆ ಎಷ್ಟೊಂದು ಜನ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಂತಂದ್ರೆ, ಫಸ್ಟ್ ಆಫ್ ಆಲ್ SC ST ಅಂತಂದ್ರೆ ಅವ್ರ ಬ್ಯಾಕ್ವರ್ಡ್, ಹಾಗಾಗಿ ಅವ್ರ ಮೇಲೆ ಮತ್ತೆ ರಿಪೋರ್ಟ್ ಕೊಡುವಂಥದ್ದೇನು, ಯಾವುದೋ ಒಂದು ಗೌರ್ಮೆಂಟ್ ಅವ್ರ ಮೇಲೆ ರಿಪೋರ್ಟ್ ಸರಿ ಕೊಡ್ಲಿಲ್ಲ ಅಂತಂದ್ರೆ ಹಂಗಾರು ರಿಸರ್ವೇಶನ್ ಕೊಡಂಗಿಲ್ವಾ? ಇವೆಲ್ಲ ಗಲಾಟೆಗಳು ಹೋದಾಗ 2018ನಲ್ಲಿ ಜರ್ನಲ್ ಸಿಂಗ್ ಕೇಸ್ ಅಂತ ಬಂತು. ಈ ಕೇಸ್ ಏನ್ ಹೇಳ್ತು ಅಂತಂದ್ರೆ, ಈ ತರ ಏನು ನೀವು ರಿಪೋರ್ಟ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಡಾಟಾ ಕೊಡಬೇಕು ಅಂತ ಹೇಳಿದ್ರಲ್ಲ, ಈ ರಿಪೋರ್ಟು ಬೇಡ ಅಂತ ಅಂದ್ಬಿಟ್ಟು ಹೇಳ್ತು. ಸೊ ಹಾಗಾಗಿ ಪ್ರೆಸೆಂಟ್ಲಿ ನಾ ಏನ್ ಹೇಳ್ಬೋದು ಅಂತಂದ್ರೆ, SC STಗೆ ರಿಸರ್ವೇಶನ್ ಇದೆ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲೂ ಅಷ್ಟೇ, ದೆನ್ ಅದಾದ್ಮೇಲೆ ಪ್ರಮೋಷನ್ ಅಲ್ಲೂ ಅಷ್ಟೇ, ದೆನ್ ಅದಾದ ನಂತರ ಅದಕ್ಕೋಸ್ಕರ ಮಾಡ್ಬೇಕಂದ್ರೆ ಯಾವುದೇ ಕ್ವಾಂಟಿಫೈಯಬಲ್ ಡಾಟಾ ಕೂಡ ನೀವು ಪ್ರೊವೈಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಹೋದ ವರ್ಷ ಯಾವ ಸೀಟ್ಗಳು ಉಳಿದಿದ್ದು ಆ ಸತಿ ಫಿಲ್ ಮಾಡೋದಕ್ಕೆ ಯಾರು SC ST ಇಲ್ಲ ಅಂದ್ರೆ ಅದನ್ನ ಮುಂದಿನ ವರ್ಷಕ್ಕೆ ಹಾಕ್ಬಿಟ್ಟು ಮುಂದಿನ ವರ್ಷ ಜಾಸ್ತಿ ಸೀಟ್ಗಳನ್ನ ಫಿಲ್ ಮಾಡ್ಬೋದು. ಇದಿಷ್ಟು ಇವಾಗಿನ ಕಂಡೀಷನ್ಸ್ಗಳು. ಆದ್ರೆ ನಾಗರಾಜ್ ಕೇಸ್ ಆಗ್ಲಿ ಅಥವಾ ಜರ್ನಲ್ ಸಿಂಗ್ ಕೇಸ್ ಆಗ್ಲಿ SC STಗೂ ಕೂಡ ಕೆನೆ ಪದರ ಅಥವಾ ಕ್ರೀಮಿ ಲೈನ್ ತರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದ್ರೆ ಇನ್ನ ಗೌರ್ಮೆಂಟ್ ಅದನ್ನ ತರೋದಕ್ಕೆ ಮನ್ಸು ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಗೌರ್ಮೆಂಟ್ ಅದಕ್ಕೆ ಮನಸ್ಸು ಮಾಡಬೇಕು, SC STಗೂ ಕ್ರೀಮಿ ಲೇಯರ್ ತರಬೇಕಂತ. ನೆಕ್ಸ್ಟ್ ಇನ್ನೊಂದು ಕೇಸ್ ಇದೆ. ಇವೆಲ್ಲ ಇದನ್ನ ಏನ್ ಹೇಳಿದ್ನಲ್ಲ ಈ ಶೀಟಲ್ಲಿ, ಇವಿಷ್ಟು ಬೇಸಿಕ್ಸ್. ಈ ಬೇಸಿಕ್ಸ್ ಗೊತ್ತಿರಬೇಕು. ಈ ಬೇಸಿಕ್ಸ್ ಆದ್ಮೇಲೆ ಇಲ್ಲಿ ಹಿಂದೂ ಆರ್ಟಿಕಲ್ ರಿಸರ್ವೇಶನ್ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇದೆಯಲ್ಲ, ಯಾವ್ಯಾವ್ದು ಇನ್ನ ಕೇಸಸ್ಗಳು ಇದ್ರ ಮೇಲೆ ಬಂದಿದಾವೆ ಅಂತ ಅಂದ್ಬಿಟ್ಟು ಎಲ್ಲದ್ರ ಬಗ್ಗೆನೂ ಹೇಳ್ತಿದ್ದಾರೆ. ಸೊ ಹಾಗಾಗಿ 2020ನಲ್ಲಿ ಮುಖೇಶ್ ಕುಮಾರ್ ಕೇಸ್ ಒಂದು ಬಂತು. ಈ ಮುಖೇಶ್ ಕುಮಾರ್ ಕೇಸು ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತು. ಏನಂತಂದ್ರೆ, ರಿಸರ್ವೇಶನ್ ಬೇಕು ಅಂತ ಯಾರು ಗಲಾಟೆ ಮಾಡ್ಬಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಂಗಿಲ್ಲ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ರಿಸರ್ವೇಶನ್ ಇಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು ಅಲ್ಲ ರಿಸರ್ವೇಶನ್. ಆರ್ಟಿಕಲ್ 16(4) ಆಗಿರ್ಬೋದು ಅಥವಾ ಆರ್ಟಿಕಲ್ 16(4)A ದಟ್ ಈಸ್ ರಿಸರ್ವೇಶನ್ ಇನ್ ಪ್ರಮೋಷನ್ ಇರ್ಬೋದು. ಇವ್ ಯಾವುದೇ ಆಗ್ಲಿ, ದೇ ಆರ್ ಆಲ್ ದಿ ಎನೇಬ್ಲಿಂಗ್ ಪ್ರೊವಿಷನ್ಸ್. ಅಂದ್ರೆ ರಿಸರ್ವೇಶನ್ ಕೊಡೋದಕ್ಕೆ ಅವಶ್ಯ ಇರುವಂತಹ ಆರ್ಟಿಕಲ್ಲೇ ಹೊರತು ಇವ್ಯಾವು ನಿಮಗೆ ಫಂಡಮೆಂಟಲ್ ರೈಟ್ಸ್ ಕೊಡ್ಲೇಬೇಕು ಅಂತಿರುವಂತದ್ದು ಅಲ್ಲ ಅಂತ ಹೇಳ್ತು. ಯಾಕಂದ್ರೆ ನಾವು ಇಂಡಿಯಾದಲ್ಲಿ ನೋಡ್ಬೋದು, ಎಲ್ಲಾ ಕಡೆ ನಮಗೆ ರಿಸರ್ವೇಶನ್ ಕೊಡಿ ಅಂತ ಎಲ್ಲಾ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಅದೊಂದು. ನೆಕ್ಸ್ಟ್ ಇವಾಗ 2021ನಲ್ಲಿ ಡಾಕ್ಟರ್ ಜಯಶ್ರೀ ಲಕ್ಷ್ಮಣ್ ರಾವ್ ಪಾಟೀಲ್ ಕೇಸ್ ಅಂತ ಒಂದು ಬಂತು. ಇದು ಏನ ಅಂತ ಅಂದ್ಬಿಟ್ಟು ನೋಡ್ರಿ, ಈ ವಿಚಾರ ವೆರಿ ಇಂಪಾರ್ಟೆಂಟ್. ಈ ವಿಚಾರದಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವೀಗ ಇಲ್ಲಿ ಮಂಡಲ್ ಅಥವಾ ಇಂದ್ರಾಶ್ವಾನೆ ಕೇಸ್ ನೋಡಿದ್ವಲ್ಲ, ಇಂದ್ರಾಶ್ವಾನೆ ಕೇಸಲ್ಲಿ ಫಸ್ಟ್ ಕಂಡೀಷನ್ ನಾವು ನೋಡಿದ್ವಿ ಏನಂದ್ರೆ, ಓವರ್ ಆಲ್ ರಿಸರ್ವೇಶನ್ 50% ದಾಟಂಗಿಲ್ಲ ಅಂತ. ಹೌದಾ? ಇಲ್ಲಿ ಬರ್ದೀನಿ ನೋಡ್ರಿ, ಓವರ್ ಆಲ್ ರಿಸರ್ವೇಶನ್ 50% ದಾಟಂಗಿಲ್ಲ. ಹಾಗಾದ್ರೆ ಯಾವಾಗ ದಾಟ್ಬೋದು? ಯಾವುದೋ ಒಂದಿಷ್ಟು ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮಾತ್ರ ದಾಟಬಹುದು ಅಂತ. ಹಾಗಾದ್ರೆ ಯಾವ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಅಂತ ಅಂದ್ಬಿಟ್ಟು ಹೇಳಿಲ್ಲ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಇರುವಂತ ಎಷ್ಟೋ ಸ್ಟೇಟ್ಗಳು ಇಲ್ಲ ಇದು ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸು, ಅದು ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸ್ ಅಂತ ತಮ್ಮ ಜಾತಿಯವರಿಗೆ ರಿಸರ್ವೇಶನ್ ಕೊಟ್ಬಿಟ್ಟು ಅದೆಲ್ಲದು 50%ಗಿಂತ ಮೀರೋ ರೀತಿನಲ್ಲಿ ಏನ್ ಮಾಡಿದ್ದಾರೆ, ಅದನ್ನ ಡೆವಲಪ್ ಮಾಡ್ಬಿಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ 50% ಮೀರಂಗಿಲ್ಲ, ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮೀರ್ಬೋದು ಅಂತಂದ್ರು. ಈ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಇದು ಏನಂತ ಅಂದ್ಬಿಟ್ಟು ಡಿಫೈನ್ ಮಾಡದಿರೋ ಕಾರಣದಿಂದ ನಮ್ದು ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸ್ ಅಂತ ಅಂದ್ಬಿಟ್ಟು ಮಹಾರಾಷ್ಟ್ರ, ಕರ್ನಾಟಕ ಇವರೆಲ್ಲರೂ ಕೂಡ ರಿಸರ್ವೇಶನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಅವೆಲ್ಲಾ ರಿಸರ್ವೇಶನ್ ಗಳನ್ನು ಸುಪ್ರೀಂ ಕೋರ್ಟ್ ಈ ಒಂದು ಕೇಸ್ ನಲ್ಲಿ ಸ್ಟ್ರಕ್ ಡೌನ್ ಮಾಡ್ಬಿಟ್ಟು ಇಂದ್ರಾಶ್ವಾನೆ ಕೇಸಲ್ಲಿ ಏನ್ ಹೇಳಿತ್ತಲ್ಲ ಅದನ್ನ ನೀವು ಬಾಯಿ ಮುಚ್ಕೊಂಡು ಅದನ್ನ ಅಪ್ಹೋಲ್ಡ್ ಮಾಡ್ರಿ ಅಂತ ಅಂದ್ಬಿಟ್ಟು ಹೇಳ್ತು. ಇದು ಓವರ್ ಆಲ್ ಈ ಆರ್ಟಿಕಲ್ ಬೇಕಾದಂತ ಬೇಸಿಕ್ಸ್. ಇದನ್ನೆಲ್ಲ ನಿಮಗೆ ಅರ್ಥ ಮಾಡಿಸಿದೀನಿ. ಯಾಕಂದ್ರೆ ಆರ್ಟಿಕಲ್ 16 ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್, ಸೆನ್ಸಿಟಿವ್ ಅಂಡ್ ಕಾಂಟ್ರವರ್ಷಿಯಲ್ ಟಾಪಿಕ್. ನಿಮಗೆ ಇದ್ರ ಬಗ್ಗೆ ಗೊತ್ತಿರಲೇಬೇಕು.